ಆ ಮಾಧುರಾವ್ ಅನ್ನೋ ಜಾಗದಲ್ಲಿ ಇವನು ಇಂಗ್ಲೀಷ್ನಲ್ಲಿ ಯಂ ಅಂತ ಬರೆದು ಹಾಕ್ಬಿಟ್ಟ. ಅದೇನಾಗೋಯ್ತು, ಡಾಕ್ಟರ್ ಯಮಧೂತ. ಬಂದಂತ ಪೇಷಂಟ್ಗಳೆಲ್ಲ ನೋಡ್ತಿದ್ದಾರೆ, ಡಾಕ್ಟ್ರೇ ಯಮಧೂತರಾದ್ರೆ ನಮ್ಮನ್ನ ಯಾರು ಕಾಪಾಡ್ತಾರೆ ಅಂತ ಹೇಳಿ ಆತ ಹೊರಟೋಗ್ತಿದ್ದಾರೆ. ಒಂದು ಬಾರಿ ಕೀರ್ತನ ಆರಂಭ ಕಾಲದಲ್ಲಿನೇ ಮರ್ತು ಹೋಗ್ಬಿಡ್ತೀರಾ ನೀವು. ಹೌದು, ವೆರಿ ಟ್ರೂ. ಬಂದ್ರು, ಒಬ್ಬರೇ ಬಂದಿದ್ದಾರೆ. ಆ್ಯಂಡ್ ಬಂದು ಫುಲ್ ಪ್ರಿನ್ಸಿಪಲ್ ಥರ ಕೂತಿದ್ದಾರೆ. ನಾನು ಸರಿ ಗಂಡವ್ರ ಮಾವನೋ ದೊಡ್ಡಪ್ಪನೋ ಚಿಕ್ಕಪ್ಪನೋ ಯಾರೋ ಬಂದಿದ್ದಾರೆ. ಆ ಮನುಷ್ಯ ಅಂದರೆ ಇದು ಯಾರ್ದು ಸೈಕಲ್ಲು, ಆಮೇಲೆ ಇದು ಹುಡುಗ ಬಂದಿಲ್ವಾ ಅಂದರೆ ನಾನೇ ಹುಡುಗ ಅಂತಾನೆ. ಅವ್ನಿಗೆ ಆಲ್ಮೋಸ್ಟ್ ಎಲ್ಲ ಲೆವೆಲ್ಗೆ ಸೈಟ್ ಎಲ್ಲ ಖಾಲಿ ಆಗೋಗಿ ಬಂದು ಕೂತಿರೋದು. H stands for ಹರ್ಷ್, A stands for Amrita, R stands for Rupesh, S stands for Samanvi, and H is again back to Harsh. So Harsh is, ಎಲ್ಲಿ ಶುರು ಆಗುತ್ತೋ ಅವನೇ ನಮ್ಮನ್ನ ಒಂದು ಬಾಂಡ್ ಮಾಡಿ ವಾಪಸ್ ತರೋನು ಅನ್ನೋ ಹಾಗೆ. ಜೀವನ ನಮಗೆ ತುಂಬ ಪಾಠಗಳನ್ನ ಕಲಿಸುತ್ತೆ. ಅದರಲ್ಲಿ ನಾನು ಮತ್ತು ರೂಪೇಶ್ ಈ ಕಲ್ತಿರೋ ಒಂದು ದೊಡ್ಡ ಪಾಠ ಏನಪ್ಪಾ ಅಂದರೆ, ಲೈಫ್ ಹ್ಯಾಸ್ ಟು ಮೂವ್ ಆನ್ ಆ್ಯಂಡ್ ದ ಶೋ ಹ್ಯಾಸ್ ಟು ಗೋ ಆನ್. ಆ್ಯಂಡ್ ನನಗೆ ನನ್ನ ಜೀವನ ಈ ಇನ್ಸಿಡೆಂಟ್ ಆದಾಗಿಂದ, ಸಮನ್ವಿ ಇನ್ಸಿಡೆಂಟ್ ಆದಾಗಿಂದ ನಮಗೆ ಅನ್ಸೋದು ಒಂದೇನೆಂದರೆ, ಸೊ ಅಲ್ಲೂ ಅಷ್ಟೇ ಚೆಕ್ ಮಾಡ್ತಾ ಇದ್ದಾರೆ, ಮಗುದು ಹಾರ್ಟ್ ಬೀಟ್ ಸಿಗ್ತಾ ಇಲ್ಲ. ಮೈ ಪಾರ್ಟ್ ಆಫ್ ದ ಸ್ಟೋರಿ ಏನು ನಡೀತಿದೆ ಅಂದರೆ, ಇವಾಗ ಈ ಮಗು ಇದೆ ಅಂತಂದರೆ ನಾನು ನನ್ನ ಜರ್ನಿ ಕಂಟಿನ್ಯೂ ಮಾಡಬೇಕು. ಐ ಹ್ಯಾವ್ ಟು ಫೇಸ್ ದಿಸ್ ವರ್ಲ್ಡ್. ನನ್ನ ಕೈಲಿ ಹೆಂಗಾಗತ್ತೆ? ಸೊ ಡಾಕ್ಟ್ರ್ ಬಂದು ಇಲ್ಲ ಏನೋ ಆಗೋಗಿದೆ ಅಂತ ಹೇಳಿದ್ರೆ ಇಟ್ ಇಸ್ ಬೆಟರ್ ಫಾರ್ ಮೀ ಅನ್ನೋ ಒಂದು ಥಾಟಲ್ಲಿ ನಾನು ಒಳಗಡೆ ಇದ್ದೀನಿ. ಸೊ ಐ ಜಸ್ಟ್ ಟೋಲ್ಡ್ ಒನ್ ಥಿಂಗ್, ಸ್ಯಾಮ್ ಪ್ಲೀಸ್ ಡೋಂಟ್ ಡೂ ದಿಸ್ ಟು ಯುವರ್ ಮಾಮ್ ಸ್ಯಾಮ್ ಅಂತ ನಾನು ಒಂದೇ ಮಾತು ಕಡೆ ಅಮ್ಮ ಹೇಳಿದ್ದು. ಅದಾದ 10 minutesಗೆ ಡಾಕ್ಟರ್ ಸೇಸ್ ಮಗುದು ಹಾರ್ಟ್ ಬೀಟ್ ಸಿಕ್ತು ನಮಗೆ ಅಂತ. ನನಗೆ ನಿಜವಾಗ್ಲೂ ಶಿ ವಾಸ್ ದ ಫಸ್ಟ್ ಪರ್ಸನ್ ಟು ಕಮೆಂಟ್ ಟೆಲ್ ಮೀ, ನೀನೇನು ಯೋಚನೆ ಮಾಡಬೇಡ, ಇಟ್ ಈಸ್ ಗೋಯಿಂಗ್ ಟು ಬಿ ಸಮನ್ವಿ ಇಸ್ ಜಸ್ಟ್ ಬ್ಯಾಕ್ ಟು ಯು ಅಂತೆಲ್ಲ. ನೀವೆಷ್ಟೇ ಶಾಟರ್ ಡೌನ್ ಆದರೂ ನೀನು ಕೊಟ್ಟಿದ್ದನ್ನು ನಾವು ಸ್ವೀಕರಿಸ್ತೀವಪ್ಪ, ಬಟ್ ಆದಷ್ಟು ಬೇಗ ಈ ಜೀವನ ಮುಗಿಸ್ಬಿಡು. ಇನ್ಯಾವ ನೋವು ದುಃಖಗಳಿಲ್ಲದೆ ನಿನ್ನ ಆಶೀರ್ವಾದದಿಂದ ನಾವು ಮುಂದೆ ಹೋಗೋ ಒಂದು ಅವಕಾಶ ಕೊಡು. ಬಿಕಾಸ್ ಇನ್ಯಾವುದು ಇನ್ನು ಯಾವ ಇಂತಹ ಪರಿಸ್ಥಿತಿ ನೋಡೋ ಶಕ್ತಿ ಅಂತೂ ನಮಗಿಲ್ಲ. ವಾಯ್ಸ್ ಆಫ್ ಬೆಂಗಳೂರು, ಒಂದು ಉಪಕಥೆ. ಅದು ಹೇಗೆಂದರೆ, ಹಿಂದಿನ ಕಾಲದಲ್ಲೆಲ್ಲ ಕಾಲವೇ ಬದಲಾಗಿತ್ತು, ಬೇರೆ ಥರ ಇತ್ತು. ಈಗ ನಾವೆಷ್ಟು ನವೀನ ಮಟ್ಟದಲ್ಲಿ ಬಂದುಬಿಟ್ಟಿದ್ದೀವಿ ಅಂದರೆ, ನಾವು ಸವಸೋದ್ರಲ್ಲಿ ಬಹಳ ನಿಪುಣರಾಗೋಗಿದ್ದೀವಿ. ಪ್ರತಿಯೊಂದನ್ನು ಸವಸಿ ನಾವು ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ಅಲ್ಲ, ಏನೇನನ್ನೋ ಸವಸ್ತಾರೆ ಬಿಡು ಆಯಿತು ಅನ್ಬೋದು, ಈ ಹೆಸರನ್ನು ಕೂಡ ಸವಸೋದಕ್ಕೆ ಬಂದುಬಿಟ್ಟಿದ್ದಾರೆ. ಹಿಂದೆ ಎಲ್ಲ ಎಷ್ಟು ಚೆನ್ನಾಗಿ ಹೆಸರನ್ನು ಇರ್ತಿತ್ತು, ಆ ಹೆಸರನ್ನು ಈಗ ತುಂಡರಿಸೋದು ಒಂದು ಫ್ಯಾಷನ್ ಆಗೋಗಿದೆ. ರಾಮಕೃಷ್ಣ ಅಂತಿದ್ರೆ ರಾಮ, ಕೃಷ್ಣ ಅಂತಿದ್ರೆ ಕಿಟ್ಟಿ, ಜನಾರ್ದನ ಅಂತಿದ್ರೆ ಜಾನಿ 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 ಅಂತಾರೆ. ಆ ಹೆಸರನ್ನಾದ ಕೂಡ ಈ ಹೆಣ್ಣು ಮಕ್ಕಳ ಹೆಸರನ್ನು ತುಂಡರಿಸ್ಬಿಡ್ತಾರೆ. ಪಾಪ ಅದು ಎಷ್ಟು ಅವಾಂತರ ಆಗಿಬಿಡುತ್ತೆ ಅಂದರೆ, ಈಗ ಅವಳ ಹೆಸರು ಪಾರ್ವತಿ ಅಂತಿತ್ತು ಅಂತ ಇಟ್ಕೊಳ್ಳಿ, ಪಾತಿ ಅಂತಾರೆ. ಸರಸ್ವತಿ, ಸಾತಿ, ಪಾಪ ಕೋಮಲವತಿ ಅಂತಿದ್ರೆ ಏನು ಗತಿ ಹೇಳಿ, ಅವರು ನಿನ್ನೇನಂತ ಕರೆಯೋಕ್ಕಾಗತ್ತೆ. ಒಂದು ಸಾರಿ ಯಾರೋ ಒಬ್ಬ ಡಾಕ್ಟ್ರ್ ಇದ್ದಂತೆ. ಆ ಡಾಕ್ಟ್ರಿಗೆ ತನ್ನ ಹೆಸರನ್ನು ಒಂದು ಬೋರ್ಡ್ ಮಾಡಿ ತನ್ನ ಕ್ಲಿನಿಕ್ ಮುಂದೆ ನೇತು ಹಾಕ್ಕೋಬೇಕು ಅಂತ ಹೇಳಿ ಒಬ್ಬ ಬೋರ್ಡ್ ಬರೆಯೋನ ಹತ್ರ ಹೋಗ್ತಾನೆ. ಏನಯ್ಯ ನನಗೊಂದು ಬೋರ್ಡ್ ಮಾಡಿಕೊಡು. ಆತ ಕೇಳ್ದ, ಸ್ವಾಮಿ ನಿಮ್ಮ ಹೆಸರೇನು? ಅವನಂತಾನೆ ಡಾಕ್ಟರ್ ಮಾಧುರಾವ್ ಧೂತ. ಸರಿ ಆಯಿತು, ಅವ್ನು ಬೋರ್ಡ್ ಕೊಟ್ಟ ಹೋದ. ಈ ಬೋರ್ಡ್ ಬರೆಯೋನು ನೋಡ್ತಾನೆ, ಹೆಸರು ಭಾಳ ಉದ್ದನಾಗಿದೆ, ಆದರೆ ಬೋರ್ಡ್ ಭಾಳ ಚಿಕ್ಕದು. ಏನು ಮಾಡೋದು ಅಂತ ಹೇಳಿ ಅವನೊಂದು ಪ್ಲಾನ್ ಮಾಡಿ ಹಾಕ್ಕೊಂಡು ಅವನೊಂದು ಬೋರ್ಡನ್ನು ಬರೆದು ಬಿಡ್ತಾನೆ. ಬೋರ್ಡ್ ಬಂದವನೇ ತಂದು ಕ್ಲಿನಿಕ್ ಮೇಲೆ ನೇತಾಕ್ಬಿಡ್ತಾನೆ. ನೇತಾಕ್ತಾರೆ. ಆವತ್ತು ಕ್ಲಿನಿಕ್ಗೆ ಬರೋ ಪೇಷಂಟ್ಗಳೆಲ್ಲ ಹಂಗಂಗೆ ತಿರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಅವನ ಹೆಸರನ್ನು ತುಂಡರಿಸ್ಬಿಟ್ಟಿದ್ದಾನೆ. ಏನಂತ ಅಂದರೆ, ಡಾಕ್ಟರ್ ಮಾಧುರಾವ್ ಧೂತ ಅಂತಿತ್ತಲ್ಲ, ಆ ಮಾಧುರಾವ್ ಅನ್ನೋ ಜಾಗದಲ್ಲಿ ಇವನು ಇಂಗ್ಲೀಷ್ನಲ್ಲಿ ಯಂ ಅಂತ ಬರೆದು ಹಾಕ್ಬಿಟ್ಟ. ಅದೇನಾಗೋಯ್ತು, ಡಾಕ್ಟರ್ ಯಮಧೂತ. ಬಂದಂಥ ಪೇಷಂಟ್ಗಳೆಲ್ಲ ನೋಡ್ತಿದ್ದಾರೆ, ಡಾಕ್ಟ್ರೇ ಯಮಧೂತರಾದ್ರೆ ನಮ್ಮನ್ನು ಯಾರು ಕಾಪಾಡ್ತಾರೆ ಅಂತ ಹೇಳಿ ಆತ ಹೊರಟೋಗ್ತಿದ್ದಾರೆ. ಅಂದಮೇಲೆ ಈ ತುಂಡರಿಸ್ಕೊಳ್ಳೋ ಹವಾಂತರದಲ್ಲಿ ಸಿಕ್ಕಾಕೊಂಡು ನಾವು ನಮ್ಮ ಜೀವನವನ್ನು ಯಾವ ಮಟ್ಟಕ್ಕೆ ತಂದು ನಿಂತಿದ್ದೀವಿ. ಹಿಂದಿನ ಕಾಲದಲ್ಲೆಲ್ಲ ಈ ಹರಿಕತೆ ದಾಸರು ಹರಿಕತೆ ಮಾಡ್ತಿರುವಾಗ ಈ ಮೈಕೆಲ್ಲ ಇರ್ತಿರ್ಲಿಲ್ವಂತೆ. ಅವರೇನಾದರೂ ನಿಂತಿದ್ದೆ ಗೋವಿಂದ ಅಂದರೆ ಸಾಕು, 100 ಮೈಲಿ ಫರ್ಲಾಂಗ್ ಕೇಳಿಸ್ತಾ ಇತ್ತಂತೆ ಹರಿಕತೆ ದಾಸರು ಮಾಡ್ತಿದ್ದಂಥ ಹರಿಕತೆಯನ್ನು. ಈಗ ನಮ್ಮ ತಾತನವ್ರು ಹೇಳೋರು, ನಾನು ಈ ಮೈಕ್ ತೆಗೆದು ಪಕ್ಕಕ್ಕಿಟ್ಟು ಗೋವಿಂದ ಅಂದರೆ ಅವನು ಎದುರುಗಡೆ ಇರೋನು ಕಿವಿ ಕೊಟ್ಟು ಅವನು ಏನಂದ,
ಅನ್ನೋ ಮಟ್ಟಕ್ಕೆ ಬಂದು ನಾವು ನಿಂತಿದ್ದೀವಿ. ಅಂದರೆ ಬಹಳ ನವೀನ ಮಟ್ಟದಲ್ಲಿ ಬಂದು ನಿಂತಿದ್ದೀವಿ. ಆದರೂ ಓಲ್ಡನ್ ಡೇಸ್ ಆರ್ ಗೋಲ್ಡನ್ ಡೇಸ್, ಹಳಬರ ಕಾಲವೇ ಕಾಲ ಸ್ವಾಮಿ. ಈಗ ಎಷ್ಟೇ ನವೀನ ಮಟ್ಟದಲ್ಲಿದ್ದರೂ ಕೂಡ ಅದರಿಂದ ನಮಗೊಂದು ಅವಾಂತರವೇ ಆಗುತ್ತೆ ಹೊರತು ನಮ್ಮ ಹಿರೀಕರು ತೋರಿಸ್ಕೊಟ್ಟಿರುವಂಥ ದಾರಿಯಲ್ಲಿ ನಡೆದಾಗ ನಮಗೆ ಯಾವ ತೊಂದರೆಯೂ ಬರೋದಿಲ್ಲ ಅನ್ನೋದು ಒಂದು ಉಪಕಥೆ, ಈ ಹೆಸರನ್ನು ಶಾರ್ಟ್ ಫಾರ್ಮ್ ಮಾಡೋದಕ್ಕೆ. ಅಲ್ಲ, ನೀವು ಗೋವಿಂದಾಗ ಏನ್ ಹೇಳಿದ್ರಿ ಸೋ ಆಪ್ಟ್. ಯಾಕಂದ್ರೆ ಈ ಹಿಂದಿನ ಕಾಲದಲ್ಲಿ ಥಿಯೇಟರ್ ಅಲ್ಲಿ ಅವ್ರನ್ನವರು ತೊಡಗಿಸ್ಕೊಳ್ಳೋರು. ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವರೇ ತಗೊಳ್ಳಿ, ಅಥವಾ ಅವರ ಜೊತೆಗಿನ ಥಿಯೇಟರ್ ಅಲ್ಲಿ ಡ್ರಾಮಾ ಕಂಪನೀಸ್ ಅಲ್ಲಿ ಕೆಲಸ ಮಾಡಿದವರು, ಆ ವಾಯ್ಸ್ ಥ್ರೋ ಅವಾಗ ಮೈಕ್ ಇಲ್ದೇ ಇದ್ದಿದ್ರಿಂದ ಧ್ವನಿ ಓಪನ್ ಆಗ್ತಿತ್ತು. ಹೌದು. ಇವಾಗ ನಿಮ್ಮ ತಾತನವ್ರದೇ ಅಂತ ತಗೊಂಡಾಗ ಮೈಕ್ ಇಲ್ದೆ ಹರಿಕತೆಗಳನ್ನ ಮಾಡ್ಬೇಕು ಅಂದಾಗ ಧ್ವನಿ ಓಪನ್ ಅಪ್ ಆಗ್ತಿತ್ತು. ಇವತ್ತು ನಾವು ಆ ತರ ಒಂದು ದಿನ ಮಾತಾಡಿದ್ರೆ ಒಂದು ವಾರ ರೆಸ್ಟ್ ತಗೋಬೇಕು. ಹೌದು. ಸೊ ಅದನ್ನೇ ಹೇಳ್ತಾರೆ ಹಿಂದಿನ ಕಾಲದಲ್ಲಿ, ಅದನ್ನೂ ಒಂದು ಉಪಕಥೆ ತರ ಹೇಳ್ತಾರೆ. ಮೊದಲು ಬಾದಾಮಿನ ಒಂದು ಕಡಲೆಕಾಯಿ ಬೀಜ ಸುಲ್ದು ಬಿಸಾಕ್ಬಿಡ್ತಿದ್ರು. ಇವಾಗ ಒಂದು ನಿಂಬೆಹಣ್ಣು ಶರ್ಬತ್ ಮಾಡೋ ಕೈಗೆ ನಿಂಬೆಹಣ್ಣು ಕೊಟ್ಬಿಡಿ, ಅಯ್ಯೋ ರಸವೇ ಇಲ್ಲ ಅಂತ ನಿಂಬೆಹಣ್ಣು ಮೇಲೆ ಹಾಕ್ಬಿಡ್ತಾರೆ. ಸೊ ಸ್ಟ್ರೆಂತಿಂದ ಆಗಿರಬಹುದು, ನಾಲೆಡ್ಜಿಂದ ಆಗಿರಬಹುದು, ಅಥವಾ ನಾವು ನಮ್ಮ ಜೀವನನ ನಡೆಸೋದ್ರಲ್ಲಿ ಕಲ್ತಿರೋ ಪಾಠಗಳಿಂದ ಆಗಿರ್ಬೋದು, ಎಲ್ಲವನ್ನೂ ಶಾರ್ಟ್ಕಟ್ ಮಾಡಿಕೊಂಡು ಮುಖ್ಯವಾಗಿ ಬೇಕಾಗಿರೋ ಆ ಅಂಶಗಳನ್ನೇ ಮರ್ತು ಹೋಗ್ತಾ ಇದ್ದೀವಿ. ಮರೆತು ಒಂಥರ ಅರ್ಥವಿಲ್ದಿರೋ ಜೀವನ ಬಾಳ್ತಾ ಇದ್ದೀವೇನೋ ಅನ್ನೋದು ನಮಗೆ ಆಗಾಗ ಹಿಟ್ಟಾಗ್ತಾ ಇರುತ್ತೆ. ಏನಪ್ಪ ಇದು ಜೀವನ, ಏನು ದೇರ್ ಇಸ್ ನೋ ರೀಸನ್ ಬಿಹೈಂಡ್ ದಿಸ್ ಅನ್ನೋ ಒಂದು ಲೆವೆಲ್ಗೆ ನಾವು ಬಂದು ನಿಂತ್ಬಿಟ್ಟಿದ್ದೀವೇನೋ ಅನ್ಸುತ್ತೆ. ಅಲ್ಲ, ಬಟ್ ನೀವು ಹೇಗೋ ನಿಮ್ಮ ತಾಯಿಯವರ ಬಳುವಳಿಯನ್ನು ನೀವು ಒಬ್ಬರೇ ಅಲ್ದಿರಾ ನಿಮ್ಮ ಅಕ್ಕ ಕೂಡ ಅಲ್ವಾ? ಆಲ್ಮೋಸ್ಟ್ ನಮ್ಮ ಕಸಿನ್ಸ್ ಅಲ್ಲಿ ಎಲ್ಲರೂ ಹರಿಕತೆ ಮಾಡ್ತೀವಿ. ಬಟ್ ಅದೇ ಒಂದು ಚೂರು ನಮಗೆ ಆ ಮುಜುಗರ ಅಥವಾ ಜಂಜಾಟಗಳು ಫ್ಯಾಮಿಲಿ ಇರೋದ್ರಿಂದ ನಾನೊಂಚೂರು ಪ್ರೋಗ್ರೆಸ್ ಮಾಡ್ಕೊಂಡು ಬಂದೆ ಅಷ್ಟೇ. ಬಟ್ ಐ ಥಿಂಕ್ ನೀವು ಕಂಟಿನ್ಯೂ ಮಾಡಬೇಕು. ಯಾಕಂದ್ರೆ ನೀವೇ ಹೇಳ್ದ ಹಾಗೆ ಅವಾಗಲೇ ಓಲ್ಡ್ ಇಸ್ ಗೋಲ್ಡ್ ಅಂತ. ಮತ್ತೆ ಹಳೇದೆಲ್ಲವೂ ಮರುಕಳಿಸತ್ತೆ, ಜನ ಅದನ್ನ ಬಹಳವಾಗಿ ಇಷ್ಟಪಡ್ತಾರೆ. ಹೌದು. ಇವತ್ತಿನ ಈ ರೀಲ್ಸ್ ಜಮಾನ, ಫಾಸ್ಟ್ ಪೇಸ್ಡ್ ವರ್ಲ್ಡ್, ಡಿಜಿಟಲ್ ಮೀಡಿಯಾ ಯಾವಾಗ್ಲೂ ಹೀಗೆ ಇರಲ್ಲ ಅನ್ನೋದಂತೂ ದಟ್ ಇಸ್ ಫಾರ್ ಶ್ಯೂರ್. ನನಗೂ ನಮ್ಮ ಮನೆಯಲ್ಲೂ ಈಗ ಸಪೋರ್ಟ್ ಇದೆ. ಪ್ಲಸ್ ನಾನೊಂಚೂರು ನನ್ನ ಮಗ ಒಂದು ಸ್ವಲ್ಪ ನನ್ನ ಕೈ ಬಿಡೋ ಹಾಗಾದ್ರೆ ನಾನೊಂದು ಫುಲ್ ಫ್ಲೆಜ್ಡ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೋದು ಅನ್ನೋಂಥದ್ದು. ಹಾಗೆ ನಮ್ಮ ತಾಯಿಯವರು ಕರ್ನಾಟಕದಾದ್ಯಂತ ಹರಿಕತೆ ಮಾಡಿದ್ದಾರೆ, ನಮ್ಮ ತಾತನವರು ಅಷ್ಟೇ ಕರ್ನಾಟಕದಾದ್ಯಂತ ಹರಿಕತೆ ಮಾಡಿದ್ದಾರೆ. ನಮ್ಮ ತಾಯಿಯವ್ರಿಗೆ ಒಂದೇ ಒಂದು ಆಸೆ ಇತ್ತು, ಏನಂದರೆ ನಮ್ಮ ಈ ಹರಿಕತೆ ಅನ್ನೋದನ್ನು ನಾವು ಸ್ವಲ್ಪ ಹೊರದೇಶದಲ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿ ಅಲ್ಲಿನ ಒಂದು ರೆಸ್ಪಾನ್ಸ್ ಹೇಗಿರುತ್ತೆ, ಅಲ್ಲಿ ಜನ ಇದನ್ನು ಹೆಂಗೆ ತೊಗೊತಾರೆ ನೋಡಬೇಕು ಅನ್ನೋದು ಅವ್ರಿಗೆ ಇದ್ದಂಥ ಒಂದು ದೊಡ್ಡ ಆಸೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ಆಸೆನ ಫುಲ್ಫಿಲ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಅದನ್ನು ಅಟ್ಲೀಸ್ಟ್ ನೋಡೋಣ, ನಾವೇನಾದರೂ ಕಲಿತು ಅವ್ರು ಏನು ಆಸೆ ಪಟ್ಟರು ಅಲ್ಲಿವರೆಗೂ ಆದರೂ ಈ ಹರಿಕತೆಯನ್ನು ತೊಗೊಂಡು ಹೋಗ್ಬೋದಾ ಅನ್ನೋದು ನನ್ನ ಒಂದು ಡ್ರೀಮ್, ನನ್ನ ಒಂದು ಆ್ಯಂಬಿಷನ್ ಇದೆ. ಸೊ ವಿತ್ ಗಾಡ್ಸ್ ಗ್ರೇಸ್, ನಿಮ್ಮಂಥ ವೆಲ್ ವಿಷರ್ಸ್ನ ಸಪೋರ್ಟ್ ಪ್ಲಸ್ ನಮ್ಮ ಜನರ ಒಂದು ಆಶೀರ್ವಾದ ಇದ್ದರೆ ಬಹುಶಃ ಆ ಕನಸು ಈಡೇರುತ್ತೇನೋ, ಅದನ್ನು ಕಾದು ನೋಡಬೇಕು. ಖಂಡಿತ ಆಗತ್ತೆ ಅಮೃತ ಅವರೇ, ನಮ್ಮ ವಿಷಸ್ ಯಾವಾಗಲೂ ಇದ್ದೇ ಇರುತ್ತೆ. ನಾನು ಆಗಲೇ ಹೇಳಿದಾಗ ಇವಾಗಂತೂ ಸೀಸನ್ಡ್ ಅಟ್ ಲೀಸ್ಟ್ ಟು ಎನ್ ಎಕ್ಸ್ಟೆಂಟ್. ಇನ್ನು ಅಫ್ಕೋರ್ಸ್ ನೀವೇ ಹೇಳಿದಾಗೆ ಸಾಕಷ್ಟು ನೀವೊಂದು ಸ್ವಲ್ಪ ಅದನ್ನ ಪ್ರಾಕ್ಟೀಸ್ ಮಾಡಿ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ ಅಂತ ಅನ್ನೋಣ. ಆದರೆ ನಿಮ್ಮ ಇನಿಷಿಯಲ್ ಡೇಸ್ ಅದ್ಭುತವಾಗಿತ್ತು. ಹೌದು. ಒಂದು ಬಾರಿ ಕೀರ್ತನ ಆರಂಭ ಕಾಲದಲ್ಲಿನೇ ಮರ್ತು ಹೋಗ್ಬಿಡ್ತೀರಾ ನೀವು. ಹೌದು, ವೆರಿ ಟ್ರೂ. ಓಕೆ, ಮೊದಲನೇದಾಗಿ ಪ್ರತಿಯೊಂದು ಹರಿಕತೆನೂ ಕೀರ್ತನ ಆರಂಭ ಕಾಲದಲ್ಲಿಂದಲೇ ಪ್ರಾರಂಭ ಆಗತ್ತಲ್ಲ, ಯಾಕೆ ಅನ್ನೋದು ನನ್ನ ಒಂದು ಡೌಟು. ಯಾಕೆ ಅಂದರೆ ಅದೊಂಥರ ಒಂದು ಸಿಗ್ನೇಚರ್ ಸ್ಟೈಲ್ ಇದ್ದ ಹಾಗೆ. ಇವಾಗ ಹೇಗೆ ನಾವು ಯಾವುದೇ ಒಂದು ಒಳ್ಳೆ ಕಾರ್ಯ ಶುರು ಮಾಡಬೇಕಂದ್ರೂ ಒಂದು ವಿಘ್ನೇಶ್ವರನದು ಒಂದು ಹಾಡನ್ನು ಹೇಳಿ ಪ್ರಾರಂಭ ಮಾಡ್ತೀವಿ, ಹಾಗೆ ಇದೆಲ್ಲ ಒಂದಷ್ಟು ಅದಕ್ಕೆ ಇರುವಂಥ ಒಂದು ಸಿಗ್ನಿಫಿಕೆನ್ಸ್ ಇವೆಲ್ಲ. ಆ್ಯಂಡ್ ನೀವು ಹೇಳ್ದಂಗೆ ಆ ಕೀರ್ತನ ಆರಂಭ ಕಾಲ ಎಲ್ಲರ ಕಿವಿ ಹೀಗೆ ನೆಟ್ಟಗಾಗಿ ಒಂದು ಓಕೆ ಅಟೆನ್ಷನ್ ಅನ್ನೋ ಥರ ಒಂದು ಮೆಸೇಜ್ ಅದು. ಸೊ ಇದನ್ನು ನಮ್ಮ ತಾಯಿಯವರೆಲ್ಲ ಹರಿಕತೆ ಮಾಡೋರು, ನಮ್ಮ ತಂದೆ ಹೇಳಿದ್ನಲ್ಲ ತುಂಬ ಇದು ಮಾಡ್ತಿದ್ರು ಲಕ್ಸಂದ್ರದಲ್ಲಿ. ಆವಾಗ ಲಕ್ಸಂದ್ರದಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಹರಿಕತೆಯನ್ನು ಮಾಡಿಸ್ತಾಯಿದ್ರು, ಎಸ್ಪೆಷಲಿ ಗಣೇಶನ ಪೂಜೆ ಟೈಮ್ ತುಂಬ ಗ್ರ್ಯಾಂಡಾಗಿ ನಡೀತಾ ಇತ್ತು. ಸೊ ಅವಾಗ ಅಮ್ಮಂಗೆ ಬೇರೆ ಕಡೆ ಹರಿಕತೆ ಇರ್ತಿತ್ತು. ಸೊ ಬರೋವರೆಗೂ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇರಮ್ಮ ಅಂತ. ಬಟ್ ನನಗೆ ಅವಾಗ ಏನು ಫೀಲಿಂಗ್ ಅಂದರೆ, ನಮ್ಮಮ್ಮ ನಾನಿಲ್ಲದೆ ಏನೂ ನಡೀತಾ ಇಲ್ಲ, ನಾನಿಲ್ಲ ಅಲ್ಲಿವರೆಗೂ ಹ್ಯಾಂಡಲ್ ಮಾಡ್ತಾ ಇಲ್ಲ, ಹಾಗೆಲ್ಲ ನಾನು ಮನ್ಸಿಗೆ ಸ್ವಲ್ಪ ತೊಗೊಳ್ತಿದ್ದೆ. ಆ ಕೀರ್ತನ ಆರಂಭ ಕಾಲದಲ್ಲಿನೇ ಮರ್ತೋಗ್ಬಿಟ್ಟಿದ್ದೆ. ಆ್ಯಂಡ್ ಎಷ್ಟು ಟೆನ್ಷನ್ ಆಗ್ತಾ ಇತ್ತು ಅಂದರೆ, ಅವಾಗ ನಮ್ಮಪ್ಪ ಈ ಬಾಬಾ ಸೂಟ್ ಅಂತ ಬೇರೆ ಒಂದು ಬರ್ತಿತ್ತು. ಓಕೆ, ಸ್ವಲ್ಪ ಈ ಗಂಡು ಮಕ್ಕಳ ಥರನೇ ಕಾಣ್ತಾರೆ ಆ ಸೂಟ್ ಹಾಕ್ಕೊಂಡ್ರೆ. ನಾನು ಅವಾಗ ಬಾಬ್ ಎಲ್ಲ ಮಾಡಿಸ್ಕೊಂಡೆ. ಸೊ ಆ ಸೂಟ್ ಹಾಕ್ಕೊಂಡು ನನಗೆ ಹರಿಕತೆ ಕರ್ಕೊಂಡು ಹೋಗ್ತಿದ್ದು. ಸೊ ನಮ್ಮಪ್ಪ ಏನು ಹೇಳ್ತಿದ್ರು ಭಯಕ್ಕೆ ಆದರೂ ಉಲ್ಟಾನೇ ಆಗ್ತಾ ಇತ್ತು. ಹುಷಾರು, ಗಲೀಜ್ ಮಾಡ್ಕೋಬೇಡ ಅಂದರೆ ಅವ್ರು ಯಾರೋ ಬಾದಾಮಿ ಹಾಲು ಕೊಟ್ಟರೆ ಬಾದಾಮಿ ಹಾಲೇ ಚೆಲ್ಕೊಂಡ್ಬಿಡೋದು. ನಮ್ಮ ಅಪ್ಪಂಗೆ ಎಂಥ ಸೆಟ್ ಬರ್ತಿತ್ತು ಅಂದರೆ, ಏನು ಮಾಡೋಕ್ಕಾಗಲ್ಲ, ಈಗ ಸ್ಟೇಜ್ ಹತ್ಬೇಕು, ಅವಳು ಹೆದರ್ಸೋಗಿಲ್ಲ ಅಂತ, ಆಯ್ತಾಯ್ತು ಹೋಗು ಅಂತ
ಹೇಗೋ ಮಾಡಿ ಕಳಿಸೋರು. ಸೊ ಹಂಗೆಲ್ಲ ಹಾಲೆಲ್ಲ ಚೆಲ್ಕೊಂಡ್ಬಿಟ್ಟಿದ್ದೀನಿ, ಮೊದಲೇ ಗಾಬರಿ ಆಗಿಬಿಟ್ಟಿದೆ. ಆ್ಯಂಡ್ ಆ ಲಕ್ಸಂದ್ರದಲ್ಲಿ ದೊಡ್ಡ ಪೆಂಡಾಲಪ್ಪ, ಅದು ತುಂಬ ದೊಡ್ಡ ಪೆಂಡಾಲು. ಅಲ್ಲಿ ಹೋಗಿ ನಿಂತ್ಕೊಂಡಿದ ತಕ್ಷಣ ಫುಲ್ ಹಂಗೆ ಒಂದು ಲೆವೆಲ್ ಫೇಂಟ್ ಆಗೋ ಲೆವೆಲ್ಗೆ ಬಂದ್ಬಿಡ್ತು ನನಗೆ. ಆ್ಯಂಡ್ ವಾದ್ಯದವ್ರಿಗೆ ಇನ್ನೂ ನುಡಿಸಿ ಅಂತ ಹೇಳ್ತಾ ಇದ್ದೀನಿ. ಅವರು ಆ ಒಂದು ಶ್ರುತಿ ಇಟ್ಕೋತಾರೆ. ಆವಾಗ ನಾವು ಶುಕ್ಲಾಂಬರದ್ರ ಅವನ ಶ್ರುತಿ ಇಟ್ಕೋತಾ ಇದ್ದಾರೆ. ನಾನು ನೆನಪು ಆಮೇಲೆ ಪ್ರಸನ್ನ, ಅದೇನು ಪ್ರಸನ್ನ ಅಂತ, ಯಾವುದಮ್ಮ ಅಂತಿದ್ದಾರೆ. ಕೊನೆಗೆ ಸ್ಟಾರ್ಟಿಂಗ್ ಲೈನ್ ಬರುತ್ತಲ್ಲ, ಏನು ಪ್ರಸನ್ನ ಅಂತ. ಕೊನೆಗೂ ಅವನಿಗೂ ನೆನಪು ಬಂದಿಲ್ಲ ಆಯ್ತಾ, ಅಥವಾ ನೀವೇನು ಕೇಳ್ತಿದ್ದೀರಾ ಅಂತ ಅವ್ರಿಗೆ ಅದು ನೆನಪಾಗ್ತಾ ಇಲ್ಲ. ಕೊನೆ ಹೆಂಗಾಯ್ತು ಅಂದರೆ ಅಲ್ಲಿ ಹೋಗಿ ಇನ್ನೇನು ಠಕ್ ಅಂತ ಬಂದ್ಬಿಡ್ತು. ಹಾಂ ಓಕೆ, ಕೀರ್ತನಾರಂಭ ಕಾಲದಲ್ಲಿ ಅಂತ. ಅದಾದಮೇಲೆ ಯಾವುದೋ ಒಂದು ಹಾಡು, ಆ ಹಾಡು ನಮ್ಮಮ್ಮ ಹೇಳೇ ಕೊಟ್ಟಿಲ್ಲ. ಆಯ್ತಾ, ದೊಡ್ಡ ವಿದ್ವಾಂಸೆ ಥರ ನಮ್ಮ ತಾತನ ಕೇಳಿರೋದನ್ನ ಹಾಡಕ್ಕೆ ಹೋಗ್ಬಿಟ್ಟಿದ್ದೀನಿ. ಆ ಹಾಡು ತೊಗೊಳ್ಳಿ, ನಮ್ಮಮ್ಮನೆಲ್ಲ ನೋಡಿರ್ತಿದ್ನಲ್ಲ, ಅದು ಕೆಟ್ಟದಾಗಿ ಅಪಶ್ರುತಿ ಹಾಡು ಬರ್ತಾ ಇದೆ. ನಮ್ಮ ತಂದೆ ಏನು ಮಾಡೋರು, ನಾನು ಎದುರುಗಡೆ ಇದ್ರೆ ಕಾನ್ಷಿಯಸ್ ಆಗಿಬಿಡ್ದವ್ರು, ಸ್ವಲ್ಪ ಜನರ ಮಧ್ಯೆ ಹೋಗಿ ಅಲ್ಲೆಲ್ಲ ನೀನು ಯಾಕೆ ಆ ಹಾಡು ಹಾಡಿದೆ, ನಿನಗೆ ಹೇಳ್ಕೊಟ್ಟಿದ್ವಾ ಆ ಹಾಡು, ನಾನು ಏನಕ್ಕೆ ತಲ್ಪ್ರತಿಷ್ಠೆ ಕೆಲಸಗಳು ಮಾಡೋದು ನೀನು ಅದೆಲ್ಲ ಬೈಸ್ಕೊಂಡು ಒಂದ್ಸತಿ ಬಂದಿದ್ದೆ. ಇನ್ನೊಂದ್ಸತಿ ನಮ್ಮ ತಂದೆ ಪರಿಚಯಸ್ತರೆ ಒಬ್ಬರು, ಅವ್ರ ಮನೆ ಹತ್ರ ಹರಿಕತೆಗೆ ಹೋಗಿದ್ದೀವಿ, ಅವ್ರ ತಂದೆ ಪರಿಚಯಸ್ತಾರಲ್ವ, ಸೊ ಸ್ವಲ್ಪ ಕ್ಲೋಸ್ ಫ್ಯಾಮಿಲಿ ಥರ. ಆ ಆಂಟಿ ಬಂದು ನನಗೆ ಉಂಗ್ರಾನೇ ಹಾಕ್ಬಿಟ್ಟಿದ್ರು. ನನಗೆ ನನ್ನ ಹರಿಕತೆಗೆ ಉಂಗುರ ಬಂದಿದೆ ಅನ್ನೋ ಫೀಲಿಂಗ್ ನನಗೆ. ಆಮೇಲೆ ಮನೆಗೆ ಬಂದಮೇಲೆ ಗೊತ್ತಾಗುತ್ತೆ, ಇಲ್ಲ ಡ್ಯಾಡಿ ಫ್ರೆಂಡು ಅಂತ, ಅಯ್ಯೋ ಅದಕ್ಕೆ ಹಾಕಿದ್ದ. ಸೊ ಈ ಥರ ನಮಗಿದ್ದಂಥ ಪರ್ಸೆಪ್ಷನ್ನ ತುಂಬ ಸತಿ ಚೇಂಜ್ ಮಾಡಿ, ತಲೆ ಮೇಲೆ ಒಬ್ಬರು ಮೊಟ್ಟಕಿ ಇಳಿ ಕೆಳಗಡೆ ಅಂತೆಲ್ಲ ಹೇಳಿ. ಬಟ್ ಅಷ್ಟು ಚಿಕ್ಕ ವಯಸ್ಸಲ್ಲಿ ಹರಿಕತೆ ಮಾಡ್ತಿದ್ದಿದ್ರಿಂದ ಎಲ್ಲ ಅವರು ಬಂದು ಓಹೋಹೋ ಆಹಾಹಾ ಅಂತಿದ್ದಿದ್ದೆ ತಲೆಯಲ್ಲಿ ಇರ್ತಿತ್ತು. ಸೊ ಅದೇ ನಮ್ಮನ್ನು ಒಂದು ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಿದ್ದು. ಸ್ಲೋಲಿ ಹರಿಕಥೆಯಿಂದಾಗಿ ನೀವು ಟೆಲಿವಿಷನ್ಗೂ ಎಂಟ್ರಿ ಕೊಡ್ತೀರಾ, ಸಿನಿಮಾಗಳಲ್ಲಿ ಅಭಿನಯಿಸ್ತೀರಾ. ಈ ಟಿವಿನಲ್ಲಿ ಡಿಮಾಂಡ್ ಅಪ್ಪೋ ಡಿಮಾಂಡು ನಿಮ್ಮ ಫಸ್ಟ್ ಲೈವ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಅದ್ಭುತವಾದಂತಹ ಸ್ಟಿಂಕ್ಟ್. ಬಟ್ ನನಗೆ ಅಮೃತ ಅಂದ್ರೆ ನನ್ನ ಫಸ್ಟ್ ಥಾಟ್ ಆಫ್ ಅಮೃತ ಇಸ್ ಚಂದನ ವಾಹಿನಿಯಲ್ಲಿ ಬರ್ತಾ ಇದ್ದಂಥ ಗಂಗೋತ್ರಿ ಗಂಗೋತ್ರಿ ಬಾಳಿದು ಭಾವದ ಗಂಗೋತ್ರಿ, ಸಂಬಂಧಗಳ ಸರಮಾಲೆ ಕರೆಕ್ಟಾ? ಓಕೆ, KP ನಂಜುಂಡಿ ಅವ್ರದ್ದು. ಓ ಮೈ ಗಾಡ್, ನಿಮ್ಗೆ ಎಲ್ಲಿದಿಷ್ಟು ಮೆಮೊರಿ ಸೌಜನ್ಯ? ನಾನು ನಿಮ್ಮ ಇಂಟರ್ವ್ಯೂ ಮಾಡ್ಬೇಕು ಇವಾಗ. ನನ್ಗೆ ಏನಂದ್ರೆ ಅವಾಗ ಇದ್ದಿದ್ದೆ ಅದೊಂದೇ ಚಾನಲ್, ಕೇಬಲ್ ಇರ್ಲಿಲ್ಲ ನಮ್ಮ ಮನೇಲಿ. ನಮ್ಮ ಸ್ಕೂಲಲ್ಲಿ ಒಂದು ನೋಟಿಸ್ ಕೊಟ್ಟಿದ್ರು, ಎಲ್ಲರಿಗೂ ಕೊಟ್ಟಿದ್ರು, ಬಟ್ ನಮ್ಮನೇಲಿ ಅದನ್ನ ಸೀರಿಯಸ್ ಆಗಿ ತಗೊಂಡ್ರು. ಟಿವಿ 10th ಸ್ಟ್ಯಾಂಡರ್ಡ್ ಮಕ್ಕಳು ಬರೋವರೆಗೂ ಟಿವಿ ಇರಬಾರ್ದು ಅಂತ. ಓ ಮೈ ಗಾಡ್. ಬಟ್ ಯಾವಾಗ್ಲೋ ಒಂದು ಟೈಮಲ್ಲಿ ಫೈನಲಿ ಡಿಶ್ ಹಾಕ್ಸಿದ್ರು. ಡಿಶ್ ಅಂದ್ರೆ ಬರೀ ಎಲ್ಲಾ ಲ್ಯಾಂಗ್ವೇಜಸ್, ಭಾರತದಾದ್ಯಂತ ಎಲ್ಲಾ ಲ್ಯಾಂಗ್ವೇಜ್ದು ಡಿಡಿ ಮಾತ್ರ ಬರುತ್ತದ್ರಲ್ಲಿ. ಸೊ ದಿನದ 24 ಗಂಟೆ ಕೃಷಿ ಕಾರ್ಯಕ್ರಮ, ಸುದ್ದಿ. ನಮಗೆ ಸ್ಕೂಲ್ ಸ್ಟೂಡೆಂಟ್ಸ್ ಆಗಿ ಎಷ್ಟು ಬೇಜಾರಾಗೋದು ಅಂದ್ರೆ, ಬೇರೆಯವರೆಲ್ಲ ಏನೇನೆಲ್ಲ ಡಿಸ್ಕಸ್ ಮಾಡೋರು ನಮ್ಮ ಫ್ರೆಂಡ್ಸು, ನಮಗಿದ್ದಂಥ ಏಕೈಕ ಎಂಟರ್ಟೈನ್ಮೆಂಟ್ ವಾಸ್ ಗಂಗೋತ್ರಿ. ಓ ಮೈ ಗಾಡ್, ಸೀರಿಯಸ್ಲಿ. ನನಗೆ ನೀವು ನಿಮ್ಮ ತಂದೆ ತಾಯಿ ಎಲ್ಲಾ ಪಾತ್ರಗಳು ಹಂಗೆ ಕಣ್ಣಿಗೆ ಅಚ್ಚು ಹೊಡೆದಂಗೆ ನನಗೆ ನೆನಪಿದೆ. ಸೊ ಆ ಗಂಗೋತ್ರಿ ಮಾಡುವಾಗ್ಲೂ ಅಷ್ಟೇ, ಐ ಥಿಂಕ್ ನನ್ನ ಒಂದು ಸೀರಿಯಲ್ ಪೇಮೆಂಟ್ಸ್ ಅಲ್ಲಿ ಸಡನ್ ಆಗಿ ಒಂದು ಹೈಕ್ ಅಂತ ನೋಡಿದ್ದು ಅಂದ್ರೆ ನಾನು ಗಂಗೋತ್ರಿ ಅಲ್ಲೇ ಅನ್ಸುತ್ತೆ ಆ ಕಾಲಕ್ಕೆ. ಅಂಡ್ ನನ್ಗೆಲ್ಲ ಅವಾಗ ಅದೇ ನೀವು ಹೇಳ್ದಂಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್ ಮಾಡ್ತಿದ್ದೆ, ಆಂಕರಿಂಗ್ ಮಾಡ್ತಿದ್ದೆ. ಆವಾಗ ETV ಕನ್ನಡಲ್ಲಿ ನನಗೆ ಸ್ವಲ್ಪ ಕನ್ನಡ ಓದೋದು ಸಮಸ್ಯೆ ಇತ್ತು. ಓಕೆ, ಕ್ರಮೇಣ ಅದು ನನಗೆ ಬಂದಿದ್ದು. ಸ್ವಲ್ಪ ಒತ್ತಕ್ಷರಗಳೆಲ್ಲ ಎಗರಿಸ್ಬಿಡ್ತಾ ಇದ್ದೆ. ಸೊ ಅವಾಗ ಪತ್ರ ಓದಬೇಕು ಫಸ್ಟ್, ಅದೇ ಎಲ್ಲರ ಬರ್ಡೇ ವಿಶ್ ಮಾಡಬೇಕಿತ್ತಲ್ಲ. ಆವಾಗ ನಮಗೆ ಸುಕುಮಾರ್ ಸರ್ ಅಂತ ಅರ್ಧಕ್ಕರ್ಧ ಹೆಸರುಗಳನ್ನ ಎಗರಿಸ್ಬಿಡೋದು. ಅರ್ಧಕ್ಕರ್ಧ ನಮ್ಮ ಸ್ವಂತ ಹೆಸರನ್ನ ಆ್ಯಡ್ ಮಾಡಿ, ಬಿಕಾಸ್ ಇಷ್ಟು ಕಟ್ಟಾಗಿ ನನಗೆ ಒಂಥರ ಅವಮಾನ 1 more ತೊಗೊಳಕ್ಕೆ. ಈಗ ನಾನು 1 more ತೊಗೊಂಡ್ರೆ ಉಗಿಸ್ಕೋತೀನಿ ಅಂದ್ಬಿಟ್ಟು ಅಲ್ಲಿ ಸುರೇಶ್ ಅಂತಿದ್ರೆ ಕಿರಣ್ ಅಂತ, ಶುಭ ಹಾರೈಸ್ತಿರೋರು ಕಿರಣ್, ಸಂತೋಷ್, ರಾಜೇಶ್, ಹಿಂಗೆ ನನಗೆ ಯಾವ ಹೆಸರು ಬೇಕು ಆ ಹೆಸರೆಲ್ಲ. ಅದು ಒಂದ್ಸತಿ ಅವ್ರು ಕಂಡಿಡ್ಕೊಂಡ್ಬಿಟ್ಟಿದ್ದಾರೆ ಆಯ್ತಾ. ಓದ್ಬಿಟ್ಟು ಬಂದ್ಬಿಟ್ಟು ಕೊಡಮ್ಮ ಎಲ್ಲಿದೆ ತೋರ್ಸು, ಕಿರಣ್ ಏನಮ್ಮ ನೀನು, ಅವ್ರು ನಮಗೆ ಫೋನ್ ಮಾಡಿ ಉಗಿತಾರಮ್ಮ, ಹಂಗೆಲ್ಲ ಮಾಡಬಾರ್ದು, ಪರವಾಗಿಲ್ಲ ತಗೋ, ಎಷ್ಟು 1 more ಆದ್ರೂ ತಗೋ, ಬಟ್ ಕರೆಕ್ಟಾಗಿ ಓದು ಅಂತ. ಸೊ ಆ ಥರ ಎಲ್ಲ ಒಂದಷ್ಟು ಅವಾಗೆಲ್ಲ ಭಯ ಆಗೋದಪ್ಪ. ಲಿಟ್ರಲಿ ಆ AC ರೂಮಲ್ಲೂ ನಮಗೆ ಸ್ವೆಟ್ ಬರ್ತಿತ್ತಂದರೆ ಉಗಿಸ್ಕೋಬೇಕಲ್ಲ, ಬೈಸ್ಕೋಬೇಕಲ್ಲ ಅನ್ನುವಂಥದ್ದು. ಸೊ ಆ ಎಲ್ಲ ಸ್ಟೇಜ್ಗಳನ್ನು ದಾಟ್ಕೊಂಡು ಸೀರಿಯಲ್ಸ್ ಎಲ್ಲ ಬಂತು, ಸೀರಿಯಲ್ಸು ಎಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೆ. ಆವಾಗ ಗಂಗೋತ್ರಿ ಅನ್ನುವಂಥದ್ದು ಅದು ನನಗೂ ತುಂಬ ಇಷ್ಟವಾಗಿರೋ ಒಂದು ಪಾತ್ರ, ತುಂಬ ಹತ್ತಿರವಾದ ಪಾತ್ರ. ಆ್ಯಂಡ್ ತುಂಬ ಎಲ್ಲ ಜನ ಇಷ್ಟಪಡ್ತಿದ್ರು. ಎಲ್ಲೋದ್ರೂ ಬಂದು ಹಿಂಗೆಲ್ಲ ಅಂದ್ಕೊಂಡು ದೃಷ್ಟಿ ಎಲ್ಲ ತೆಗಿಯೋಕ್ಕೆಲ್ಲ ಬಂದ್ಬಿಡ್ತಾಯಿದ್ರು. ಯಾಕೆ ಅಂದರೆ
ಗಂಗೋತ್ರಿ ಸೀರಿಯಲ್ ನೋಡ್ತಾ ಇದ್ದೀನಮ್ಮ, ಎಷ್ಟು ಚೆನ್ನಾಗಿ ನಿಮ್ಮ ಅಪ್ಪ ಅಮ್ಮನ ನೋಡ್ಕೋತೀಯಮ್ಮ ಅಂತೆಲ್ಲ. ಸೊ ನಮ್ಮ ಅಪ್ಪಂಗೂ ಒಂಥರ ಖುಷಿ ಆಗ್ತಿತ್ತು. ಬಟ್ ಆ ಗಂಗೋತ್ರಿಗೆ ನನಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಕೂಡ ಬಂದಿತ್ತು ಆಯಿತಾ. ಬಟ್ ಆ ಅವಾರ್ಡ್ ಇಸ್ಕೊಳಕ್ಕೆ ಹೋಗಿದಾಗ, ಅವಾರ್ಡ್ ಫಂಕ್ಷನ್ಗೆ ಹೋಗಿದಾಗ ನಮ್ಮ ಅಪ್ಪಂಗೆ ಅಷ್ಟು ಒಂದು ಒಂಥರ ಹಿ ಈಸ್ ನಾಟ್ ಗೆಟಿಂಗ್ ಕನ್ವಿನ್ಸ್ಡ್ ವಿತ್ ದ ಎನ್ವೈರ್ನ್ಮೆಂಟ್. ಏನಿದೆ ಇದರಲ್ಲಿ, ಏನಂತ ಪ್ರೋಗ್ರೆಸ್ ಇಲ್ಲ ಅವಳಿಗೆ, ಅಥವಾ ದಿಸ್ ಇಸ್ ನಾಟ್ ವೇರ್ ಯು ಆರ್ ಸಪೋಸ್ ಟು ಬಿ. ಲೈಕ್ ಆ್ಯಸ್ ಐ ಸೆಡ್, ಒಂದು ನೀವು ಸೋಲೋ ಪರ್ಫಾರ್ಮೆನ್ಸ್ ಕೊಟ್ಟು ನಿಮ್ಮನ್ನು ನೀವು ಸೋಲೋ ಆಗಿ ಹರಿಕತೆಯಲ್ಲಿ ಗುರುತಿಸ್ಕೊಂಡು ಮತ್ತು ನಿಮ್ಮ ತಾತ ಅವರೇ ಹಾಕಿರುವಂಥ ಅಂಥ ಒಂದು ಸ್ಟ್ರಾಂಗ್ ಬುನಾದಿ ಇರುವಾಗ ಇಲ್ಲಿ ಬಂದು ಓಕೆ ನೀನು ಪ್ರೂವ್ ಮಾಡ್ಕೊ, ನಿನ್ಗೆ ಅದಕ್ಕೂ ಅವಕಾಶ ಇರುತ್ತೆ, ಬಟ್ ಕಾನ್ಸಂಟ್ರೇಟ್ ಮೋರ್ ದೇರ್, ದಿಸ್ ಇಸ್ ನಾಟ್ ಆರ್ ಕಪ್ ಆಫ್ ಟೀ ಅನ್ನೋ ಥರ ಅವ್ರಿಗೆ ಖುಷಿನೇ ಇಲ್ಲ. ನಮ್ಮ ಅಪ್ಪಂಗೆ ಅವಾಗ ನಂಗೆ ತುಂಬ ಬೇಜಾರು ಕೂಡ ಆಗಿತ್ತು, ಏನಪ್ಪ ನಂಗೆ ಅವಾರ್ಡ್ ಬಂದಿದೆ, ನಮ್ಮ ತಂದೆ ಖುಷಿ ಪಡ್ತಾ ಇಲ್ಲ ಅಂತ. ಬಟ್ ಈಗ ಅರ್ಥ ಆಗುತ್ತೆ ವೈ ಅನ್ನೋದು. ಐ ಕ್ಯಾನ್ ರಿಲೇಟ್ ಟು ದಟ್ ನಾವು. ಸೊ ಆ ಥರ ಗಂಗೋತ್ರಿ. ಆ್ಯಂಡ್ ನಾನು ಒಂದು ಬುಕ್ ಮೇಂಟೈನ್ ಮಾಡ್ತಾ ಇದ್ವಿ. ಆ ಬುಕ್ಕಲ್ಲೂ ಹೀಗೆ ಏನಂದರೆ ದೊಡ್ಡ ಪೇಮೆಂಟ್ ನಮ್ಮ ಅಪ್ಪಂಗೆ ಕೆಲವೊಂದು ಗೊತ್ತಾಗ್ತಿತ್ತಲ್ಲ. ಪ್ಲಸ್ ನಾನು ಅವಾಗ ಒಂದು 2-3 ಆ್ಯಂಕರಿಂಗಲ್ಲಿ ಈ ರಿಯಾಲಿಟಿ ಶೋಸ್ ಥರ ಎಲ್ಲ ಮಾಡ್ತಿದ್ದೆ, ರಾಣಿ ಮಹಾರಾಣಿ ಅನ್ನೋಂಥದ್ದೆಲ್ಲ. ಸೊ ಅಷ್ಟೊತ್ತಿಗಾಗಲೇ ನನ್ನ ಪೇಮೆಂಟ್ ಸ್ವಲ್ಪ ಒಳ್ಳೆ ಹೈಕಿಗೆ ಬಂದಿತ್ತು. ಸೊ ಅದೆಲ್ಲ ನೈಸಾಗಿ ಆ ಚೆಕ್ಗಳೆಲ್ಲ ಒಂದು ಕಡೆ ಒಂದು ಬ್ಯಾಂಕ್ಗೆ, ಈ ಸಣ್ಣ ಪುಟ್ಟ ಅಮೌಂಟ್ಗಳು ಬರ್ತಾ ಇದ್ದ ಚೆಕ್ಕೆಲ್ಲ ನಮ್ಮ ಅಪ್ಪಂಗೆ ಅಕೌಂಟಬಲ್ ತೋರ್ಸೋಕ್ಕೆ, ನೋಡು ನನಗೆ ಬಂದಿರೋದು ಅಮೌಂಟ್ ಇಷ್ಟು, ಈ ತಿಂಗಳದ್ದು ಇಷ್ಟು ಅಂತ. ಸೊ ನಾನು ಖರ್ಚು ಮಾಡಿರೋದ್ರಲ್ಲಿ ಉಳಿಸಿರೋದು ಒಂದು 10%. ಬಟ್ ಒಂದು ಸ್ವಲ್ಪ ದಿನ ಆದಮೇಲೆ ಆ 10% ನನಗೆ ಎಷ್ಟು ಸಹಾಯಕ್ಕೆ ಬಂತು ಅಂದರೆ, ನಮ್ಮಪ್ಪ ಭಯ ಇಟ್ಟು ಸೇವ್ ಮಾಡಬೇಕು ಅಂತ ಹೇಳಿದ್ದಿದ್ದೆ ಕಡೆಗೆ ನನಗೆ ಒಂದು ಸಿಚುವೇಶನಲ್ಲಿ ಹೆಲ್ಪ್ ಆಯಿತು. ನಾನು ಫ್ರೆಂಡ್ಸು ಅದು ಇದು ಅಂತ ಎಂಜಾಯ್ ಮಾಡಿದ್ದು ಯಾವುದು ನನ್ನ ಕೌಂಟಿಗೆ ಬಂದಿಲ್ಲ. ಆವಾಗ ಅನಿಸುತ್ತೆ ಓಕೆ, ನಮಗೆ ಸೇವಿಂಗ್ಸು ಅಥವಾ ಆಪತ್ಕಾಲಧನ ಅಂತ ಏನಿರುತ್ತೆ ಅದು ಇರಬೇಕಪ್ಪ ಅನ್ನುವಂಥದ್ದು. ನಿಮ್ಮ ಸ್ವಂತ ಸಂಪಾದನೆ ತಗೊಂಡಾಗ ವಾಟ್ ಇಸ್ ದ ಲೋಯೆಸ್ಟ್ ಮತ್ತು ವಾಟ್ ಇಸ್ ದ ಹೈಯೆಸ್ಟ್ ದಟ್ ಯು ಅರ್ನ್ಡ್? ಲೋಯೆಸ್ಟ್ ಅಂದರೆ ನಾವು ಇನಿಷಿಯಲ್ ಡೇಸಲ್ಲೆಲ್ಲ ಶುರು ಮಾಡಿದಾಗ ETV ಕನ್ನಡಲಾಗಿರ್ಬೋದು, ಅದರಲ್ಲೆಲ್ಲ ನಮಗೆ ಪರ್ ಎಪಿಸೋಡ್ 500 ರುಪೀಸ್ ಅಂತ ಕೊಡ್ತಿದ್ರು. ಅದಾದಮೇಲೆ 750 ಆಯಿತು, ಅದಾದಮೇಲೆ 1200 ಆಯಿತು. ಸೊ 1500ವರೆಗೂ ನನಗೆ ನೆನಪಿದೆ ನಾವು ಇದು ಮಾಡ್ತಾ ಇದ್ದಿದ್ದು. ಆ್ಯಂಡ್ ಹೈಯೆಸ್ಟ್ ಅಂತ ತಗೊಂಡಾಗ ನಾವು ಈ ರಾಣಿ ಮಹಾರಾಣಿ ಅನ್ನೋ ಶೋ ಎಲ್ಲ ಏನು ಮಾಡ್ತಿದ್ವಿ, ಆವಾಗೆಲ್ಲ ನಮಗೆ ಚೆಕ್ಸ್ ಬರ್ತಾ ಇದ್ದಿದ್ದು ಇಟ್ ಯೂಸ್ ಟು ಬಿ ಅ ವೆರಿ ಹ್ಯೂಜ್ ಅಮೌಂಟ್, ಇವನ್ ಕ್ರಾಸಿಂಗ್ ಲ್ಯಾಕ್ಸ್ ಆಯಿತಾ. ಸೊ ಅದನ್ನೇ ಹೇಳಿದ್ದು, ಅದನ್ನೆಲ್ಲ ನಾನು ಇದು ಮಾಡಿಬಿಟ್ಟು ನನ್ನ ಕಡೆಗೆ ಹಾಕೊಂಡ್ಬಿಡ್ತಾ ಇದ್ದೆ. ವಾಟ್ ಎವರ್ ಆ ಲ್ಯಾಕ್ಸ್ ಏನು ಬರ್ತಿತ್ತು ಅದನ್ನು ಆ ಥರ ಖರ್ಚು ಮಾಡಿಬಿಟ್ಟು ಈ ಸಣ್ಣ ಪುಟ್ಟ ಥೌಸಂಡ್ಸಲ್ಲಿ ಬರ್ತಿದ್ದನ್ನು ನಮ್ಮ ಅಪ್ಪಂಗೆ ತೋರಿಸಿದ್ದೆ ನನಗೆ ಕೈ ಹಿಡಿದಿದ್ದು. ಆ್ಯಂಡ್ ಅವಾಗೆಲ್ಲ ಏನೇನೋ ಕ್ರೇಜು, ಕಾರ್ ತೊಗೋಬೇಕು. ಆ್ಯಂಡ್ ನಾನು ಕಾರ್ ತೊಗೊಂಡಂಥ ವರ್ಷದಲ್ಲೇ ನಮ್ಮ ಯಜಮಾನ್ ಒಂದು ಸೈಟ್ ತೊಗೊಂಡಿದ್ರು. ಅದು ನನ್ನ ಕಾರು ನಾನು ತೊಗೊಂಡಿದ್ದಕ್ಕಿಂತ ಡಿಪ್ರಿಷಿಯೇಟ್ ಆಗಿ ನಾನು ಮಾರಬೇಕಾಗಿ ಬಂತು. ನಮ್ಮ ಯಜಮಾನ್ರಿಗೆ ಅದು ಒಂದಕ್ಕೆ 10 ಪಟ್ಟು ಬೆಳೆದ್ಬಿಟ್ಟಿತ್ತು. ಲೈಕ್ ನೋಡಿ, ಅದಕ್ಕೆ ಹೇಳೋದು ಬುದ್ಧಿ ಇರಬೇಕು ಅಂತ. ನಿಮಗೆಲ್ಲ ಬುದ್ಧಿ ಇಲ್ಲ, ಬರೀ ಶೋ ಆಫ್ ನೀವೆಲ್ಲ ಅಂತ ತುಂಬ ಆಡ್ಕೋತಾ ಇದ್ರು. ನಿಜ, ಅದು ವೆರಿ ಟ್ರೂ ಅಂತ. ಫೈನಲಿ ಕಮಿಂಗ್ ಟು ಇವಾಗ ನಿಮ್ಮ ಮ್ಯಾರೇಜ್, ಲವ್ ಮ್ಯಾರೇಜಾ ನಿಮ್ದು? ಇಲ್ಲ, ಇಟ್ಸ್ ಅನ್ ಅರೇಂಜ್ಡ್ ಮ್ಯಾರೇಜ್. ಹೌದಾ? ನಮ್ಮನೆ ಲವ್ ಮ್ಯಾರೇಜ್ಗೇನು ಯಾರು ಅಪೋಸ್ ಕೂಡ ಮಾಡ್ತಾ ಇರಲಿಲ್ಲ. ದೇ ವರ್ ಓಪನ್. ಬಟ್ ಅನ್ಫಾರ್ಚುನೇಟ್ಲಿ ಐ ಎಂಡೆಡ್ ಅಪ್ ವಿತ್ ಗೆಟಿಂಗ್ ಇನ್ ಟು ಅನ್ ಅರೇಂಜ್ಡ್ ಮ್ಯಾರೇಜ್. ಅನ್ಫಾರ್ಚುನೇಟ್ಲಿ ಯಾಕೆ ಅಂದರೆ ಅದು ವರ್ಕೌಟ್ ಆಗಲಿಲ್ಲ. ಲವ್ ಮ್ಯಾರೇಜ್ ಅನ್ನೋದು ನನಗೆ ನನ್ನ ಹಣೆ ಬರದಲ್ಲಿ ಇರಲಿಲ್ಲ ಅನ್ಸುತ್ತೆ. ಸೊ ಎಂಡೆಡ್ ಅಪ್ ವಿತ್ ಅರೇಂಜ್ಡ್ ಮ್ಯಾರೇಜ್. ಆ್ಯಂಡ್ ಆ ಅರೇಂಜ್ ಮ್ಯಾರೇಜಲ್ಲೂ ಸುಮಾರು ಫಿಲ್ಟರ್ಸ್ ಮಾಡಿಕೊಂಡು, ನಮ್ಮ ತಾಯಿಗೇನು ಗೊತ್ತಾ, ನನಗೆ 18 ವರ್ಷ ಇದ್ದಾಗಲೇ ಶುರು ಮಾಡಿಬಿಟ್ಟಿದ್ರು ಗಂಡು ನೋಡೋಕ್ಕೆ. ಇಲ್ಲದೆ ಇರೋ ದೇವ್ರ ಹತ್ರ ಹೋಗಿ ಹರಕೆಗಳು ಹೊತ್ಕೊಳ್ಳೋದು ಎಲ್ಲರಿಗೂ. ಹೆಂಗೆ ಅಂದರೆ ನಮ್ಮಮ್ಮ ಒಂದು ಕಡಲೆಪುರಿ ವ್ಯಾಪಾರ ಮಾಡಿಬಿಟ್ಟಿದ್ರಪ್ಪ. ಓಕೆ. ಆ್ಯಂಡ್ 18 ಇಯರ್ ನಮಗೆಲ್ಲ ಏನಕ್ಕಮ್ಮ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ. ನಾನು 23 ಆದಾಗ ಮದುವೆ ಆಗಿದ್ದು. ಸೊ ಬೈ ದೆನ್ ದೇ ಆಲ್ರೆಡಿ ಸ್ಟಾರ್ಟೆಡ್ ಫೀಲಿಂಗ್ ನನ್ನ ಮಗಳು ಸೇಲೇ ಆಗ್ತಾ ಇಲ್ಲ, ನನ್ನ ಮಗಳನ್ನ ಯಾರೂ ಮದುವೆನೇ ಆಗ್ತಾ ಇಲ್ಲ ಅನ್ನೋ ಲೆವೆಲ್ಗೆ ಅವರು ಫುಲ್ ಡಿಪ್ರೆಷನ್ಗೆಲ್ಲ ಹೋಗೋ ಥರ ಇರ್ತಾ ಇತ್ತು. ಆ್ಯಂಡ್ ಹೆಂಗೆ ಅಂದರೆ ಇವಾಗ ಬೇರೆ ಮನೆಗಳೆಲ್ಲ ನಾನು ಕಂಡಂಗೆ ಫಸ್ಟ್ ಒಂದು ಫೋಟೋ ಕೇಳ್ತಾರೆ, ಆಮೇಲೆ ಜಾತಕ ಕೇಳ್ತಾರೆ, ಜಾತಕ ಮ್ಯಾಚ್ ಆಗಬೇಕು, ಅದರಲ್ಲಿ ಒಂದಷ್ಟು ಫಿಲ್ಟರ್ಸ್ ಮಾಡಿ ಒಬ್ಬರನ್ನ ಒಂದು 10 ಜಾತಕ ಮ್ಯಾಚ್ ಆದರೆ ಅದರಲ್ಲಿ ಒಂದು 3 ಜನ ಗಂಡಸನ್ನ ಕರೆಸ್ತಾರೆ. ನಮ್ಮ ಮನೇಲಿ ಫೋಟೋನೇ ಇಲ್ಲ. ಮೇಡಮ್ ಒಂದು ಗಂಡಿದೆ ನೋಡಿ, ಕರ್ಕೊಂಬನ್ನಿ, ಕರ್ಕೊಂಬ ಆಯಿತಾ. ಆ್ಯಂಡ್ ಅದು ಹೆಂಗೆ ಒಬ್ಬರಂತೂ ನಂಗೆ ಚೆನ್ನಾಗಿ ನೆನಪಿರೋದು ಹೆಂಗಿತ್ತು ಅಂದರೆ, ಬಂದರು, ಒಬ್ಬರೇ ಬಂದಿದ್ದಾರೆ. ಆ್ಯಂಡ್ ಬಂದು ಫುಲ್ ಪ್ರಿನ್ಸಿಪಲ್ ಥರ ಕೂತಿದ್ದಾರೆ. ನಾನು ಸರಿ ಗಂಡವ್ರ ಮಾವನೋ ದೊಡ್ಡಪ್ಪನೋ ಚಿಕ್ಕಪ್ಪನೋ ಯಾರೋ ಬಂದಿದ್ದಾರೆ. ಆ ಮನುಷ್ಯ ಏನಂದರೆ, ಇದು ಯಾರ್ದು ಸೈಕಲ್ಲು? ಅದು ನಮ್ಮ ಅಮೃತಂದೆ. ಸೈಕಲ್ ಓಡಿಸ್ತೀರಾ? ಅವಳು ಕಾರು ಓಡಿಸ್ತಾಳೆ. ಯಾವ ಕಾರಿದೆ? ಇಂಥದ್ದೊಂದು ಕಾರಿದೆ. ಓಕೆ. ಆಮೇಲೆ ಇವ್ರು ಯಾರು ಕೆಲಸದವರು? ಇವ್ರು ನಮ್ಮ ಮನೇಲಿ ಏನೇನು ಕೆಲಸ ಮಾಡ್ತಾರೆ? ಎಲ್ಲ ಕೆಲಸದವ್ರು ಎಲ್ಲ ಕೇಳ್ತಾ ಇದ್ದಾರೆ. ನಾವು
ಸರಿ ಆಯಿತು ಮ್ಯಾಟ್ರಿಗೆ ಬನ್ನಿ, ಹುಡುಗ ಯಾರು ಕರೆಸಿ ನೋಡೋಣ ಅಂತೆಲ್ಲ. ಆಮೇಲೆ ನಮ್ಮ ತಂದೆಯವರು ಪಾಪ ಸುಮಾರು ಅರ್ಧ ಗಂಟೆ ಹಿಂಗೆ ಬ್ಲೇಡ್ ಆಗ್ತಾನೇ ಇದ್ರು, ಕೂತಿದ್ವಿ. ಆಮೇಲೆ ಇದು ಹುಡುಗ ಬಂದಿಲ್ವಾ ಅಂದರೆ ನಾನೇ ಹುಡುಗ ಅಂತಾನೆ. ಅವ್ನಿಗೆ ಆಲ್ಮೋಸ್ಟ್ ಎಲ್ಲ ಒಂದು ಲೆವೆಲ್ಗೆ ಸೈಟ್ ಎಲ್ಲ ಖಾಲಿ ಆಗೋಗಿ ಬಂದು ಕೂತಿರೋದು. ನನಗೆ ಫುಲ್ ಸಿಟ್ಟತ್ತೋಗಿ, ನೀನು ಬಂದು ಇಷ್ಟು ಪ್ರಶ್ನೆ ಕೇಳೋದ ಅಂತ. ಆಮೇಲೆ ಸರಿ ಆಯಿತು ನಿಮ್ಗೆ ಹೇಳಿ ಕಳಿಸ್ತೀವಿ ಬಿಡಿ. ಹೆಂಗೆ ಬಂದ್ರಿ ನೀವು ಅಂದರೆ ಬಸ್ಸಲ್ಲಿ ಬಂದೆ ಅಂತಾನೆ. ಯಪ್ಪ, ಬಸ್ಸಲ್ಲಿ ಹೆಣ್ಣು ನೋಡಕ್ಕೆ ಬಂದ್ಬಿಟ್ಟು ನಮ್ಮಪ್ಪ, ನೀನು ಹಿಂಗೆ ರಿಜೆಕ್ಟ್ ಮಾಡ್ತಾ ಇದ್ರೆ ನಿನಗೆ ಇಂಥವನ್ನೇ ಸಿಗೋದು, ನಿನ್ಗೆ ಅದು ಗಂಡು ಅಂತಲೂ ಗೊತ್ತಾಗಬಾರ್ದು ಅಂತ. ಆವತ್ತಿನ ದಿನ ರಾತ್ರಿ ನನ್ನ ಕನಸಲ್ಲಿ ನಮ್ಮಪ್ಪ ನನಗೆ ಯಾರಿಗೋ ಒಬ್ಬ ಬಾಂಡ್ಲಿ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದಾರೆ, ನಾನು ಅವ್ನ ಜೊತೆ ಥಿಯೇಟ್ರಿಗೆ ಹೋಗಿ ಮೂವಿ ನೋಡ್ತಾ ಇದ್ದೀನಿ. ಆಯಿತಾ, ಎಷ್ಟು ಭಯ ಬಂತು ಅಂದರೆ ಇಲ್ಲ ನಾನು ಯಾರನ್ನೋ ಒಬ್ಬರು ನೋಡಿ ಸೆಟ್ಲ್ ಆಗಿಬಿಡ್ಬೇಕು ಅಂತ ನನಗೆ ಬಂದ್ಬಿಡ್ಬೇಕು. ಆಯಿತಾ, ಆಮೇಲೆ ಎಲ್ಲ ಇವ್ರು ಹನುಮಂತೇಗೌಡರು ಅಂತೆಲ್ಲ ನಾವು ಯಾವುದು ಕಲ್ಯಾಣ ರೇಖೆ ಅಂತ ಸೀರಿಯಲ್ ಮಾಡ್ತಿದ್ವಿ, ಕುಸುಮಾಂಜಲಿ ಅಂತ. ಹನುಮಂತೇಗೌಡರು ನಂಗೆ ತಂದೆ. ಬಾಮ್ಮ ಅಮೃತ ಚೇರ್ ಹಾಕ್ಕೊಳ್ಳಮ್ಮ, ಹೇಳಮ್ಮ ಈ ಸತಿ ಯಾವ ಥರ ಗಂಡು ಬಂದಿದ್ರು. ಸರ್ ಈ ಸತಿ ಏನಾಯಿತು ಗೊತ್ತಾ ಸರ್, ಬಂದರು ಸರ್ 5 ಜನ ಬಂದಿದ್ರು ಸರ್. ಒಬ್ಬರು ಅಂಕಲ್ ಮಧ್ಯ ಕೂತಿದ್ರು, ಈ ಕಡೆ ಆ ಕಡೆ ಇಬ್ಬರು ಆಂಟಿ ಕೂತಿದ್ರು, ಅವ್ರ ಪಕ್ಕ ಗಂಡು ಕೂತಿದ್ದ. ಗಂಡು ಆಯುರ್ವೇದಿಕ್ ಡಾಕ್ಟ್ರ್ ಅಂತೆ. ಹಾಂ, ಮತ್ತೆ ಯಾಕಮ್ಮ ಮದುವೆ ಆಗಲಿಲ್ಲ? ಏನಿಲ್ಲ, ಅವ್ರು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಸರ್, ಇದು ನನ್ನ ಸಂಸಾರ, ಇದು ನನ್ನ 2ನೇ ಸಂಸಾರ. ಆವಾಗ ನಮ್ಮಪ್ಪ ದಯವಿಟ್ಟು ಕ್ಷಮಿಸಿ, ಒಂದು ಅತ್ತೆ ಇರೋ ಮನೇಲೇ ಹೆಣ್ಮಕ್ಳನ್ನ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಅದರಲ್ಲಿ ಇಬ್ಬರಿಬ್ಬರು ಅತ್ತೆ ಇರೋವಂಥ ಮನೆಗೆ ನಾವು ಕೊಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ರು. ಅವರು ಡಾಕ್ಟರ್ ಥರನೂ ಕಾಣಿಸಿರ್ಲಿಲ್ಲ. ಆಮೇಲೆ ಅವ್ರು ಕರ್ಕೊಂಬಂದಿರ್ತಾರಲ್ಲ ಆ ಮ್ಯಾರೇಜ್ ಬ್ಯೂರೋ, ಏನು ಸರ್ ದೇವ್ರಣಿಗೂ ಅವ್ರು ನಮ್ಗೆ ಹೇಳೇ ಇಲ್ಲ ಸರ್, ಅವ್ರಿಗೆ ಇಬ್ಬರು ಹೆಂಡ್ತಿರುತ್ತೆ, ಇಲ್ಲಿ ಬಂದೆ. ಸೊ ಈ ಥರ ಎಲ್ಲ ಇನ್ಸಿಡೆಂಟ್ಸ್ನ ಅವ್ರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿಕೊಂಡು, ಸರಿ ಇದ್ರ ಮಧ್ಯೆ ನೀನು ಯಾವಾಗಮ್ಮ ಮದುವೆ ಆಗ್ತೀಯಾ ಅಂತ ಕೇಳೋರು. ಸೊ ರೂಪೇಶ್ ಬಂದಾಗ ಮೆಟ್ಲು ಇರ್ತಿತ್ತು, ನನ್ನ ಕಿಟಕಿ ಕರೆಕ್ಟಾಗಿ ಆ ಮೆಟ್ಲಿಗೆ ಹತ್ರ ಇರ್ತಿತ್ತು. ಆಯಿತಾ, ಸೊ ಕರ್ಟನ್ ತೆಗೆದ್ರೆ ಗಂಡು ನನಗೆ ಫಸ್ಟೇ ರಿವೀಲ್ ಆಗ್ಬಿಟ್ಟಿರ್ತಿದ್ದ. ನಾನೇನು ಅಲ್ಲೋಗಿ ನಾಚ್ಕೊಂಡು ಎಲ್ಲ ಕೊಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಇವ್ರದ್ದು ಅನ್ಫಾರ್ಚುನೇಟ್ಲಿ ಕಿಟಕಿ ತೆಗಿತೀನಿ, ಇಷ್ಟುದ್ದ ಶೂಸ್ ಕಾಣಿಸ್ತಾ ಇದೆ. ಯಾರಪ್ಪ ಬಂದಿದ್ದಾರೆ ಇಷ್ಟುದ್ದ ಶೂಸ್ ಹಾಕ್ಕೊಂಡು? ಮಿಸ್ ಆಗ್ಬಿಟ್ನಲ್ಲ ಹುಡುಗ, ನೋಡಲೇ ಇಲ್ವಲ್ಲ ಅಂದ್ಕೊಂಡು. ಆ್ಯಂಡ್ ಸರಿ ಆಯಿತು, ರೆಡಿ ಆದೆ, ಹೋಗಿ. ಆ್ಯಂಡ್ ನನಗೆ ಆವಾಗ ಸ್ವಲ್ಪ ತುಂಬ ಟಾಲಾಗಿರೋ ಹುಡುಗ ಬೇಕು ಅಂತೆಲ್ಲ ನನಗೆ ಅವಾಗ ಒಂದು ಡ್ರೀಮು. ಹೋಗಿ ನೋಡಿದ್ರೆ ಇವರು ಸೋಫಾಯಿಂದ ಆಲ್ಮೋಸ್ಟ್ ಇಷ್ಟು, ಹೀ ಈಸ್ ಆಲ್ಮೋಸ್ಟ್ 6.2, 6'3" ಹತ್ರ ಇದ್ದಾರೆ ರೂಪೇಶ್. ಸೊ ಬಂದು ನೋಡಿದ್ರೆ ತುಂಬ ಟಾಲ್ ಆಗಿದ್ದಾನಲ್ಲ, ಫಸ್ಟ್ ಅಲ್ಲೇ ಓಕೆ ಆಗೋಯ್ತು. ಬಟ್ ಅವರಿಗೆ ನಮ್ಮ ತಾತನ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ಅಂದರೆ 2 ಗೊತ್ತಿಲ್ಲ, 2 ಅಂದರೆ ಗೊತ್ತಿಲ್ಲ. ಓಕೆ, ನಾವು ಒಂಥರ ಫುಲ್ ಅವರು ಹೀಸ್ ಇನ್ ಟು IT, ಸೊ ಸ್ವಲ್ಪ ಆ ಕಲ್ಚರ್ ಜಾಸ್ತಿ. ಅವ್ರು ಅವಾಗೆಲ್ಲ ಅವಾಗ ಹೇರ್ ಸೆಟ್ ಮಾಡ್ಕೊಳ್ಳೋದು, ಸೆಟ್ ಮಾಡ್ಕೊಂಡು ಹೂ ಇಸ್ ದಿಸ್ ಪರ್ಸನ್ ಅಂತೆಲ್ಲ ಕೇಳ್ತಾ ಇದ್ದಾರೆ ನಮ್ಮ ತಾತನ್ನ. ಇವ್ರೇನು ಹಿಂಗೆಲ್ಲ ಕೇಳ್ತಾರಲ್ಲ ಅಂದ್ಕೊಂಡು ಅವ್ರು ನಮ್ಮ ತಾತ ಅಂತ. ಬಟ್ ಇವ್ರ ತಂದೆ ಅವ್ರಿಗೆಲ್ಲ ಗೊತ್ತಿತ್ತು. ಅವ್ರು ಆ ಕಡೆ ಹೋಗಿದ ತಕ್ಷಣ ನಮ್ಮಪ್ಪ, ನೋಡಮ್ಮ ಹರಿಕತೆ ಗೊತ್ತಿರೋರ್ನ ಮದುವೆ ಆಗು, ಹರಿಕತೆ ಇಲ್ಲಾಂದರೆ ನಿನಗೆ ತುಂಬ ಕಷ್ಟ ಆಗುತ್ತೆ. ಇಲ್ಲ ನನಗೆ ಈ ಹುಡುಗನೇ ಬೇಕು ನಾನು ಅವ್ರು, ಯಾಕಂದ್ರೆ ನನಗೂ ಸಾಕಾಗಿತ್ತು. ಆಯ್ತಾ, ನಾನು ಯಾರನ್ನ ಕರೆಕ್ಟಾಗಿರೋರು ಬಂದರೆ ನಾನು ಮದುವೆ ಆಗ್ಬಿಡ್ತೀನಪ್ಪ ಅನ್ನೋ ಥರ. ಆ್ಯಂಡ್ ಯಾವ ಹುಡುಗ ಬಂದರೂ ಫಸ್ಟ್ ಹುಡುಗ ಯಾವ ಕಾರಲ್ಲಿ ಬಂದಿದ್ದಾರೆ ಎಲ್ಲ ನೋಡ್ತಾ ಇದ್ದಿದ್ದು. ಸೊ ಆ್ಯಂಡ್ ನಮ್ಮಪ್ಪ, ಇವಾಗ ಓಕೆನಾ, ಈ ಕಾರ್ ಓಕೆನಾ ನಿನಗೆ? ಈ ಕಾರ್ ಓಕೆ ನನಗೆ. ಈ ಹುಡುಗ ಓಕೆನಾ? ಈ ಹುಡುಗ ಓಕೆ ನನಗೆ. ಸೊ ಹಾಗೆ ಸರಿ ಆಯಿತು. ನಿನ್ನೆ ಆ ಟೈಮಲ್ಲಿ ಇನ್ನೂ ಒಂದು ಗಂಡು ಬಂದಿತ್ತು, ಅವ್ರು ಹಿ ವಾಸ್ ಎನ್ ಅಡ್ವೊಕೇಟ್ ಅನ್ಸುತ್ತೆ. ಸೊ ಇಬ್ಬರ ಮಧ್ಯೆ ಬಟ್ ಆವಾಗ ಇಲ್ಲ ನಂಗೆ ನಾನು ಇವ್ರನ್ನೇ ಮದುವೆ ಮಾಡ್ಕೋತೀನಿ ಅಂತೆಲ್ಲ ಆಗಿ. ಸೊ ಫೈನಲಿ ರೂಪೇಶ್ ಬಂದು ನಮ್ಮ ಅಕ್ಕನ ಹತ್ರನೋ ನಂಬರ್ ಸಿಗುತ್ತಾ ಅಂತ ಕೇಳಿ ನಂಬರ್ ತೊಗೊಂಡು ಮಾತಾಡಿ, ಆಮೇಲೆ ಫ್ಯಾಮಿಲಿಲೂ ಓಕೆ ಮಾಡಿ, ಅವರು ಓಕೆ ಮಾಡಿ ಮದುವೆ ಆಗಿತ್ತು. ಬಟ್ ಅರೇಂಜ್ಡ್ ಮ್ಯಾರೇಜ್ ಆದರೂ ಐ ಥಿಂಕ್ ಈಸ್ ಬಿನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್. ಯಾಕಂದರೆ ಮದುವೆ ಆದಮೇಲೆ ಒಂದು 5 ವರ್ಷ ನೀವು ಬ್ರೇಕ್ ತೊಗೊಂಡ್ರು, ಆಮೇಲೆ ಅವರೇ ನಿಮಗೆ ನೀನು ಹೋಗು, ಆ್ಯಕ್ಟ್ ಮಾಡು, ನಿನಗೆ ಏನು ಬೇಕೋ ಅದನ್ನು ಮಾಡು, ನಿನಗೆ ಖುಷಿ ಕೊಡೋದನ್ನು ಮಾಡು ಅಂತ ಕಳಿಸಿದ್ರು. ಕರೆಕ್ಟಾ? ಹೌದು. ಅಮೇಜಿಂಗ್. ನಾನು ಯಾವತ್ತೂ ಸ್ವಲ್ಪ ಡಿಸಿಷನ್ ತಗೊಳ್ಳೋದ್ರಲ್ಲಿ ಎಡವಟ್ಟೆ. ನಂದು ಡಿಸಿಷನ್ಗಳು ಸ್ವಲ್ಪ ಹೊಡೆಯುತ್ತೆ. ಓಕೆ, ಸೊ ಅವ್ರು ನನಗೆ ಏನು ಹೇಳ್ತಾರೋ ನಾನು ಅದನ್ನು ಸ್ವಲ್ಪ ಫಾಲೋ ಮಾಡೋಕ್ಕೆ ತುಂಬ ಶ್ರದ್ಧಾ ಭಕ್ತಿಯಿಂದ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಅದು ಕರೆಕ್ಟಾಗಿರುತ್ತೆ. ಅವರೇ ನಂಗೆ ಹೇಳಿದರು ಇನಿಷಿಯಲಿ ಸ್ವಲ್ಪ ಫ್ಯಾಮಿಲಿ ಕಡೆ ಕಾನ್ಸಂಟ್ರೇಟ್ ಮಾಡು ಅಂತೆಲ್ಲ. ಮತ್ತು ಅವ್ರ ಫ್ಯಾಮಿಲಿನೂ ನಾನು ನೋಡಿದ್ರಿಂದ ನನಗೂ ಗೊತ್ತಿತ್ತು, ಓಕೆ ದಿಸ್ ಇಸ್ ನಾಟ್ ಗೋನ್ ವರ್ಕ್ಔಟ್ ಫಾರ್ ಮೀ. ಆ್ಯಂಡ್ ಅವ್ರಿಗೂ ಅಷ್ಟೊಂದು ಕಲೆ ಬಗ್ಗೆ ಅಷ್ಟು ಒಲವು ಅವೆಲ್ಲ ಒಂಚೂರು ಕಡಿಮೆನೇ ಇದ್ದಿದ್ದರಿಂದ
ಸೊ ಐ ನ್ಯೂ ದೆರ್ ಇಸ್ ನೋ ಸ್ಪೇಸ್ ಫಾರ್ ಮೈ ಕೈಂಡ್ ಆಫ್ ಅ ಪ್ರೊಫೆಷನ್ ಹಿಯರ್ ಅನ್ಕೊಂಡು ಬ್ರೇಕ್ ತೊಗೊಂಡಿದ್ದೆ. ಅದಾದ್ಮೇಲೆ ಕ್ರಮೇಣ ಆ್ಯಂಕರಿಂಗ್ ಇಂದಾನೇ ಶುರು ಮಾಡಿದೆ, ಮತ್ತೆ ಸೀರಿಯಲ್ಸ್ ಬಂತು. ಸೊ ಇವರಿಗೆ ನಾನು ಒಂದೊಂದೇ ಕಾಳು ಹಾಕ್ತಾ ಇದ್ದಿದ್ದು. ಅವರು ಬರೀ ಆ್ಯಂಕರಿಂಗ್ ಸಾಕು ಅಂದಿದ್ರು. ಆಯಿತು 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 ಅಂತ ಸೈಲೆಂಟಾಗಿ ಒಂದು ಸೀರಿಯಲ್ ಕಮಿಟ್ ಆದೆ. ಒಂದೇ ಸೀರಿಯಲ್ಲು, ಹಾಂ ಆಯಿತು 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 ಅಂತ ಸೈಲೆಂಟ್. ಸೊ ಕೊನೆಗೆ ಒಂದೊಂದೇ ಸ್ಟೇಜ್ ನಾನು ಚೆನ್ನೈ ತಮಿಳ್ ಸೀರಿಯಲ್ಸ್ ಮಾಡೋವರೆಗೂ, ಅಂದರೆ ಬರೀ 2-3 hours ನೀನು ಹೋಗ್ಬಾ ಅನ್ನೋ ಪರ್ಮಿಷನ್ ಇದ್ದಿದ್ದು 2-3 daysವರೆಗೂ ನಾನೇ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಹಿ ವಾಸ್ ಚಾಯ್ಸ್ಲೆಸ್ ಪಾಪ. ಏನೋ ಆವಾಗೆಲ್ಲ ಸ್ವಲ್ಪ ಇರುತ್ತಲ್ಲ, ಏನಾದರೂ ನೀನು ನಂಗೆ ಅದಕ್ಕೆ ಮಾಡಕ್ಕೆ ಬಿಟ್ಟು ನಾನು ಹಿಂಗೆ ಮಾಡ್ತೀನಿ, ನೀನು ಇದು ಮಾಡಿ ನಾನು ಹಂಗೆ ಮಾಡ್ತೀನಿ ಅಂತ ಧಮಕಿ ಹಾಕೋದಿರ್ತಿತ್ತು. ಸೊ ಹಿ ವಾಸ್ ಚಾಯ್ಸ್ಲೆಸ್ ಆ್ಯಂಡ್ ಇನ್ನೇನು ಮಾಡೋಕ್ಕಾಗಲ್ಲ, ಆಯಿತು ಮಾಡಮ್ಮ ಅಂತ ಒಪ್ಕೊಳ್ತಿದ್ರು. ಸೊ ಹಾಗಾಗಿ ಈಸ್ ಆಲ್ಸೋ ಬಿನ್ ನಾನು ಶೂಟಿಂಗ್ಸ್ಗೆ ಹೋಗೋವಾಗೆಲ್ಲ ಮನೆ ರೆಸ್ಪಾನ್ಸಿಬಿಲಿಟಿ. ಎಷ್ಟು ಸತಿ ನೋಡಿ ಈ ಶೂಟಿಂಗ್ಸ್ ನಾವು ಎಷ್ಟು ಪ್ಯಾನಿಕ್ ಆಗಿಬಿಡ್ತೀವಿ ಅಥವಾ ಎಷ್ಟು ಒಂದು ಕಡೆ ನಾವು ಸ್ಟ್ರಕ್ ಆಗಿಬಿಡ್ತೀವಿ ಅಂದರೆ, ಎಷ್ಟೋ ಬಾರಿ ಮನೆಯಲ್ಲಿ ಹಾಲಿಟ್ಟು ಶೂಟಿಂಗ್ ಹೋಗ್ಬಿಟ್ಟಿದ್ದೀನಿ. ನಾವು ಶೂಟಿಂಗ್ ಹೋದರೆ ಊರಿಂದ ಆಚೆ ಹೋಗ್ತಾ ಇದ್ದಿದ್ದು, ಯಲಹಂಕ ಎಲ್ಲ ಜಕ್ಕೂರೆಲ್ಲ ದಾಟ್ಕೊಂಡು ಹೋಗಬೇಕಾಗಿತ್ತು. ಸೊ ಅಲ್ಲಿ ಕಾಲ್ ಬರ್ತಾಯಿತ್ತು. ಅಫ್ಕೋರ್ಸ್ ನಾವಂತೂ ಒಂದ್ಸತಿ ಶೂಟಿಂಗ್ ಹೋದರೆ ಯಾವುದೋ ಒಂದು ಸಾಮ್ರಾಜ್ಯಕ್ಕೆ ಹೋಗಿ ಲಾಕ್ ಆದಂಗೆ, ಅಲ್ಲಿಂದ ಗ್ಯಾಸ್ ಆಫ್ ಮಾಡೋಕ್ಕೆಲ್ಲ ವಾಪಸ್ ಕಳಿಸಲ್ಲ ಅವರು. ಅವಾಗ ರೂಪೇಶ್ಗೆ ಫೋನ್ ಮಾಡಬೇಕಾಗಿತ್ತು. ಅವ್ರು ಅವಾಗ ಆಫೀಸಲ್ಲಿ ಪರ್ಮಿಷನ್ ತೊಗೊಂಡು ಅವ್ರು ಬಂದು ಇಡೀ ಅಪಾರ್ಟ್ಮೆಂಟ್ ಜನ ಎಲ್ಲ ನಮ್ಮ ಫ್ಲ್ಯಾಟ್ ಮುಂದೆ ನಿಂತು ಆ ಹಾಲಿನ ಪಾತ್ರೆ ಆ ಮಟ್ಟಕ್ಕೆ ಸುಟ್ಟು ಕರ್ಕಲಾಗಿದೆ. ಬಿಕಾಸ್ ಅವರ್ಸ್ ಟುಗೆದರ್ ಗ್ಯಾಸ್ ಆನ್. ಸೊ ಆ ಥರ ಎಲ್ಲ ತುಂಬ ಡೇಂಜರ್ ಝೋನ್ಗೂ ಹೋಗಿ ಎಲ್ಲ ಬಂದಿದ್ದೀವಿ. ಸೊ ಅವೆಲ್ಲ ನೆನೆಸ್ಕೊಂಡಾಗ ಇವಾಗ ಅನ್ಸುತ್ತಿಲ್ಲಪ್ಪ, ನನಗೆ ಅಷ್ಟೊಂದೆಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಇವಾಗ ನನಗಾಗಲ್ಲ, ಸ್ವಲ್ಪ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅನ್ನೋ ಥರ ಇವಾಗ ಅನಿಸುತ್ತೆ. ಸೊ ಆ ಥರ ಎಲ್ಲ ಚಾಲೆಂಜಸ್ನ ಫೇಸ್ ಮಾಡಿದ್ದೀವಿ. ಆಮೇಲೆ ಎಷ್ಟೊಂದು ಸತಿ ಕಂಟಿನ್ಯೂಟೀಸ್ ಮರ್ತೋಗ್ಬಿಡೋದು. ಅವ್ರು ವಿಧಿರ ತರಿಸಿ ಅಂತಿದ್ರು. ಸೊ ಇಲ್ಲಿಂದ ಒಂದು ಓಲಾ ಕಳಿಸು, ಆ ಕಡೆಯಿಂದ ಓಲಾ ಆವತ್ತಿಂದ ಇಡೀ ಪೇಮೆಂಟ್ನ ಬರೀ ಓಲಾ ಕೊಟ್ಬಿಟ್ಟು ಆ ಕಂಟಿನ್ಯೂಟಿ ಡ್ರೆಸ್ ನೋಡಿಕೊಂಡು, ಸೊ ಹೀಗೆಲ್ಲ ಈ ಥರ ಎಲ್ಲ ಒಂದಷ್ಟು ಸಣ್ಣ ಪುಟ್ಟ ಚಾಲೆಂಜಸ್ ಬರ್ತಿತ್ತು. ಓಕೆ ಓಕೆ. ಬಟ್ ಇವಾಗ ಹೌ ಇಸ್ ಲೈಫ್ ಆಫ್ಟರ್ ಹರ್ಷ್? ಆಫ್ಟರ್ ಹರ್ಷ್ ಹೆಸರಲ್ಲೇ ಇದೆ. ಹರ್ಷ್ ಇಸ್ ಒಂಥರ ತುಂಬಾ ಹರ್ಷ ತುಂಬಿದ್ದಾನೆ ನಮ್ಮ ಜೀವನಕ್ಕೆ. ಆ್ಯಂಡ್ ಅವ್ನು ಹುಟ್ಟಿದ ತಕ್ಷಣ ಇವ್ರು ಬಂದು ಹೇಳಿದ್ರು, ಹೆಚ್ಚಿಂದ ಹೆಸರು ಬರ್ತಾ ಇದೆ ಕಣೆ, ಏನು ಹೆಸರು ಇಡ್ತೀಯ ಅಂತ. ಒಂದು ಹೆಚ್ ಬಂದಿತ್ತು, ಒಂದು ಡಿ ಬಂದಿತ್ತು. ಸೊ ಏನು ಇಡೋದು, ಏನು ಹರಿ ಅಂತ ಅನ್ಕೊಂಡೆ. ಬಟ್ ಇವ್ರ ಫ್ಯಾಮಿಲಿಲಿ ಆಗ್ರೆ ಒಬ್ರು ಹರಿ ಇದ್ರು. ಸೊ ಹರಿ ಕಥೆಯಿಂದ ಹರಿ ಅನ್ಕೊಂಡ್ರ. ಮತ್ತೆ ಇವಾಗ ಮಕ್ಕಳ ಹೆಸರನ್ನ ದೇವ್ರ ಹೆಸರಲ್ಲಿ ಇಡಬೇಕು, ಸಾಯೋ ಕಡೆಗಾಲದಲ್ಲಿ ನಾವು ಅವ್ರ ಹೆಸರನ್ನ ಕೂಗಿ ಸಾಯ್ತೀವಿ ಅಂತೆಲ್ಲ ಹೇಳ್ತಾರಲ್ಲ. ಸೊ ಆ ಥರ ಆದರೂ ಹರಿ ಅಂತ ಅನ್ಕೊಂಡಿದ್ದೆ. ಬಟ್ ಇವ್ರ ಫ್ಯಾಮಿಲಿಲಿ ಒಬ್ರು ಹರಿ ಇದ್ರು ಆಗಲೇ. ಸೊ ಅದಕ್ಕೆ ಹೆಚ್ಚು ಬರಬೇಕು, ಡಿನೂ ಬರಬೇಕು, ತುಂಬ ಯೋಚನೆ ಮಾಡಿದ್ವಿ. ದೆನ್ ಐ ವಾಂಟೆಡ್ ಆಲ್ ಆರ್ ನೇಮ್ಸ್ ಇನ್ ಯುನೋ ಆಲ್ ದ ಮೆಮೊರೀಸ್ ಒಂದು ಬಂಡಲ್ ಆಗಿ ಅವ್ನು ಬಂದಿರೋದ್ರಿಂದ ಆ ಬಂಡಲಲ್ಲಿ ಅವ್ನ ಹೆಸರು ಕೂಗ್ತಿದ್ದಂಗೆ ನನಗೊಂದು ಫ್ಲ್ಯಾಶ್ ಬ್ಯಾಕ್ ಹಿಂಗೆ ಹೋಗಿ ಹಿಂಗೆ ಬರಬೇಕು ಅನ್ನೋ ಒಂದು ಆಸೆ ಇತ್ತು. ಐ ಡೋಂಟ್ ನೋ ಹೌ ಇಟ್ ಜಸ್ಟ್ ಕೇಮ್. ಹೆಚ್ ಸ್ಟ್ಯಾಂಡ್ ಫಾರ್ ಹರ್ಷ್, A stands for Amrita, R stands for Rupesh, S stands for Samanvi, and H is again back to Harsh. So Harsh is, ಎಲ್ಲಿ ಶುರು ಆಗುತ್ತೋ ಅವನೇ ನಮ್ಮನ್ನು ಒಂದು ಬಾಂಡ್ ಮಾಡಿ ವಾಪಸ್ ತರೋನು ಅನ್ನೋ ಹಾಗೆ. ಸೊ ಹರ್ಷ್ ಅಂತ ಇಟ್ಟೆ. ಆ್ಯಂಡ್ ದೇವರು ಕೊಟ್ಟಿರೋ ಒಂದು ವರ ಅಂದರೆ ವರನೇ ಸೌಜನ್ಯ ಅವನು. ಐ ಕೆನಾಟ್ ಥಿಂಕ್ ಆಫ್ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ದಟ್. ಸೊ ಹರ್ಷ ದೇವ್ ಅಂತ ಇಟ್ಬಿಟ್ಟೆ. ಓಕೆ. ಸೊ ಅವನ್ನ ದೇವ್ ಅಂತ ಕರಿಬೇಕು ಅಂತ ತುಂಬ ಆಸೆ. ಬಟ್ ಹರ್ಷ 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 ಅಂತಲೇ ಬರುತ್ತೆ. ಅವರಪ್ಪ ಹರ್ಷ ಅಲ್ಲ ಕಣೆ ಹರ್ಷ್ ಅಂತಾರೆ. ಸೊ ಅದು ಹರ್ಷ 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 ಅಂತೆಲ್ಲ ಬರುತ್ತೆ. ಅವನು ಅಷ್ಟೇ, ಏನು ನಿನ್ನ ಹೆಸರು ಹತ್ ಅಂತಾನೆ. ಸೊ ಇನ್ ದಟ್ ವೇ ಹರ್ಷ್ ಇಸ್ ಡೆಫಿನೆಟ್ಲಿ ಅ ಜಾಯ್ ದಟ್ ಇಸ್ ಕಮ್ ಬ್ಯಾಕ್ ಟು ಅಸ್. we are enjoying our life with him as of now with so God's happy grace. and ಪ್ರಪಂಚದಲ್ಲಿರೋ ಅಷ್ಟು ಸಂತೋಷ ದೇವರು ನಿಮಗೆ ಕೊಡ್ಲಿ ಅಂತ ನಾನು ಮನಸಾರೆ ಕೇಳ್ಕೊಳ್ತೀನಿ. ಅಮೃತ ಅವರೇ, ಒಂದು ಕೊನೆಯದಾಗಿ ಈ ಒಂದು ವಿಷಯ ಮಾತಾಡೋದಕ್ಕೆ ನನಗೆ ಕೂಡ ಹೃದಯ ಭಾರ ಅನ್ಸುತ್ತೆ. ಆದರೆ ಕೆಲವೊಂದು ನಮ್ಮ ಲೈಫಲ್ಲಿನ ಟಫೆಸ್ಟ್ ಮೂಮೆಂಟ್ಸ್ ಮಾತಾಡಿದಾಗ ವಾಟ್ ಐ ಬಿಲೀವ್ ಇಸ್, ಇದೇ ಸಿಚುವೇಶನಲ್ಲಿರೋ ಯಾರೋ ಒಬ್ರು ರಿಲೇಟ್ ಮಾಡ್ಕೋತಾರೆ. ಆ್ಯಂಡ್ ಅವ್ರು ಅದನ್ನು ರಿಲೇಟ್ ಮಾಡ್ಕೊಂಡಾಗ ಐ ಆಮ್ ನಾಟ್ ಅಲೋನ್ ಅನ್ನೋ ಫೀಲಿಂಗ್ ಅವ್ರಿಗೆ ಬರುತ್ತೆ. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳೋ ಹಾಗೆ ಅಥವಾ ಭಗವದ್ಗೀತೆ ನಮಗೆ ಎಷ್ಟು ಕಲಿಸ್ಬಿಡತ್ತೆ ಅಂದರೆ, ಒಂದು ಟು ಲಿವ್ ಇನ್ ಪ್ರೆಸೆಂಟ್, ಜೊತೆಗೆ ಯಾವುದೇ ಒಂದು ಸಂದರ್ಭ ಅದು ಖುಷಿಯಾಗ್ಲಿ ದುಃಖದ್ದಾಗ್ಲಿ ನೀನೇ ಮೊದಲಲ್ಲ, ನೀನೇ ಕೊನೆ ಅಲ್ಲ. ನಿನ್ನ ನಂತರ ಕೂಡ ಸಾಕಷ್ಟು ಜನ ಇದನ್ನ ಅನುಭವಿಸ್ತಾರೆ, ನೀನು ಮುಂಚೆನೂ ಸಾಕಷ್ಟು ಜನ ಅನುಭವಿಸಿದ್ದಾರೆ ಅನ್ನೋ ಒಂದು ಮೆಸೇಜ್ ನಮ್ಮ ಮೈಂಡಿಗೆ ಬಂದು ಹೋಗುತ್ತೆ. ಒಂದು ಬಾರಿ ಅಲ್ಲ, 2 ಬಾರಿ ನಿಮ್ಮ ಜೀವನದಲ್ಲಿ ದೊಡ್ಡ ಆಘಾತ ಆಗಿದೆ. 2 ಮಕ್ಕಳನ್ನ ಕಳ್ಕೊಂಡಿದ್ದೀರಾ ನೀವು. ಹೌದು. ಇಫ್ ಯು ಆರ್ ಓಕೆ ಟು ಟಾಕ್ ಅಬೌಟ್ ಇಟ್, ವಿ ವಿಲ್ ಟಾಕ್. ಯಾಕಂದ್ರೆ ಜೀವನ ನಮಗೆ ತುಂಬ ಪಾಠಗಳನ್ನ ಕಲಿಸುತ್ತೆ. ಅದರಲ್ಲಿ ನಾನು ಮತ್ತು ರೂಪೇಶ್ ಈ ಕಲ್ತಿರೋ ಒಂದು ದೊಡ್ಡ ಪಾಠ ಏನಪ್ಪ ಅಂದರೆ, ಲೈಫ್ ಹ್ಯಾಸ್ ಟು ಮೂವ್ ಆನ್ ಆ್ಯಂಡ್ ದ ಶೋ ಹ್ಯಾಸ್ ಟು ಗೋ ಆನ್.
ಅದನ್ನು ನೀವು ಸ್ಟಾಪ್ ಮಾಡ್ತೀನಿ ಅಂದರೂ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ನಿಮಗೆ ಎಲ್ಲಿಂದ ಆ ಚೈತನ್ಯ ಬರುತ್ತೆ ಗೊತ್ತಿಲ್ಲ. ಭಗವಂತ ಇದ್ದಾನೆ ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ಪಾಯಿಂಟ್ ಅಂದರೆ ಅದೇ. ಹೇಗೆ ಅಂದರೆ ನಿಮ್ಮ ಹಳೆಯದನ್ನೆಲ್ಲ ನೀವು ರ್ಯಾಪ್ ಅಪ್ ಮಾಡಿ ಇನ್ನೊಂದು ಹೊಸ ಹೆಜ್ಜೆಗೆ ವಿತ್ ಆಲ್ ದ ಪ್ರೈಡ್ ಕಾಲಿಡ್ತೀರ ನೋಡಿ, ಇಸ್ ದಿಸ್ ಮೀ ಅಂತ ಡೆಫಿನೆಟ್ಲಿ ಅನಿಸುತ್ತೆ. ಆ್ಯಂಡ್ ನನಗೆ ನನ್ನ ಜೀವನ ಈ ಇನ್ಸಿಡೆಂಟ್ ಆದಾಗಿಂದ, ಸಮನ್ವಿ ಇನ್ಸಿಡೆಂಟ್ ಆದಾಗಿಂದ ನಮಗೆ ಅನ್ಸೋದು ಒಂದೇನೆಂದರೆ, ನನಗನ್ಸುತ್ತೆ ಈ ತಿರುಪತಿ ದರ್ಶನಕ್ಕೆ ನೀವು ಹೋಗಿ ನಿಲ್ತೀರಾ, ತುಂಬ ಜನ ಇರ್ತಾರೆ, ಬಟ್ ನೀವು ದರ್ಶನ ಮಾಡಲೇಬೇಕು. ತಳ್ಕೊಂಡು ಜನನೇ ಹೋಗಿ ನಿಮ್ಮನ್ನು ದೇವ್ರ ಮುಂದೆ ನಿಲ್ಲಿಸ್ಬಿಡ್ತಾರೆ. ಅರೆ ನಾನು ಇಷ್ಟು ಕ್ಯೂ ಎಲ್ಲ ದಾಟ್ಕೊಂಡು ಬಂದ ಅನ್ನೋ ಹಾಗೆ ಈ ಪರಿಸ್ಥಿತಿ ಕೂಡ. ಎಷ್ಟೊಂದು ಹರ್ಡಲ್ಸ್, ಎಷ್ಟೊಂದು ಚಾಲೆಂಜಸ್, ಆ್ಯಂಡ್ ಎಮೋಷ್ನಲಿ ನಾವು ಅನುಭವಿಸಿರುವಂಥ ಒಂದು ಟ್ರಾಮಾ, ಇದೆಲ್ಲ ನಮಗೆ ನಮ್ಮ ಎದುರುಗಡೆ ಒಂದು ದೊಡ್ಡ ಬೆಟ್ಟ ಥರ ಇದ್ದರೂ ಕೂಡ ಅದನ್ನೆಲ್ಲ ಒಂದು ನಮ್ಮ ತಾತ ಅವರು ಹರಿಕಥೆಯಲ್ಲಿ ಹೇಳ್ತಾರೆ, ಮಂಜು ಮುಸುಕಿದ್ದರೂ ಸಹ ಸೂರ್ಯೋದಯವಾದ ಒಡನೆ ಹೇಗೆ ಆ ಮಂಜು ಕರಗಿ ನೀರಾಗಿ ಹೋಗುತ್ತೋ ಹಾಗೆ ಭಗವಂತನ ಅನುಗ್ರಹ ಯಾರ ಮೇಲೆ ಇರುತ್ತೋ ಅವರಿಗೆ ಎಂಥ ಕಷ್ಟಗಳು ಬಂದರೂ ಕೂಡ ಆ ಭಗವಂತನ ಒಂದು ಅನುಗ್ರಹದಿಂದ ಆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಅನ್ನೋದು ಅವಾಗ ನನಗೆ ನನ್ನ ಕಿವಿಗೆ ಹಿಟ್ ಆಗ್ತಾ ಇರುತ್ತೆ. ಆ್ಯಂಡ್ ಟು ಟೆಲ್ ಯು, ಹರ್ಷ್ ಇಸ್ ಅ ವೆರಿ ಒಂದು ಮಿರಾಕಲ್ ಚೈಲ್ಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಹಿ ವಾಸ್ ಅನ್ಪ್ಲ್ಯಾನ್ಡ್. ಆ್ಯಂಡ್ ನಾನೇ ತುಂಬ ಹಠ ಮಾಡ್ತಾ ಇದ್ದಿದ್ದು, ಇನ್ನೊಂದು ಮಗು ಬೇಕೇ ಬೇಕು, ಇನ್ನೊಂದು ಮಗು ಬೇಕೇ ಬೇಕು ಅಂತ. ಆ್ಯಂಡ್ ಆ ಇನ್ಸಿಡೆಂಟ್ ಆದಾಗ ಇಮಿಡಿಯೇಟಾಗಿ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಬಿಕಾಸ್ ಐ ವಾಸ್ ಪ್ರೆಗ್ನೆಂಟ್. ದಟ್ ವಾಸ್ ದ ಬಿಗ್ಗೆಸ್ಟ್ ಕನ್ಸರ್ನ್ ಆವಾಗ. ಅಯ್ಯೋ ಹೊಟ್ಟೆಲಿ ಒಂದು ಮಗು ಇದೆಯಲ್ಲಪ್ಪ ಅನ್ನೋಂಥದ್ದು ಒಂದು ಬಿಗ್ಗೆಸ್ಟ್ ಕನ್ಸರ್ನ್. ಸೊ ಅಲ್ಲೂ ಅಷ್ಟೇ ಚೆಕ್ ಮಾಡ್ತಾ ಇದ್ದಾರೆ, ಮಗುದು ಹಾರ್ಟ್ ಬೀಟ್ ಸಿಗ್ತಾಯಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ಸು ಮತ್ತು ನಮ್ಮ ಕಸಿನ್ಸ್ ಎಲ್ಲ ಆಚೆ ಕಡೆ ಇದ್ದಾರೆ. ದೇ ಡೋಂಟ್ ವಾಂಟ್ ಟು ಟೆಲ್ ದಿಸ್ ಟು ಮೀ. ನನಗೆ ಒಳಗಡೆ ನನ್ನ ಅಲ್ಲಿ ಮೈ ಪಾರ್ಟ್ ಆಫ್ ದ ಸ್ಟೋರಿ ಏನು ನಡೀತಿದೆ ಅಂದರೆ, ಇವಾಗ ಈ ಮಗು ಇದೆ ಅಂತಂದರೆ ನಾನು ನನ್ನ ಜರ್ನಿ ಕಂಟಿನ್ಯೂ ಮಾಡಬೇಕು. ಐ ಹ್ಯಾವ್ ಟು ಫೇಸ್ ದಿಸ್ ವರ್ಲ್ಡ್. ನನ್ನ ಕೈಲಿ ಹೆಂಗಾಗತ್ತೆ? ಸೊ ಡಾಕ್ಟ್ರ್ ಬಂದು ಇಲ್ಲ ಏನೋ ಆಗೋಗಿದೆ ಅಂತ ಹೇಳಿದ್ರೆ ಇಟ್ ಇಸ್ ಬೆಟರ್ ಫಾರ್ ಮೀ ಅನ್ನೋ ಒಂದು ಥಾಟಲ್ಲಿ ನಾನು ಒಳಗಡೆ ಇದ್ದೀನಿ. ಬಟ್ ಇಲ್ಲೆಲ್ಲರೂ ದೇ ಲೈಕ್ ತುಂಬ ಡಾಕ್ಟ್ರೇ ನೋಡಿ ಒಂದು 1 hour ಟ್ರೈ ಮಾಡಿದ್ದಾರೆ ಡಾಕ್ಟರ್ಸ್ ಎಲ್ಲ. ಆಮೇಲೆ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್, ಅಮ್ಮು ನಿಂಗೆ ಗೊತ್ತಿಲ್ಲ ಕಣೆ, ನಾವು ಆಚೆ ಕಡೆ ತುಂಬ ಪ್ರೇ ಮಾಡ್ತಾಯಿದ್ವಿ ಕಣೆ. ಆ್ಯಂಡ್ ನಾನು ಒಂದೇ ಒಂದು ಮಾತು ಹೇಳಿದೆ ಕಣೆ ಅಮ್ಮು, ಒಂದು ನಿಮಿಷ. ಸೊ ಐ ಜಸ್ಟ್ ಟೋಲ್ಡ್ ಒನ್ ಥಿಂಗ್, ಸ್ಯಾಮ್ ಪ್ಲೀಸ್ ಡೋಂಟ್ ಡೂ ದಿಸ್ ಟು ಯುವರ್ ಮಾಮ್ ಸ್ಯಾಮ್ ಅಂತ ನಾನು ಒಂದೇ ಮಾತು ಕಣೆ ಅಮ್ಮು ಹೇಳಿದ್ದು. ಅದಾದ 10 minutesಗೆ ಡಾಕ್ಟರ್ ಸೇಸ್ ಮಗುದು ಹಾರ್ಟ್ ಬೀಟ್ ಸಿಕ್ತು ನಮಗೆ ಅಂತ. ನನಗೆ ನಿಜವಾಗ್ಲೂ ಶಿ ವಾಸ್ ದ ಫಸ್ಟ್ ಪರ್ಸನ್ ಟು ಕಮ್ ಆ್ಯಂಡ್ ಟೆಲ್ ಮೀ, ನೀನೇನು ಯೋಚನೆ ಮಾಡಬೇಡ, ಇಟ್ ಈಸ್ ಗೋಯಿಂಗ್ ಟು ಬಿ ಸಮನ್ವಿ ಇಸ್ ಜಸ್ಟ್ ಬ್ಯಾಕ್ ಟು ಯು ಅಂತೆಲ್ಲ. ಸೊ ಅಲ್ಲಿಂದ ಈಗ ನಿಮಗೆ ನೀವು ಸಮಾಧಾನ ಮಾಡ್ಕೊಳ್ಳೋಕೆ ಯು ನೀಡ್ ಸಮ್ ಪಾಯಿಂಟ್. ನೀವೆಷ್ಟೇ ಶಾಟರ್ ಡೌನ್ ಆದರೂ ನೀವೆಷ್ಟೇ ಶಾಟರ್ಡ್ ಡೌನ್ ಆದರೂ ಯು ಹ್ಯಾವ್ ಟು ಗ್ಯಾದರ್ ಬ್ಯಾಕ್ ಯುವರ್ ಸೆಲ್ಫ್, ಸ್ಟ್ಯಾಂಡ್ ಬ್ಯಾಕ್ ಸ್ಟ್ರಾಂಗ್ ಆ್ಯಂಡ್ ವಾಕ್ ಇನ್ ದ ಸೇಮ್ ಪಾತ್ ವಿತ್ ಆಲ್ ದ ಪ್ರೈಡ್. ಬಿಕಾಸ್ ದೇವರು ನನಗೆ ತುಂಬ ಸತಿ ಆ ಇಂಟ್ಯೂಷನ್ ಕೊಡ್ತಾ ಹೋದ. ಏನಂತ? ಕುಡ್ ಬಿ ತುಂಬ ಜನ ಹೇಳೋ ಹಾಗೆ ಅಥವಾ ತುಂಬ ಜನ ಅಂದ್ಕೊಳ್ಳೋ ಹಾಗೆ. ಸೊ ಈ ಇನ್ಸಿಡೆಂಟ್ ಆಗಿದ ತಕ್ಷಣ ಫಸ್ಟ್ ಥಿಂಗ್ ಏನಾಗುತ್ತೆ, ಜನ ತಮ್ಮನ್ನು ತಾವೊಂದು ರಿಪೋರ್ಟ್ ಕಾರ್ಡಾಗಿ ಬದಲಾಯಿಸ್ಕೊಂಡ್ಬಿಡ್ತಾರೆ. ಏನೋ ಅವ್ರ ಲೈಫಲ್ಲಿ ಹಂಗಾಗೋಯ್ತು ಬಿಕಾಸ್ ಅವ್ರೇನೋ ಮಾಡಬಾರ್ದು ಮಾಡಿಬಿಟ್ಟಿದ್ದಾರೆ. ನಮ್ಮ ಲೈಫಲ್ಲಿ ಅವೆಲ್ಲ ಆಗಿಲ್ಲ ಬಿಕಾಸ್ ನಾವು ತುಂಬ ಸೇಂಟ್ಲಿ, ನಾವು ತುಂಬ ದೈವತಾ ಪುರುಷರು ನಾವೆಲ್ಲ. ಅದಕ್ಕೆ ನಮ್ಮ ಜೀವನ ತುಂಬ ಚೆನ್ನಾಗಿದೆ. ಅವ್ರ ಜೀವನದಲ್ಲಿ ಕುಡ್ ಬಿ ಓಕೆ, ನಾನು ಅವ್ರನ್ನೂ ತಪ್ಪು ಅನ್ನಲ್ಲ, ಕುಡ್ ಬಿ. ಬಟ್ ಅದಾದಮೇಲೂ ಗಾಡ್ ಸ್ಟಿಲ್ ಸ್ಟುಡ್ ಬೈ ಮೀ ಟೆಲ್ಲಿಂಗ್ ದಟ್ ಐ ಆಮ್ ದೇರ್ ಫಾರ್ ಯು. ಆ್ಯಂಡ್ ಇದಾದಮೇಲೆ ನಾನು ಎಷ್ಟೊಂದು ವಿಡಿಯೋಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಒಂದಷ್ಟು ರಿಸರ್ಚ್ಗಳು ಮಾಡೋಕ್ಕೆ ಶುರು ಮಾಡಿದೆ. ರಿಸರ್ಚ್ ಅಂದರೆ ನನ್ನ ಔಟ್ ಆಫ್ ಕ್ಯೂರಿಯಾಸಿಟಿ, ಆಯಿತಾ, ಈ ಥರ ಆಗೋಕ್ಕೆ ಚಾನ್ಸ್ ಇದೆಯಾ, ಪುನಃ ಅವರೇ ನಮ್ಮ ಹೊಟ್ಟೆಯಲ್ಲಿ ಹುಟ್ಟು ಬರೋಕ್ಕಾಗುತ್ತಾ, ಅಥವಾ ಆ ರೀಇನ್ಕಾರ್ನೇಷನ್ ಎಲ್ಲ ಎಲ್ಲೆಲ್ಲಾಗಿದೆ, ಯಾವ ಥರ ಆಗಿದೆ, ಅವರೆಲ್ಲ ಹೇಗೆ ಫೀಲ್ ಮಾಡ್ಕೋತಾರೆ ಈ ರೀಇನ್ಕಾರ್ನೇಷನ್ ಬಗ್ಗೆ ಎಲ್ಲ ಅಂತ. ಒಂದಷ್ಟು ಸದ್ಗುರು ವಿಡಿಯೋಸ್ ಆಗ್ಬೋದು, ಎಷ್ಟೊಂದು ವಿಡಿಯೋಸ್ ನೋಡ್ತಾ ಇದ್ದೆ. ಸೊ ಒಂದೊಂದು ವಿಡಿಯೋಲಿ ಒಂದೊಂದು ಹೇಳ್ತಾ ಹೋದರು. ಆತ್ಮ ಅನ್ನೋದು ಹೊಟ್ಟೆಗೆ ಬಿದ್ದ ತಕ್ಷಣ ಬರುತ್ತೆ ಅಂತ ಕೆಲವರು ಹೇಳಿದ್ರು, ಕೆಲವರು ಇಲ್ಲ ಆತ್ಮ 7ನೇ ತಿಂಗಳಿಗೆ ಬರುತ್ತೆ. ಬಟ್
ನನ್ನ ಕಣ್ಣು ಮುಂದೆ ಒಂದು ವಿಜುವಲೈಸ್ ಆಗೋಕ್ಕೆ ಶುರುವಾಯಿತು. ಏನು ಅಂದರೆ, ಶಿ ಲೆಫ್ಟ್ ದೇರ್, ಶಿ ಜಸ್ಟ್ ಕೇಮ್ ಬ್ಯಾಕ್, ಶಿ ಲೆಫ್ಟ್ ದೇರ್, ಶಿ ಜಸ್ಟ್ ಕೇಮ್ ಬ್ಯಾಕ್. ಇದು ನನಗೆ ಸ್ಟ್ರಾಂಗಾಗಿ ಹಿಟ್ ಆಗ್ತಾ ಹೋಯಿತು ನನ್ನ ಮೈಂಡ್ಗೆ. ಸೊ ನಾನು ಅಂದ್ಕೊಂಡೆ, ದೇವರು ನನಗೆ ಬಂದು ಇಷ್ಟು ಸ್ಟ್ರಾಂಗಾಗಿ ಮೆಸೇಜ್ ಕೊಡ್ತಿದ್ದ ಮೇಲೂ ನಾನು ಇನ್ನೂ ಆ ಕೊರಗಲ್ಲೇ ಇದ್ದು, ಆ ನೋವಲ್ಲೇ ಇದ್ದು, ಒನ್ ಫೈನ್ ಡೇ ನಾನು ಹೋಗ್ಬಿಟ್ಟು ದೇವ್ರನ್ನ ಕ್ವೆಶ್ಚನ್ ಮಾಡ್ತೀನಿ, ವೈ ಡಿಡ್ ಯು ಡೂ ದಿಸ್ ಟು ಮೀ, ನೀನು ಯಾಕೆ ನನಗೆ ಹಿಂಗೆ ಮಾಡಿದೆ ಅಂದರೆ, ದೇವ್ರು ಹೇಳ್ತಾನೆ, ನಾನು ನಿನಗೆ ಅಲ್ಲೇ ಅವಳನ್ನ ನಿನ್ನ ಜೊತೆಗೇ ಇಟ್ಟಿದ್ದೆ ಇಷ್ಟು ದಿನ, ನೀನು ಆ ಮೂಮೆಂಟ್ನ ಎಂಜಾಯ್ ಮಾಡಲೇ ಇಲ್ಲ. ಇನ್ಸ್ಟೆಡ್ ಇದು ಈ ಕೊರಗಲ್ಲೇ ಕೊರ್ಕೊಂಡು ಇವಾಗ ಬಂದು ನನ್ನನ್ನು ಈ ಪ್ರಶ್ನೆ ಕೇಳಿ ಕೊಟ್ಟಿದ್ದ ಲೈಫು ಹಾಳು ಮಾಡ್ಕೊಂಡಿದ್ಯಾ, ಸೊ ನೀನು ಹಣೆ ಬರ ಹೋಗು ಅಂತಾನೆ. ಸೊ ನೋ, ಶಿ ಹ್ಯಾಸ್. ಆ್ಯಂಡ್ ಎಷ್ಟೋ ಸತಿ ನನಗೆ ಒಂದಷ್ಟು ರಿಯಲೈಸೇಷನ್ಸ್ ಆಗಿದೆ. ತುಂಬ ಅವನು ಸ್ವಲ್ಪ ಅವಳನ್ನ ತುಂಬ ಹೋಲ್ತಾನೆ, ಅವಳ ಹಳೆಯ ಫೋಟೋಸ್ ತೆಗೆದ್ರೆ ತುಂಬ ತುಂಬ ಹೋಲ್ತಾನೆ ಅವಳನ್ನ. ಆ್ಯಂಡ್ ಎಷ್ಟೋ ಬಾರಿ ಮಲಗಿರುವಾಗ ಅವ್ನು ಜಸ್ಟ್ ಹುಟ್ಟಿದ್ದ, ನಾವು ಹರ್ಷನ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕೆ ನಮಗೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಒಂದು ಹೊಸ ಮೆಂಬರ್ ನಮ್ಮ ಫ್ಯಾಮಿಲಿಗೆ ಬಂದಿದ್ದಾನೆ ಅಂತ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್. ಸೊ ಅವಾಗೆಲ್ಲ ಯೂಸ್ ಟು ಫೀಲ್ ದಿಸ್ ಇಸ್ ಸಮನ್ವಿ ನೆಕ್ಸ್ಟ್ ಟು ಮೀ. ಆ್ಯಂಡ್ ಎದ್ದು ಎಷ್ಟೊತ್ತಾಗ ಅಯ್ಯೋ ಇಲ್ಲ ಹರ್ಷ್ ಅಲ್ವಾ, ಬಟ್ ನಂಗೆ ಯಾಕೆ ಹಂಗೆ ಅನ್ನಿಸ್ತು ಅಂತ ಅನ್ನೋದು. ಆ್ಯಂಡ್ ನನ್ನ ಆ್ಯಂಕರ್ ಫ್ರೆಂಡ್ ಒಬ್ಬರು ಪ್ರೀತಿ ಅಂತ, ಶಿ ಜಸ್ಟ್ ಕಾಲ್ಸ್ ಅಪ್ ಮೀ ಔಟ್ ಆಫ್ ದ ಬ್ಲೂ. ಒಂದಿನ ಕಾಲ್ ಮಾಡಿ ಅವ್ರಿಗೆ ಬಂದಿರೋ ಒಂದು ಡ್ರೀಮ್ ಬಗ್ಗೆ ನಂಗೆ ಅವ್ರು ಹೇಳಿದ ತಕ್ಷಣ, ಅವ್ರು ನನಗೆ ಜಸ್ಟ್ ಫ್ರೆಂಡ್ ಸೌಜನ್ಯ, ನಾಟ್ ಅ ವೆರಿ ಕ್ಲೋಸ್ ಫ್ರೆಂಡ್ ಟು. ನಾವು ಡೈಲಿ ಮಾತಾಡ್ತೀವಿ ಅಥವಾ ನನ್ನ ಇಮೋಷನ್ಸ್ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಆ ಥರ ಎಲ್ಲ ಏನಿಲ್ಲ. ನಾವು ಕಸ್ತೂರಿಲಿ ಕೆಲಸ ಮಾಡ್ತಿದ್ದಾಗ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಅನ್ನೋದು ಬಿಟ್ಟರೆ, ಅದಾದಮೇಲೆ ನಾವು ಯಾವತ್ತೂ ನಾನು ಅವಳನ್ನ ಮೀಟ್ ಮಾಡಿರೋದಾಗಲಿ ಮಾತಾಡಿರೋದಾಗಲಿ ಇಲ್ಲ. ಸೊ ಶಿ ಜಸ್ಟ್ ಸೇಸ್, ನಾನು ಅವ್ರು ಹೇಳೋದನ್ನ ಪ್ಲೀಸ್ ನೀವು ಇನ್ನೊಂದು ಸತಿ ಹೇಳ್ತೀನಿ, ನಾನು ರೆಕಾರ್ಡ್ ಮಾಡ್ಕೋತೀನಿ ಅಂತ ರೆಕಾರ್ಡ್ ಕೂಡ ಮಾಡ್ಕೊಂಬಿಟ್ಟೆ ಅವ್ರು ಹೇಳ್ತಾ ಇದ್ದಿದ್ದ ಆ ಕಾನ್ವರ್ಸೇಷನ್ನ. ಸೊ ಅವ್ರು ಹೇಳಿದ್ರು ನಂಗೆ ಈ ಥರ ಔಟ್ ಆಫ್ ದ ಬ್ಲೂ ಸಮನ್ವಿ ಬಂದಿದ್ಲು ಕನಸಲ್ಲಿ. ಆ್ಯಂಡ್ ಅವಳು ಹೇಳ್ತಾ ಇದ್ದಾಳೆ, ಅಮ್ಮ ತುಂಬ ಅಳ್ತಾ ಇದ್ದಾರೆ, ಅಮ್ಮಂಗೆ ಅಳಬೇಡ ಅಂತ ಹೇಳಿ, ಆ ಹೊಸ ಪಾಪು ನಾನೇ, ಆ್ಯಂಡ್ ಅಮ್ಮಂಗೆ ಖುಷಿಯಾಗಿರೋಕ್ಕೆ ಹೇಳಿ, ಆ ಮಗುನ ನೋಡ್ಕೊಳಕ್ಕೆ ಹೇಳಿ, ಆ್ಯಂಡ್ ದಟ್ ಈಸ್ ಮೀ ಅಂತ ಅವಳು ಅದನ್ನು ತುಂಬ ಸ್ಟ್ರಾಂಗಾಗಿ ರಿಜಿಸ್ಟರ್ ಮಾಡಿದ್ಲು ಅಂತ ಹೇಳಿದ್ಲು. ಸೊ ಇದೆಲ್ಲ ದೀಸ್ ಆರ್ ಆಲ್ ಮೆಸೇಜ್ ಫ್ರಮ್ ಗಾಡ್, ಡೆಫಿನೆಟ್ಲಿ ಫ್ರಮ್ ಗಾಡ್. ಓಕೆ, ಹೌದು, God has been unfair with us in few stages of life. ಬಟ್ ಎಷ್ಟು ಜನಕ್ಕೆ ಈ ಭಾಗ್ಯ ಇದೆ ಸೌಜನ್ಯ? ಹೌದಮ್ಮ, ನಿಂದೇನೋ ಒಂದು ಕರ್ಮ, ನೀನು ಅನುಭವಿಸ್ಬೇಕಾಗಿರೋ ಒಂದು ಕರ್ಮ ನೀನು ಅನುಭವಿಸ್ತಾ ಇದೆಯಾ. ಬಟ್ ಅದಕ್ಕೆ ಬದಲಾಗಿ ನಾನು ನಿನಗೆ ಅದನ್ನು ಮತ್ತೆ ನಿನ್ನ ಕೈಗಿಡ್ತೀನಿ, ನಿನ್ನ ಮಗುವಾಗೆ ಒನ್ಸ್ ಅಗೇನ್ ನೀನು ಆ ಚೈಲ್ಡ್ಹುಡ್ನ, ನಿನ್ನ ಮಗಳ ಆ ಚೈಲ್ಡ್ಹುಡ್ನ ಚೆರಿಷ್ ಮಾಡೋ ಒಂದು ಮೂಮೆಂಟ್ ಐ ಆಮ್ ಗಿವಿಂಗ್ ಯು, 2 ಸತಿ ನೀನು ಕೊಡ್ತೀನಿ ಅಂತ ಯಾರಿಗಿದೆ. ಸೊ ಕೆಲವೊಂದು ಸಲ ನಾವು ಜೀವನನ ಸ್ವಲ್ಪ ಪಾಸಿಟಿವ್ ಆಗಿ ನೋಡೋದನ್ನು ಕಲ್ತಿದ್ದೀವಿ. ಆ್ಯಂಡ್ ಜನರ ಒಂದು ಒಪಿನಿಯನ್ಗೆ ನಾವು ಸಿಕ್ಕಾಕ್ಕೋಬಾರ್ದು. ತುಂಬ ಜನ ತುಂಬ ಒಪಿನಿಯನ್ಸ್ ಕೊಡ್ತಾರೆ. ಸೊ ನೋಬಡಿ ಹಸ್ ಬಿನ್ ದೇರ್ ಇನ್ ಆರ್ ಶೂಸ್. ಸೊ ನಾವೇನು ಗೋ ಥ್ರೂ ಮಾಡ್ತಾ ಇದ್ದೀವಿ ಅದರೊಂದು ಪರ್ಸನ್ ಕೂಡ ಅವ್ರಿಗೆ ಗೊತ್ತಿರಲ್ಲ. ಸೊ ಬಟ್ ಆ ಥರ ಯಾರೂ ನನ್ನ ಸುತ್ತ ಯಾರೂ ಆ ಥರ ಇಲ್ಲ. ಗಾಡ್ಸ್ ಗ್ರೇಸ್, ನನಗಿರೋ ಫ್ರೆಂಡ್ಸ್ ಆಗಲಿ ನನ್ನ ರಿಲೇಟಿವ್ಸ್ ಆಗಲಿ, ದೇರ್ ಆಲ್ ವೆರಿ 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 ಸಪೋರ್ಟಿವ್. ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವರೆಲ್ಲ ಆವತ್ತಿನ ದೇವತವರೆಗೂ ನಂಗೆ ಬರೀ ಶಕ್ತಿ ತುಂಬಿದ್ದಾರೆ ಹೊರತು ನನ್ನನ್ನು ಯಾರೂ ಕುಗ್ಸೋ ಒಂದು ಪ್ರಯತ್ನ ಪಟ್ಟಿಲ್ಲ. ಆ ಸಾಲಲ್ಲಿ ಅಫ್ಕೋರ್ಸ್ ನೀವು ಸೇರ್ತೀರಾ ಸೌಜನ್ಯ. ಆ ಟೈಮಲ್ಲಿ ನೀವು ಆಡ್ತಿದ್ದಿದ್ದು ಮಾತು, ನಾನು ಇವತ್ತು ನೀವು ಬಂದಾಗ ಅದೇ ಅಂತಿದ್ದೆ, ನೀವು ಒಂಥರ ನನಗೆ ಗಾರ್ಡಿಯನ್ ಏಂಜಲ್ ಥರ ಬರ್ತೀರಾ ಸಡನ್ನಾಗಿ ಅಂತ. ಅಲ್ಲಿ ನೀವು ಔಟ್ ಆಫ್ ದ ಬ್ಲೂ ಹೇಗೆ ಬಂದ್ರಿ ನಂಗೆ ಗೊತ್ತಿಲ್ಲ, ಬಟ್ ನೀವು ಬಂದು ಬರೀ ಒಳ್ಳೆ ಮಾತುಗಳನ್ನೇ ಆಡಿದ್ರಿ, ಬರೀ ಅಷ್ಟು ನನಗೆ ಒಂದು ಆತ್ಮವಿಶ್ವಾಸ ಕೊಟ್ರಿ. ಸೊ ನಿಮ್ಮ ಥರ ಒಂದಷ್ಟು ಜನ ನನಗೆ ಆವಾಗ ತುಂಬ ಹುರಿದುಂಬಿಸ್ತಾ ಇದ್ರು. ಆ್ಯಂಡ್ ಅದಾದಮೇಲೆ ನಾವು ಜೀವನ ಕಲಿತು ಇದೊಂದು ಜೀವನ ಭಗವಂತ ಆಗಲೇ ಡಿಸೈನ್ ಮಾಡಿಬಿಟ್ಟಿದ್ದಾನೆ ನಮ್ಗೆ ಹೆಂಗಿರುತ್ತೆ ಈ ಲೈಫು ಅಂತ. ಸೊ ವಿ ಆರ್ ಆಕ್ಸೆಪ್ಟಿಂಗ್ ಹಿಮ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಅವ್ರ ಪ್ರತಿಯೊಂದು ಇದರಲ್ಲೂ ನೀನು ಕೊಟ್ಟಿದ್ದನ್ನು ನಾವು ಸ್ವೀಕರಿಸ್ತೀವಪ್ಪ, ಬಟ್ ಆದಷ್ಟು ಬೇಗ ಈ ಜೀವನ ಮುಗಿಸ್ಬಿಡು, ಇನ್ಯಾವ ನೋವು ದುಃಖಗಳಿಲ್ಲದೆ ನಿನ್ನ ಆಶೀರ್ವಾದದಿಂದ ನಾವು ಮುಂದೆ ಹೋಗೋ ಒಂದು ಅವಕಾಶ ಕೊಡು. ಬಿಕಾಸ್ ಇನ್ಯಾವುದು ಇನ್ನು ಯಾವ ಇಂತಹ ಪರಿಸ್ಥಿತಿ ನೋಡೋ ಶಕ್ತಿ ಅಂತೂ ನಮಗಿಲ್ಲ. ಬಟ್ ಒಂಥರ ಸ್ಟ್ರಾಂಗ್ ಆಗೇ ನಮ್ಮನ್ನು ಈ ಇನ್ಸಿಡೆಂಟ್ ತುಂಬ ಸ್ಟ್ರಾಂಗ್ ಮಾಡಿದೆ ಅಂತಲೇ ಅನಿಸುತ್ತೆ.
ಕ್ಷಮಿಸಿ ಅಮೃತ ಅವರೇ, ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸೋದು ನಿಜವಾಗ್ಲೂ ನನ್ನ ಉದ್ದೇಶ ಅಲ್ಲ. ಆದರೆ ನಾನು ಆಗಲೇ ಹೇಳ್ದಾಗೆ ಹೊರಗೆ ಎಷ್ಟು ಜನ ಎಷ್ಟೆಷ್ಟು ಡಿಫ್ರೆಂಟ್ ಆಗಿರೋ ಸಿಚುವೇಶನ್ಸಲ್ಲಿ ಇರ್ತಾರೆ ಅಂದರೆ, ಈ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡು ಬಾ ಅನ್ನೋ ಹಾಗೆ ಪ್ರತಿ ಮನೆಯಲ್ಲೂ ಏನೋ ಒಂದು ನೋವಿರುತ್ತೆ. ಇದನ್ನು ನಾನು ಅದೇ ಹೇಳ್ತಾರಲ್ಲ, ಇಂಥ ಕಷ್ಟನ ನಮ್ಮ ಶತ್ರುಗೂ ಕೊಡಬೇಡ ಅಂತ ನಾವು ಒಳ್ಳೆ ಮನಸ್ಸಿಂದ ಏನು ಬಯಸ್ತೀವಿ. ಇವತ್ತಿನ ದಿನ ಜನ ಏನೂ ಕಳ್ಕೊಂಡಿರಲ್ಲ, ಚಿಕ್ಕ ಚಿಕ್ಕದಕ್ಕೂ ಕ್ರಿಬ್ ಮಾಡೋರು. ಬಹುಶಃ ಇದನ್ನು ನೋಡಿ ದೇ ಶುಡ್ ಲರ್ನ್ ದಟ್ ಚಿಕ್ಕದಕ್ಕೆ ನಾನು ಇಷ್ಟು ಕ್ರಿಬ್ ಮಾಡ್ತಿದ್ದೀನಿ. ಇಷ್ಟು ದೊಡ್ಡ ಲಾಸ್ ಆಗಿರೋರು ಲೈಫ್ನ ಇಷ್ಟು ಸ್ಟ್ರಾಂಗ್ ಆಗಿ ಫೇಸ್ ಮಾಡಿ ಮುನ್ನುಗ್ತಾ ಇದ್ದಾರೆ ಅನ್ನೋದು ಅವರ ಪಾಠವಾಗಿರಬೇಕು. ಅಥವಾ ಯಾರ್ದಾದ್ರೂ ಜೀವನದಲ್ಲಿ ಇಂಥ ದೊಡ್ಡ ಅನಾಹುತ ಸಂಭವಿಸಿದ್ರೆ ನಾನೊಬ್ಳೇ ಅಲ್ಲ, ಅಥವಾ ನಾನೊಬ್ಬನೇ ಅಲ್ಲ ಇದನ್ನ ಅನುಭವಿಸ್ತಾ ಇರೋದು, ನನ್ನಂತ ಎಷ್ಟು ಜನ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಹಾಗೆ ದೇ ಕ್ಯಾನ್ ರಿಲೇಟ್ ಅಂತ ಡೆಫಿನೆಟ್ಲಿ ಸೌಜನ್ಯ. ಪ್ರತಿಯೊಬ್ಬರ ಜೀವನದಲ್ಲೂ ಏನಾದರೂ ಒಂದು ದುರಂತಗಳು ನಡೆದೇ, ಎಲ್ಲರೂ ಮನಸ್ಸಿನಲ್ಲಿ ತುಂಬ ನೋವು ಭಾರ ಇಟ್ಕೊಂಡಿರೋರೆ. ಆದರೆ ಒಂದು ನಾವೆಲ್ಲರೂ 4 ಜನ ಸೇರಿದಾಗ ಯಾತಕ್ಕಾಗಿ ಸೇರ್ತೀವಿ? ಒಂದು 4 ಒಳ್ಳೆ ಮಾತಾಡೋಣ, ಒಂದಷ್ಟು ಸ್ವಲ್ಪ ಖುಷಿ ಹಂಚ್ಕೊಂಡು ಹೋಗೋಣ. ಬಟ್ ಆ ಟೈಮನ್ನೂ ನಾವು ಇಲ್ಲ ರೋಷ, ದ್ವೇಷ, ಅಸೂಯೆ ಇದಕ್ಕಾಗೇ ಬಳಸ್ಕೋತೀವಿ ಅಂದರೆ ಅವರಂಥ ಏನು ಹೇಳೋದೋ ಗೊತ್ತಿಲ್ಲ. ಅದನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗಬೇಕು. ಈವನ್ ದೋ ಲೈಫ್ ಇಸ್ ಥ್ರೋಯಿಂಗ್ ಸಚ್ ಅ ಬ್ಯಾಡ್ ಬಾಲ್ ಟುವರ್ಡ್ಸ್ ಅಸ್, ನಾವು ಅದನ್ನು ಪಕ್ಕಕ್ಕಿಟ್ಟು ತುಂಬ ಪಾಸಿಟಿವ್ ಆಗಿರುವಂಥದ್ದು ಏನಿದೆ ಅದನ್ನು ಆಯ್ಕೆ ಮಾಡಿಕೊಂಡು, ತುಂಬ ಇದೆ ಹೌದು, ಪ್ರತಿಯೊಬ್ಬರಿಗೂ ನೋವು, ದುಃಖ, ದುಗುಣ ಇದ್ದೇ ಇದೆ. ಅದನ್ನೆಲ್ಲ ಬಿಟ್ಟು ಸಾಧ್ಯವಾದಷ್ಟು ಒಬ್ಬರಿಗೆ ಪ್ರೀತಿ ಕೊಡೋಣ, ಒಂದಷ್ಟು ನಗೋಣ, ಇರೋ ಮೂಮೆಂಟ್ಸ್ನ ಚೆರಿಷ್ ಮಾಡ್ಕೊಳ್ಳೋಣ. ಆಮೇಲೆ ಅಯ್ಯೋ ಇದು ಅವ್ರ ಲೈಫಲ್ಲಿ ತಾನೇ ನಡೆದಿದ್ದು, ನನ್ನ ಲೈಫಲ್ಲಿ ಅಲ್ವಲ್ಲ, ನಾನು ತುಂಬ ಒಳ್ಳೆಯವನು ಅಂತ ಅಂದ್ಕೊಳ್ಳೋದಕ್ಕಿಂತ, ಇವಾಗ ಯಾರ್ದೋ ಮನೇಲಿ ದರೋಡೆ ನಡೆದ್ರೆ ನಾವೇನು ಮಾಡ್ತೀವಿ, ನಮ್ಮನೆ ಬಂದೋಬಸ್ತ್ ಮಾಡ್ಕೋತೀವಿ. ಲೈಕ್ ವೈಸ್ ಹೌದು, ಇವತ್ತು ಒಬ್ಬರ ಲೈಫಲ್ಲಿ ಈ ಥರ ಆಯಿತು, ನಾವು ಸ್ವಲ್ಪ ತಿದ್ಕೊಳ್ಳೋಣ, ಹ್ಯುಮ್ಯಾನಿಟಿ ಕಲಿಯೋಣ, ಲೆಟ್ ಸ್ಪ್ರೆಡ್ ಲವ್, ಪ್ರೀತಿ ಹಂಚೋಣ. ಇನ್ನೇನೂ ಇಲ್ಲ, ನಾವೇನು ಬಂದು ನಿಮ್ಮ ದುಡ್ಡು ಕಾಸು ಕೇಳಲ್ಲ, ಅಥವಾ ನೀವೇನು ಬಂದು ನಮ್ಮ ದುಡ್ಡು ಕಾಸು ಕೇಳಲ್ಲ. ಸಿಕ್ಕಾಗ ಒಂದು 4 ಒಳ್ಳೆ ಮಾತು, ಒಂದು 4 ಒಳ್ಳೆ ಉದ್ದೇಶ, ಎಲ್ಲರಿಗೂ ಒಳ್ಳೇದು ಹರಿಸಿ. ಬಿಕಾಸ್ ಗೊತ್ತಿಲ್ಲ ಯಾವಾಗ ಯಾರ ಪ್ರೇಯರ್ಸ್ನ ಯಾರು ಕೇಳ್ತಾರೋ ಗೊತ್ತಿಲ್ಲ. ಸೊ ವೆನ್ ಯು ಆರ್ ವಿಶಿಂಗ್ ಸಮ್ ಬ್ಯಾಡ್ ಲಕ್, ನಮ್ಗೆ ಅದೊಂಥರ ಸ್ಟ್ರಾಂಗಾಗಿ ಬಂದ್ಬಿಡುತ್ತೆ. ಅಪ್ಪ ಯಾರು ಹರಿಸಿದ್ರಪ್ಪ ಈ ಥರ, ಯಾವ ದೇವ್ರನ್ನ ಬೇಡ್ಕೊಂಡ್ರು ಈ ಥರ ಒಂದು ಆಗಬೇಕು ಅಂತ, ಈ ಒಂದು ಪ್ರೇಯರ್ ದೇವ್ರು ಕೇಳಿಸ್ಬಿಡ್ತಾ ಅಂತ. ಸೊ ಯಾವ ಕ್ಷಣದಲ್ಲಿ ಯಾರಿಗೆ ಏನಾಗುತ್ತೋ, ಸೊ ಕೆಟ್ಟದಂತೂ ದಯವಿಟ್ಟು ಬಯಸಬೇಡಿ, ಸಾಧ್ಯವಾದಷ್ಟು ಒಳ್ಳೇದು ಬಯಸಿ. ಆ್ಯಂಡ್ ಈ ಇನ್ಸಿಡೆಂಟ್ ಆದಮೇಲೆ ನಾನು ತುಂಬ ಆಧ್ಯಾತ್ಮಿಕದ ಕಡೆ ಹೋಗ್ಬಿಟ್ಟಿದ್ದೀನಿ, ನಾನು ತುಂಬ ಸ್ಪಿರಿಚುವಲ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ. ಬಟ್ ಲೈಫ್ನ ನೋಡೋ ವಿಧಾನನೇ ಚೇಂಜ್ ಆಗೋಯ್ತು. ನೀನು ಇದನ್ನು ಕಳ್ಕೊಂಡಿದ್ಯಾ ಅಂತಂದರೆ ನೀನು ಇನ್ನು ಯಾವುದನ್ನು ಬೇಕಾದರೂ ಕಳ್ಕೊಬಲ್ಲೆ. ನಮ್ಗೆ ಆ ಸಾಮರ್ಥ್ಯ ಬಂದ್ಬಿಡುತ್ತೆ. ಯು ಕ್ಯಾನ್ ಲೆಟ್ ಗೋ ಆಫ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಬೇಕಾ ತೊಗೊಂಡೋಗು, ಇದಿಲ್ವಾ ಬೇಡ, ಅದು ಸಿಗಲ್ವಾ ಬೇಡ. ಸೊ ಆ ಒಂದು ಸ್ಟ್ರೆಂತ್ ನಮಗೆ ಬಂದ್ಬಿಡುತ್ತೆ. ಸೊ ಆವಾಗ ನಮ್ಮನ್ನು ನಾವೇ ರಿಫೈನ್ ಮಾಡ್ಕೋತಾ ಇದ್ದೀವಿ. ಈ ಲೌಕಿಕ ಜಗತ್ತನ್ನು ಬಿಟ್ಟು ಬದುಕೋದು ಹೇಗೆ ಅನ್ನೋ ಒಂದೊಂದು ರಿಫೈನ್ ಆಗ್ತಾ ಇದೆ. ದ ಮೋರ್ ಯು ಗೆಟಿಂಗ್ ರಿಫೈನ್, ದ ಮೋರ್ ಯು ಗೆಟಿಂಗ್ ಕ್ಲೋಸರ್ ಟು ದ ಗಾಡ್. ಸೊ ಭಗವಂತ ನಿನ್ನನ್ನು ನನಗೆ ಹತ್ರ ಬಾ ಅಂತ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಕಠಿಣವಾದ ಪರೀಕ್ಷೆ ಕೊಟ್ಟ, ಆಯಿತು. ಅದರಲ್ಲೂ ಭಗವಂತ ಜೊತೆಲೇ ಇರೋದ್ರಿಂದ ಅದನ್ನು ಎದುರಿಸೋಣ, ಆದಷ್ಟು ಅವನಿಗೆ ಹತ್ತಿರವಾಗೋಗೋಣ. ಆ್ಯಂಡ್ ಇದರಿಂದ ನಾವಷ್ಟೇ ಕಲ್ತಿರೋದು, ಒಳ್ಳೆಯದನ್ನು ಬಯಸಿ, ಸಾಧ್ಯವಾದಷ್ಟು ಒಳ್ಳೆ ಮಾತಾಡಿ, ಇನ್ನೊಬ್ರಿಗೆ ಒಳ್ಳೆಯದನ್ನು ಬಯಸಿ ಅಷ್ಟೇ. ಅದರಿಂದ ಅವ್ರು ಆ ನೋವು ಅನುಭವಿಸೋದ್ರಿಂದ ನಿಮಗೆ ಸಿಗೋ ಲಾಭ ಅಂತೂ ಏನೂ ಇಲ್ಲ. ಆ ಫ್ಯಾಮಿಲಿ ಅನುಭವಿಸೋದನ್ನು ನೀವು ಬಂದದನ್ನು ಪರಿಹಾರ ಮಾಡೋಕ್ಕೂ ಆಗೋದಿಲ್ಲ. ಸೊ ಅದರ ಒಂದು ತೃಣ ಕೂಡ ನೀವು ಸರಿಪಡಿಸೋದಕ್ಕಾಗೋದಿಲ್ಲ. ಸೊ ಆ ಗಿಲ್ಟ್ ನಮಗೂ ಆಮೇಲೆ ಕಾಡುತ್ತಲ್ವ. ಸೊ ನಾನು ಒಂದು ಟೈಮಲ್ಲಿ ಹೀಗೆಲ್ಲ ಅಂದ್ಬಿಟ್ಟಿದ್ದೆ, ಯಾಕಾದರೂ ಅನ್ನೋ. ಸೊ ಬೇಡ, ಆ ಗಿಲ್ಟ್ ಇಟ್ಕೊಂಡು ನಾವು ಬದುಕೋದೇ ಬೇಡ ಅನ್ನೋದು ಒಂದು ಫೀಲ್ ಅಷ್ಟೇ. ಬಟ್ ನೀವೇನು ಸಮನ್ವಿನೇ ವಾಪಸ್ ಹುಟ್ಟು ಬಂದಿದ್ದಾಳೆ ಅಂತ ನಂಬಿದ್ರಿ, ಅದಕ್ಕೆ ಮ್ಯಾಚ್ ಆಗುವಂತ ಮತ್ತೊಂದು ಥಿಯರಿ ನಾವು ಫೋನಲ್ಲಿ ಡಿಸ್ಕಸ್ ಮಾಡಿದ್ವಿ, ಇಫ್ ಯು ರಿಮೆಂಬರ್. ನೀವು ಹೇಳಿದ್ರಿ ದಟ್ ಸಮನ್ವಿ ಹುಟ್ಟಿದಾಗ ನಿಮ್ಮ ಯಜಮಾನ್ರಿಗೆ ಐ ಥಿಂಕ್ ಅವಾಗಷ್ಟೇ ಅವ್ರ ತಾಯಿನ ಕಳ್ಕೊಂಡಿದ್ರು, ಅವ್ರ ತಾಯಿನೇ ಮತ್ತೆ ಹುಟ್ಟು ಬಂದ್ರು ಅನ್ನೋದಿತ್ತು ಬಹಳವಾಗಿ. ಹೌದು. ಸಮನ್ವಿಯ ಅಗಲಿಕೆಯ ನಂತರ ಐ ಥಿಂಕ್ ಯಾರೋ ಹೇಳಿದ್ರು ನಿಮ್ಗೆ ದಟ್ ಅವ್ರ ತಾಯಿಯೇ ಇನ್ನೂ 6 ವರ್ಷ ಬಾಕಿ ಇತ್ತು, ಅದನ್ನ ಬಂದು ತೀರಿಸಿ ಹೋದ್ರು ಅವ್ರ ತಾಯಿ ಅಂತ. ಇಷ್ಟೆಲ್ಲ ವಿಚಾರಗಳು ನಮ್ಮ ಕಿವಿಗೆ ಬೀಳ್ತಾ ಇತ್ತು ಅಂದರೆ ಅವಾಗ ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಒಂದು ಮರಳುಗಾಡಲ್ಲಿ ಬಿಟ್ಬಿಟ್ಟಿದ್ದಾರೆ. ಸೊ ಐಮ್ ಜಸ್ಟ್ ರನ್ನಿಂಗ್, ಯಾರಾದರೂ ಉತ್ತರ ಕೊಡಿ, ಏನಾಗಿರ್ಬೋದು, ಬಟ್ ವೈ ದಿಸ್ ಹ್ಯಾಪೆಂಡ್, ಮುಂದಕ್ಕೆ ಏನಾಗುತ್ತೆ, ನಾನು ಇದನ್ನು ಹೆಂಗೆ, ಅದಕ್ಕೆ ಒಂದು ಉತ್ತರ ಬೇಕಾಗಿತ್ತಾಯ್ತಾ. ಬಟ್ ನೋ, ದೇರ್ ವಾಸ್ ಅಬ್ಸಲ್ಯೂಟ್ಲಿ ನೋ ಆನ್ಸರ್. ಯಾರೂ ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಆಗೋದೇ ಇಲ್ಲ. ಎಂಡ್ ಆಫ್ ದ ಡೇ ನಿಮ್ಮ ಮನಸ್ಸಾಕ್ಷಿ ಅಥವಾ ನೀವು ನಂಬಿರುವಂಥ ದೇವರು
ನಮ್ಗೇನು ಹೇಳ್ತಾನೋ ಈ ಥರ ಹೇಳ್ದಾಗೆಲ್ಲ ನಾನು ಅನ್ಕೊತಿದ್ದೆ ಇದು ನನಗೆ ದೇವರಿಂದ ಬಂದಿರೋಂಥ ಒಂದು ಮೆಸೇಜ್. ದೇವರೇ ಖುದ್ದಾಗಿ ಬಂದು ನನಗೆಲ್ಲ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡಿದಾಗ ಮಾಡೋಕ್ಕಾಗಲ್ಲ. ಸೊ ಯಾರೋ ಒಂದು ಮೆಸೆಂಜರ್ನ ಕಳಿಸ್ತಾನೆ. ಸೊ ಆ ಮೆಸೆಂಜರ್ ಥ್ರೂ ನನಗಿದೆಲ್ಲ ಹೇಳ್ತಿರೋವಾಗ ನಾನು ಅದನ್ನು ಯಾಕೆ ಅಲ್ಲ ಅಂತ ಅನ್ಕೋಬೇಕು, ಅದನ್ನು ಯಾಕೆ ನಾನು ಆ್ಯಕ್ಸೆಪ್ಟ್ ಮಾಡ್ಕೋಬಾರ್ದು. ಸೊ ಒನ್ಸ್ ಐ ಸ್ಟಾರ್ಟೆಡ್ ಆ್ಯಕ್ಸೆಪ್ಟಿಂಗ್ ಸಚ್ ಥಿಂಗ್ಸ್ ನನಗೆ ತುಂಬ ನಿರಾಳ ಅನ್ಸೋಕ್ಕೆ ಶುರುವಾಯಿತು. ನಂಗೆ ತುಂಬ ಆಮೇಲೆ ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಇನ್ಸಿಡೆಂಟ್ಗಳು ನನಗೆ ಆಗ್ತಾ ಹೋಗ್ತಿತ್ತು. ಕೆಲವೊಂದಂತೂ ನಾವು ಸಮನ್ವಿನ ಕರ್ಕೊಂಡು ಎಲ್ಲಿಗೆ ಒಂದು 2-3 ಜಾಗಕ್ಕೆ ಹೋಗಿರ್ತೀವಲ್ಲ, ಅದೇ ಜಾಗಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹರ್ಷನ ಕರ್ಕೊಂಡು ಹೋಗಿದ್ದೀವಿ. ಅನ್ಎಕ್ಸ್ಪೆಕ್ಟೆಡ್, ಬಿಕಾಸ್ ನಮಗೇನು ಮತ್ತೆ ಆ ಜಾಗಕ್ಕೆ ಹೋಗಲೇಬೇಕು ಅನ್ನೋ, ಇವಾಗ ನಾವು ಒಂದು ಸತಿ ಒಂದು ರೆಸಾರ್ಟ್ಗೆ ಹೋದರೆ ಮತ್ತು ನಾವು ಅದೇ ರೆಸಾರ್ಟಿಗೆ ಹೋಗಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿ ಹ್ಯಾವ್ ಲ್ಯಾಂಡೆಡ್ ಅಪ್ ಇನ್ ದ ಸೇಮ್ ರೆಸಾರ್ಟ್ ವಿತ್ ಹರ್ಷ್. ಆ್ಯಂಡ್ ಒಂದು ಸತಿ ನಾವು ಮಂಗಳೂರಿಗೆ ಹೋದ್ವಿ ಆ್ಯಂಡ್ ವಿ ವೆ ಸಪೋಸ್ ಟು ಗೋ ಲಂಚಿಗೆ ಅಂತ ಯಾವ ಹೋಟ್ಲಿಗೆ ಹೋಗೋದು ಹುಡುಕಾಡ್ತಾ ಇದ್ದೀವಿ. ನನ್ನ ಕಸಿನ್ಸ್ ಜೊತೆ ನಾನೊಂದು ಹೋಟೆಲ್ಗೆ ಹೋಗಿದ್ದೆ. ಆ್ಯಂಡ್ ಹೋಗ್ತಾ ನನ್ನ ಫ್ರೆಂಡ್ ತೊಗೊಂಡೋಗಿ ಕಾರ್ನ ಹಿ ಜಸ್ಟ್ ಪಾರ್ಕ್ಸ್ ದ ಕಾರ್ ಇನ್ ಫ್ರಂಟ್ ಆಫ್ ಒನ್ ಆಫ್ ದ ಹೋಟೆಲ್ ಆ್ಯಂಡ್ ದಟ್ ಈಸ್ ವೇರ್ ನಾನು ನನ್ನ ಕಸಿನ್ಸು ಸಮನ್ವಿ ಎಲ್ಲ ಹೋಗಿದ್ದಿದ್ದು. ಸೊ ನನಗೊಂಥರ ದಟ್ ಜರ್ನಿ ಈಸ್ ನನಗೆ ಮತ್ತೆ ರಿಪೀಟ್ ಆಗ್ತಾ ಇದೆ ಆ ಜರ್ನಿ. ಆ್ಯಂಡ್ ನನಗೀಗ ಕೊರಗು ಅಂದರೆ ನೋವು, ಡೆಫಿನೆಟ್ಲಿ ಆ ನೋವಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಬಿಕಾಸ್ ನಾವು ನೋವನ್ನ ಆಚೆ ಹಾಕೋ ವಿಧಾನ ಬದಲಾಗಿದೆ ಅಷ್ಟೇ ಹೊರತು ದಟ್ ಪೇನ್ ಆ್ಯಂಡ್ ದಟ್ ಲಾಸ್ ಇಸ್ ಆಲ್ವೇಸ್ ದೇರ್. ಬಟ್ ಆ ಧೈರ್ಯ ಕೂಡ ಭಗವಂತ ಅದಕ್ಕೆ ದುಪ್ಪಟ್ಟು ಕೊಟ್ಬಿಟ್ಟ. ಸೊ ದೇವ್ರು ತೋರಿಸಿರೋ ದಾರಿಯಲ್ಲಿ ನಡೆಯೋಣ ಅಂತ ನಿರ್ಧಾರ ಮಾಡಿಕೊಂಡು ಸ್ವಲ್ಪ ನಮ್ಮ ಬ್ಯಾಗೇಜಸ್ನ ಹಿಂದೆ ಬಿಟ್ಟು ಒಂದು ಹೊಸ ಆಕ್ಸೆಪ್ಟೆನ್ಸ್ ಒಂದಿಗೆ ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ಲೈಫ್. ಆ್ಯಂಡ್ ಒಂದಷ್ಟು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಿದ್ದೀವಿ. ಅದರಿಂದ ನಮಗೊಂದು ಪ್ರೇರಣೆ ಬಂತು. ವಿ ಹ್ಯಾವ್ ಟು ಡೂ ಒಂದಷ್ಟು ಲೈಫ್ ಸ್ಟೈಲ್ ಚೇಂಜಸ್, ಒಂದಷ್ಟು ಒಳ್ಳೆ ಹ್ಯಾಬಿಟ್ಸ್ನ ಇನ್ಕಲ್ಕೇಟ್ ಮಾಡ್ಕೊಳ್ಳೋದು. ಸೊ ಒಂದು ಸ್ವಲ್ಪ ಏನಾಗ್ತದೆ ಅಂದರೆ ನಮಗೆ ಒಂದು ತುಕ್ಕಿಡ್ದಿರೋ ಬೆಳ್ಳಿ ಪಾತ್ರೆನ ನೀವು ಉಜ್ಜಿದಾಗ ಅದು ಹೇಗೆ ಪಳಪಳ ಅನ್ನುತ್ತೋ ಹಾಗೆ ಒಂದು ಹೊಸ ಲೈಫ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಟು ಟೆಲ್ ಯು, ನಮಗೆ ಜನ ಆವಾಗ ಸಮನ್ವಯ ವಿಚಾರದಲ್ಲಿ ಎಷ್ಟು ಹಾರೈಕೆಗಳು, ಎಷ್ಟು ವಿಶಸ್ಸು, ಎಷ್ಟು ಜನ ವಿಶಸ್ಸು ಅದನ್ನೆಲ್ಲ ನೋಡಿದಾಗ ಅವಳು ಇಷ್ಟು ಆಶೀರ್ವಾದಗಳನ್ನ ಹೊತ್ಕೊಂಡು ಹೋದ್ಲಾ. ಓಕೆ ನಾನಿವಾಗ ಅದಕ್ಕೆ ಸಮಾಧಾನ ಪಟ್ಕೊಳ್ಳ ಅಥವಾ ಇದಕ್ಕೆ ನೋವು ಪಡಲ ಅಂದರೆ ಆಗಿದ್ದಾಗೋಯ್ತು, ಅದನ್ನು ಯಾರೂ ಬದಲಾಯಿಸೋಕ್ಕಾಗೋದಿಲ್ಲ. ಬಟ್ ಎಲ್ಲರೂ ಕೊಟ್ಟಂಥ ಒಂದು ವಿಶಸ್ ಆಗಲಿ, ಹರ್ಷಿಗೆ ಅವ್ರು ಕೊಟ್ಟಂಥ ಬ್ಲೆಸ್ಸಿಂಗ್ಸ್ ಆಗಲಿ, ನಮಗವ್ರು ಕೊಟ್ಟಂಥ ಧೈರ್ಯ ಆಗಲಿ, ನಿಮ್ಮಂಥವರು ಬಂದು ನಮಗೆ ಕೊಟ್ಟಂಥ ಒಂದು ಸಪೋರ್ಟ್ ಆಗಲಿ, ಇವೆಲ್ಲದಕ್ಕೂ ನಾವು ಸದಾ ಚಿರಋಣಿಯಾಗಿರ್ತೀವಿ. ಅದನ್ನು ನಾನು ಒಂಥರ ದೇವರ ಪ್ರತಿರೂಪ ಅಂತಲೇ ನೋಡ್ತೀನಿ ಸೌಜನ್ಯ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಯಾರನ್ನಾದ್ರೂ ನಾವು ಕಳ್ಕೊಂಡಾಗ ನಾನು ಬಹಳ ಸಲ ಈ ಮಾತನ್ನ ಹೇಳೋದನ್ನ ಕೇಳಿದೀನಿ. ಅಂದ್ರೆ ತಂದೆನ್ ಕಳ್ಕೊಂಡ್ರೆ ಗಂಡು ಮಗು ಹುಟ್ಟಿದ್ರೆ ನನ್ನ ತಂದೆನೇ ಹುಟ್ಟು ಬಂದ್ರು ಅಂತ ಅನ್ಕೊಳ್ಳೋದು, ಈ ತರ ಎಲ್ಲ. ಆದ್ರೆ ಆಲ್ಸೋ ಐ ಹ್ಯಾವ್ ಹರ್ಡ್ ಮತ್ತೊಂದ್ ಕಡೆ ದಟ್ ಆತ್ಮಕ್ಕೆ ದೇರ್ ಇಸ್ ನೋ ಜೆಂಡರ್. ಹಾಗಾಗಿ ನಾನು ತಂದೆನ್ ಕಳ್ಕೊಂಡಿದ್ದೀನಿ ಅಂದ್ರೆ ಗಂಡು ಮಗುನೇ ಹುಟ್ಟಬೇಕು, ತಾಯಿನ ಕಳ್ಕೊಂಡಿದ್ದೀನಿ ಅಂದ್ರೆ ಹೆಣ್ಮಗುನೇ ಹುಟ್ಟಬೇಕು ಅನ್ನೋದು ಇಟ್ ಡಸಂಟ್ ವರ್ಕ್ ದಟ್ ವೇ ಅಂತ. ಜೊತೆಗೆ ನೀವೇನ್ ಹೇಳಿದ್ರಿ, ಹಾರ್ಟ್ ಬೀಟ್ ಫೀಲ್ ಆಗ್ತಿರ್ಲಿಲ್ಲ. ಆ ನಂತರ ನಿಮ್ಮ ಕಸಿನ್ಸ್ ಪ್ರೇಯರ್ ನಂತರ ಡಾಕ್ಟರ್ಸ್ ಹಾರ್ಟ್ ಬೀಟ್ ಇಲ್ಲ ಅಂದವರು ಸಡನ್ ಆಗಿ ಹಾರ್ಟ್ ಬೀಟ್ ಬಂದಿದೆ ಅಂದ್ರೆ ಐ ಸ್ಟ್ರಾಂಗ್ಲಿ ಬಿಲೀವ್ ಇಟ್ ಇಸ್ ಸಮನ್ವಿ ಹೂ ಹ್ಯಾಸ್ ಅಗೇನ್ ಕಮ್ ಬ್ಯಾಕ್. ಹೌದು. ಆ್ಯಂಡ್ ನನಗೆ ಹೇಳ್ತಾ ಇದ್ದೀನಿ, ನನ್ನ ಕಣ್ಮುಂದೆ ಪ್ರತಿ ಸಲ ಒಂದು ಚಿತ್ರ ಬರುತ್ತೆ. ಓಕೆ, ಆ ಇನ್ಸಿಡೆಂಟ್ ನನ್ನ ಕಣ್ಣಿಗೆ ಕಟ್ಟಿದಂಗೆ ನಡೆಯುತ್ತೆ. ಆ್ಯಂಡ್ ಅದು ದಿನದಲ್ಲಿ ಎಷ್ಟು ಸತಿ ನನ್ನ ಕಣ್ಮುಂದೆ ಬಂದು ಹೋಗುತ್ತೋ. ಬಟ್ ಇಮಿಡಿಯೇಟ್ಲಿ ನನಗೆ ಅನಿಸುತ್ತೆ ಇಲ್ಲೋಗಿ ಹಂಗೆ ಬಂದ್ಬಿಟ್ಲು. ಶಿ ಜಸ್ಟ್ ಚೇಂಜ್ ಹರ್ ಕಾಸ್ಟ್ಯೂಮ್. ಅದನ್ನು ತುಂಬ ಜನ ಹೇಳ್ತಾರೆ, ಹೊಸ ಜನ್ಮ ಅಂದರೆ ಚೇಂಜಿಂಗ್ ಯುವರ್ ಕಾಸ್ಟ್ಯೂಮ್ ಅಂತ. ಸೊ ಶಿ ಜಸ್ಟ್ ಚೇಂಜ್ ಹರ್ ಕಾಸ್ಟ್ಯೂಮ್. ಇನ್ನೂ ಒಂದು ಪ್ರಬುದ್ಧವಾದ ಒಂದು ಜೀವನಕ್ಕೆ ಕಾಲಿಡ್ತಾ ಇದ್ದಾಳೆ. ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದ್ದಾಳೆ. ಆ್ಯಂಡ್ ಈ ಸತಿ ನಾವು ಕೂಡ ತುಂಬ ಎಚ್ಚೆತ್ಕೊಂಡಿರ್ತೀವಿ. ಬಿಕಾಸ್ ನಮಗೆ ಒಂದು ಸತಿ ಆಗಿರೋ ಇದು ನಮಗೂ ಇರೋದ್ರಿಂದ ನಾವು ಆ್ಯಸ್ ಪೇರೆಂಟ್ಸ್ ಹಂಗಂತ ನಾವು ತುಂಬ ನಿರ್ಲಕ್ಷ್ಯ ಮಾಡಿದ್ವಿ ಅಂತಲ್ಲ. ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ಒಂದು ಆಕ್ಸಿಡೆಂಟ್ನ ನಾವು ಏನಂತನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸೌಜನ್ಯ. ತುಂಬ ಜನ ಬಂದು ಕೇಳಿದ್ರು, ಏನಾಯಿತು, ಯಾವ ಥರ ಆಯಿತು, ನೀವು ಯಾಕೆ 2 ವೀಲರಲ್ಲಿ ಹೋಗ್ತಾ ಇದ್ರಿ ಅಂತೆಲ್ಲ ನಮ್ಮನ್ನು ತುಂಬ ಜನ ಕೇಳ್ತಾರೆ. ಅದಕ್ಕೆ ಯಾವುದಕ್ಕೂ ಕಾರಣ ಇಲ್ಲ. ಬಿಕಾಸ್ ನಾನು ಎಲ್ಲೆಲ್ಲಿಂದನೋ 2 ವೀಲರಲ್ಲಿ ಟ್ರಾವೆಲ್ ಮಾಡ್ಕೊಂಬಂದಿದ್ದೀನಿ. ಸಮನ್ವಿನ ಎಷ್ಟು ಸತಿ ನಾನು ಸ್ಕೂಲಿಗೆ ಬಿಟ್ಟಿದ್ದೀನಿ. ಆವಾಗೆಲ್ಲ ಏನೂ ಆಗದೆ ಇರೋದು, ಜಸ್ಟ್ ನಮ್ಮ ಮನೆಯಿಂದ ಒಂದು ಫರ್ಲಾಂಗ್ ದೂರದಲ್ಲಿರೋ ಮೆಟ್ರೋ ಸ್ಟೇಷನ್ಗೆ ಹೋಗುವಾಗ ಏನೋ ಇಂಥ ಒಂದು ಅನಾಹುತ ಆಗುತ್ತೆ ಅಂದರೆ ಅದಕ್ಕೆ ದೇರ್ ಇಸ್ ನೋ ರೀಸನ್. ಓಕೆ. ಆ್ಯಂಡ್ ಇನ್ನೂ ಕೆಲವು ಜನ ಆಟೋಲ್ಲಿ ಓಡಾಡ್ಬೋದಾಯಿತು. ಸೊ
ಆ ಕ್ಷಣದಲ್ಲಿ ಅವ್ರು ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ಆ ಕ್ಷಣ ನನಗೆ ಇರಪ್ಪ ಇಲ್ಲೇ ತಾನೇ 2 ವೀಲರಲ್ಲಿ ಹೋಗೋಣ ಅಂತಲೇ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್ ಇಟ್ ವಾಸ್ ಆ ಟಿಪ್ಪರ್ ಗಾಡಿ ಅವನು ಏನಿದ್ದ ಅವ್ನು ತುಂಬ ಫಾಸ್ಟಾಗಿ ಬರ್ತಾ ಇದ್ದ, ಸಿಗ್ನಲ್ ಜಂಪ್ ಮಾಡ್ಕೊಂಡು ಬರ್ತಾ ಇದ್ದ. ಆ್ಯಂಡ್ ಆ ಟಿಪ್ಪರ್ ತುಂಬ ಮೇಲ್ಗಡೆ ಇರೋದ್ರಿಂದ ಕೆಳಗಡೆ ಇರೋ ಗಾಡಿಗಳು ಅವ್ರು ಕಾಣೋದಿಲ್ಲ. ನಾನು ಎಕ್ಸ್ಟ್ರೀಮ್ ಲೆಫ್ಟಲ್ಲೇ ಇದೆ, ನಾನು ನನ್ನ ಸಮರ್ಥಿಸ್ಕೊಂತಾ ಇದ್ದೀನಿ ಅಂತ ಖಂಡಿತ ಹೇಳ್ತಾ ಇಲ್ಲ. ಲೆಫ್ಟ್ ಅಲ್ಲಿ ಒಂದು ತಳ್ಳೋ ಗಾಡಿ ಇತ್ತು. ನಾವ್ ಅನಲೈಸ್ ಮಾಡಿದ ಪ್ರಕಾರ ನಾನು ಎಷ್ಟು ಸಲ ನೋಡಿದೀನೋ ಆ ವಿಡಿಯೋ ನೆನಪಿಲ್ಲ ಅಮೃತ ಅವ್ರೆ. ಯಾಕಂದ್ರೆ ನಿಮ್ಮ ನೋವು ಆಸ್ ಅ ಮದರ್ ನನಗೆ ಅರ್ಥ ಆಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅಂದ್ರೆ ಅದೇನಾಯ್ತು ಗೊತ್ತಾದ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರನೇ ಗೊತ್ತಾಗೋದು. ಬಟ್ ನಾನು ಐ ಹ್ಯಾವ್ ಲಿವ್ಡ್ ದಟ್ ಮೂಮೆಂಟ್, ಐ ಹ್ಯಾವ್ ಕ್ರೈಡ್. ಯಾಕಂದ್ರೆ ತಾಯಂದ್ರೆಲ್ಲರೂ ವಿ ಕ್ಯಾನ್ ಡೆಫಿನೆಟ್ಲಿ ಕನೆಕ್ಟ್ ಟು ಇಟ್. ಆ ತಳ್ಳೋ ಗಾಡಿಯವಳು ಆಮೇಲೆ ಕ್ವಿಕ್ ಆಗಿ ಹೊಟ್ಟೋಗ್ಬಿಡ್ತಾಳೆ. ಆಕ್ಚುಲಿ ಆ ತಳ್ಳೋ ಗಾಡಿನೂ ನನಗೆ ನೆನಪಿರೋ ಹಾಗೆ ಅವಳು ಒಂದು ಸ್ವಲ್ಪ ದೂರದಲ್ಲೇ ಇದೆ. ಇವಾಗ ತಳ್ಳೋ ಗಾಡಿ ಇದೆ, ನಾನು ರೈಟಿಗೆ ಬಂದೆ ನನಗೆ ಗೊತ್ತಿದ್ರೆ ನಾನು ಅದೇ ಹೇಳ್ತೀನಿ, ತಳ್ಳೋ ಗಾಡಿ ಇತ್ತು ನಾನು ಅದಕ್ಕೆ ರೈಟಿಗೆ ಬಂದೆ ಅಂತ. ಅವಳು ಒಂದು ಸ್ವಲ್ಪ ದೂರದಲ್ಲೇ ಇದ್ಲು. ಓಕೆ, ಸೊ ಇವ್ರಿಗೆ ಏನಾಗಿದೆ ಕಾಣಿಸಿಲ್ಲ. ಪ್ಲಸ್ ಒಂದು ಆಟೋ, ಯಾರೋ ಒಂದು ಆಟೋದವನು ಬೇರೆ ಒಬ್ಬ ಇದ್ದ. ಇವನೇನು ಮಾಡಿದ್ದಾನೆ, ಆಟೋದವನಿಗೆ ಲೆಫ್ಟ್ ತೊಗೊಳಕ್ಕೆ ಬಂದು ನಾನು ಲೆಫ್ಟಲ್ಲಿದ್ದೆ, ನನಗದು ಟಚ್ ಆಗಿದೆ. ಓಕೆ, ಸಮಥಿಂಗ್ ಲೈಕ್ ದಟ್ ಇಸ್ ಹ್ಯಾಪನ್ ವಿಚ್ ಇವನ್ ಐ ಆಮ್ ನಾಟ್ ಶ್ಯೂರ್ ಆಫ್. ನನಗೂ ಗೊತ್ತಿಲ್ಲ ಅವತ್ತು ಎಕ್ಸಾಕ್ಟಾಗಿ ಏನಾಯಿತು ಅಂತ, ನನಗೂ ಗೊತ್ತಿಲ್ಲ. ಸೊ ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ಅದಕ್ಕೆ ಹೋಗಿ ನಾವು ಹಂಗೆ ಮಾಡ್ಬೋದಾಗಿತ್ತು, ಹಿಂಗೆ ಮಾಡ್ಬೋದಾಗಿತ್ತು, ಹೀಗಾಗಬೇಕಾಗಿತ್ತು, ಈ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ಹಾಗೆ ಈಗ ಅದು ಆಗಿದ್ದಾಗೋಯ್ತು. ಸೊ ನನಗೆ ಆ ಇನ್ಸಿಡೆಂಟ್ ಆಗಿದ ತಕ್ಷಣ ಹಿಂಗೋದ್ಲು ಹಂಗೆ ಬಂದ್ಲು, ಹಿಂಗೋದ್ಲು ಹಂಗೆ ಬಂದ್ಲು, ಯಾಕೆ ನನಗೆ ಅದೇ ಯಾಕೆ ಬರುತ್ತೆ, ನನಗೆ ಬೇರೆ ಅವಳು ಹೋದ್ಲು ಅಂತ ಯಾಕೆ ಅನಿಸಲ್ಲ. ಆ್ಯಂಡ್ ಇವನ್ನ ನಾವು ಯಾಕೆ ಪ್ಲ್ಯಾನ್ ಮಾಡಿದ್ವಿ, ನಮಗೆ ಪ್ಲ್ಯಾನೇ ಇರಲಿಲ್ಲ. ಇನ್ನೊಂದು ಮಗು ಬೇಕು ಅನ್ನೋ ಪ್ಲ್ಯಾನಲ್ಲೇ ನಾವಿರಲಿಲ್ಲ. ಸೊ ಈ ಮಗು ಹೆಂಗೆ ಪ್ಲ್ಯಾನ್ ಆಯಿತು, ಇವನು ಹೆಂಗೆ ಹುಟ್ಟದ. ಆ್ಯಂಡ್ ಇವತ್ತಿಗೂ ಬೇಕಂದ್ರೆ ನಿಮ್ಗೆ ಒಂದು 2-3 ಫೋಟೋಸ್ ತೋರಿಸ್ತೀನಿ ಕೂಡ, ಎಷ್ಟು ರಿಸೆಂಬ್ಲೆನ್ಸ್ ಇದೆ, ಒಂದೇ ಥರ ಕಾಣಿಸ್ತಾರೆ ಇಬ್ಬರೂ. ಸೊ ಭಗವಂತ ಸ್ವಲ್ಪ ನಮ್ಮ ವಿಚಾರದಲ್ಲಿ ಕಠೋರವಾಗಿದ್ದರೂ ಕೂಡ ಅದರಷ್ಟೇ ಒಂದು ಸಿಹಿಯನ್ನು ಕೂಡ ಕೊಟ್ಟು, ಬಿದ್ದು ಆದಂಥ ಗಾಯಕ್ಕೆ ಒಂದು ಮುಲಾಮನ್ನು ಕೂಡ ಹಚ್ತಿರೋದ್ರಿಂದ ನನ್ನ ಕರ್ಮ, ಪಾಪಕರ್ಮ ಏನಿತ್ತು ಅದು ನಾನು ಕಳ್ಕೊಂಡಿದ್ದೀನಿ. ಇನ್ನಾದರೂ ಲೆಟ್ ಮೀ ಲಿವ್ ಅ ರಿಫೈನ್ಡ್ ಲೈಫ್, ಒಂದು ಸಂಪೂರ್ಣವಾಗಿ ಒಂದು ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳೋಣ ಅನ್ನೋ ಪ್ರಯತ್ನದಲ್ಲಿ ನಾವು ತುಂಬ ಶ್ರಮ ಹಾಕ್ತಾ ಇದ್ದೀವಿ. ಸೊ ದೇವರೇ ದಾರಿ ತೋರಿಸ್ಲಿ, ಅವ್ನು ತೋರಿಸಿದ ದಾರಿಯಲ್ಲಿ ನಾವು ನಡೀತೀವಿ. ಅಮೃತ ಅವರೇ, ನನ್ನ ಪ್ರಶ್ನೆಯಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ಕ್ಷಮೆ ಇರಲಿ. ಯಾಕಂದರೆ ನೀವತ್ತರೆ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಪ್ರೀತಿಯಿಂದ ಸಂದರ್ಶನಕ್ಕೆ ಒಪ್ಪಿದ್ದೀರಾ, ಬಂದು ನಿಮ್ಮನ್ನು ಅಳಿಸೋದು ಯಾರಿಗೂ ಅಧಿಕಾರ ಇಲ್ಲ. ಯಾಕಂದರೆ ಆಲ್ರೆಡಿ ಸಾಕಷ್ಟು ನೀವು ಹತ್ತಿರ್ತೀರಾ, ಸಾಕಷ್ಟು ನೋವನ್ನು ಅನುಭವಿಸಿರ್ತೀರಾ. ಆದರೆ ನಾನು ನಿಮಗೆ ಫೋನಲ್ಲಿ ಹೇಳ್ತಾ ಇರ್ತೀನಿ ಅವಾಗವಾಗ ದಟ್ ಎವ್ರಿ ಮೊಮೆಂಟ್ ಆಲ್ಮೋಸ್ಟ್ ನಾನು ಐ ಥಿಂಕ್ ಅಬೌಟ್ ಯು. ಆ್ಯಂಡ್ ನನಗೊಬ್ಳು ಹೆಣ್ಮಗಳೇ ಇರೋದ್ರಿಂದ ನಾನು ಇನ್ನೂ ಜಾಸ್ತಿ ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ. ಯಾವಾಗಲೂ ನೀವು ಇರ್ತೀರಾ ಅಂತ ಹೇಳ್ತೀರಾ ಸೌಜನ್ಯ. ಆ್ಯಂಡ್ ಮೋರ್ ಓವರ್ ನನ್ನ ಕಣ್ಣೀರನ್ನು ಒರೆಸಿರುವಂತಹ ಕೈಗಳಿಗೆ ಸಾರಿ ಕೇಳೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ನೀವೆಲ್ಲ ಆವಾಗ ನನಗೆ ಎಷ್ಟೊಂದು ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತಿದ್ರಿ. ಆ ಟೈಮಲ್ಲಿ ನನಗೆ ಗೊತ್ತು ಅದು ನನಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ. ಸೊ ಹಂಗಿರೋವಾಗ ಆ್ಯಂಡ್ ಈ ನೋವನ್ನು ಅನುಭವಿಸೋದು ಇಟ್ ಇಸ್ ದೇರ್ ಎವ್ರಿ ಮಿನಿಟ್ ಎವ್ರಿ ಡೇ. ಸೊ ದಿಸ್ ಇಸ್ ನಾಟ್ ಸ್ಪೆಷಲ್. ಈ ಕಣ್ಣೀರು ಈಗ ಬಂದಿದ್ದಂತಲ್ಲ. ಸೊ ನೀವಿದ್ದರೂ ನೀವು ಇಲ್ಲದೇ ಇದ್ದರೂ ಎಲ್ಲೋ ಒಂದು ಮೂಲೆಯಲ್ಲಿ ನೆನೆಸ್ಕೊಂಡಾಗ ನಮ್ಗೆ ಅಳು ಬರೋದು ಸಹಜನೇ. ಸೊ ಇವತ್ತಿನ ದಿನ ಅದನ್ನು ನಾನು ಹಂಚ್ಕೊಂಡೆ, ಸ್ವಲ್ಪ ಮನಸ್ಸು ಹಗುರಾಯಿತು ಅನ್ನೋ ಒಂದು ಸಮಾಧಾನ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ನಾನು ಹೇಳಿದಾಗೆ ನನ್ನ ಕಣ್ಣೀರು ಒರೆಸಿರೋಂಥ ನನ್ನ ಸ್ನೇಹಿತರಿದ್ದಾಗ ಅವ್ರು ನನ್ನನ್ನು ಯಾವ ರೀಸನ್ಗೂ ಸಾರಿ ಕೇಳೋ ಅವಶ್ಯಕತೆನೇ ಇಲ್ಲ. ಆ್ಯಂಡ್ ಆ ಗ್ರ್ಯಾಟಿಟ್ಯೂಡ್ನ ನನ್ನ ಜೀವನ ಪರ್ಯಂತ ನೆನೆಸ್ಕೋತೀನಿ ಸೌಜನ್ಯ. ಹೌ ಸ್ವೀಟ್ ಅಮೃತ ಅವರೇ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನನಗೆ ಮಹಾಭಾರತ ಬಹಳ ಇಷ್ಟ ಆಗುತ್ತೆ. ಈ 2 ಗ್ರಂಥಗಳಲ್ಲಿ ಯಾವುದು ಅಂದರೆ ಮಹಾಭಾರತ, ರಾಮಾಯಣದಲ್ಲಿ ಸ್ವಲ್ಪ ಜಾಸ್ತಿ ಒಲವು ಮಹಾಭಾರತದ ಕಡೆ. ಅದರಲ್ಲಿನ ಪ್ರತಿ ಪಾತ್ರಗಳಲ್ಲೂ ನಮಗೆ ಟೇಕ್ ಅವೇ ಎಷ್ಟಿದೆ ಅಂದರೆ ಅಲ್ಲಿ ಅನುಭವಿಸಿರೋದೇ ಮತ್ತೆ ರೀಕ್ರಿಯೇಟ್ ಆಗ್ತಿರೋದು. ಅದು ಆಫೀಸ್ ಪಾಲಿಟಿಕ್ಸ್ ಇಂದ ಹಿಡಿದು ಪರ್ಸನಲ್ ಲಾಸ್ವರೆಗೂ ಪ್ರತಿಯೊಂದು. ಸೊ ಐ ವುಡ್ ಲೈಕ್ ಟು ಕಮ್ ಬ್ಯಾಕ್ ಟು ಒನ್ ಮೋರ್ ಬುಕ್ ಟೈಟಲ್. ಕರ್ಣಾಸ್ ವೈಫ್ ಅಂತ ಒಂದು ಪುಸ್ತಕ ನಿಮಗೆ ಕೊಟ್ಟಿದ್ದೀನಿ. ಅಂದ್ರೆ ಹೇಗೆ ಕರ್ಣ ಇಸ್ ಅ ಸೂಪರ್ ಹೀರೋ ಫಾರ್ ನಮ್ಮಲ್ಲಿ ಎಷ್ಟೊಂದು ಜನ ವಿ ಅಡ್ಮೈರ್ ಕರ್ಣ. ಆದ್ರೆ ಪರ್ಸನಲಿ ದ ಕೈಂಡ್ ಆಫ್ ಲಾಸ್ ದಟ್ ಹಿ ಹ್ಯಾಡ್ ಟು ಗೋ ಥ್ರೂ, ಆ ನೋವು, ಆ ಅವಮಾನ, ಆ ಅಪಮಾನ, ಅದ್ರ ಮಧ್ಯೆನೂ ಹಿ ಹ್ಯಾಡ್ ಟು ಸ್ಟ್ಯಾಂಡ್ ಸ್ಟ್ರಾಂಗ್. ಅವನ ಫ್ರೆಂಡ್ಶಿಪ್ಗೆ ಒಂದು ಅವಕಾಶ ಸಿಗುತ್ತೆ ಅವರ ತಾಯಿ ಜೊತೆ, ಪಾಂಡವರ ಜೊತೆ ಒಂದಾಗೋದಕ್ಕೆ, ಆದ್ರೂ ತನ್ನ ಸ್ನೇಹಿತನನ್ನ ಬಿಟ್ಕೊಡದೆ ಹೇಗೆ ಹೀಲ್ ಸ್ಟ್ಯಾಂಡ್ ಸ್ಟ್ರಾಂಗ್ ಅಂತ ಆ ಪುಸ್ತಕದ ಕೊನೆಯಲ್ಲಿ ನನಗೆ ಲಿಟ್ರಲಿ
ಐ ಕ್ರೈಡ್. ಮತ್ತೆ ನನ್ನ ಜೀವನದ ಎಷ್ಟೆಷ್ಟೋ ಕಷ್ಟಗಳಿಗೆ ನನಗೆ ಅದ್ರಲ್ಲಿ ಉತ್ತರ ಸಿಕ್ತು ಅಂತ ಅನ್ನಿಸ್ಬಿಡ್ತು. ನನ್ನ ಒಂದು ಟಫ್ ಫೇಸ್ ಆಫ್ ಲೈಫ್ ಆ ಬುಕ್ ಓದಿದ್ಮೇಲೆ ಐ ಸ್ಟಾರ್ಟೆಡ್ ಫೀಲಿಂಗ್ ಬೆಟರ್. ಅದಕ್ಕೆ ನಿಮ್ಗೆ ಆ ಫೇಸಲ್ಲಿ ನಾನು ಆ ಬುಕ್ನ ತಂದ್ಕೊಟ್ಟೆ. ಇಟ್ಸ್ ಓಕೆ, ಇಟ್ಸ್ ನೆವರ್ ಟೂ ಲೇಟ್. ಆ ಪುಸ್ತಕನೂ ಓದಿ ವಿತ್ ದ ಲಾಸ್ಟ್ ಕ್ವೀನ್. ಡೆಫಿನೆಟ್ಲಿ ಸೌಜನ್ಯ, ಖಂಡಿತ ನೀವು ಕೊಟ್ಟಿರೋ ಎಲ್ಲಾ ಬುಕ್ಸ್ನ ಓದಿ ನಾನು ನಿಮ್ಗೆ ಅದರ ತಾತ್ಪರ್ಯವನ್ನ ಹೇಳೋವರೆಗೂ ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ. ಅದು ಒಂದು ಹರಿಕತೆ ಕೀರ್ತನ ಬರೆದು ಬಿಡಿ, ನೀವು ಬರೆದು ಬಿಡಿ. ಇವಾಗ ನನಗೆ ಐ ವಿಲ್ ನೆವರ್ ಎಂಡ್ ಮೈ ಇಂಟರ್ವ್ಯೂ ಒಂದು ಸ್ಯಾಡ್ ಫೇಸ್ ಅಲ್ಲಿ. ಐ ವಾಂಟ್ ಟು ಮೇಕ್ ಯು ಹ್ಯಾಪಿ. ನಿಮ್ಮ ಸಾಕಷ್ಟು ಸಂದರ್ಶನಗಳನ್ನ ನಾನೇನ್ ನೋಡಿದೀನಿ, ಅದರಲ್ಲಿನ ಒಂದಷ್ಟು ಕಮೆಂಟ್ಸ್ ಗಳನ್ನ ಪಿಕ್ ಮಾಡಿದೀನಿ ವಿಚ್ ಮೇಡ್ ಮೀ ಹ್ಯಾಪಿ. ನಿಮಗೆ ಅದನ್ನ ಓದ್ ಹೇಳ್ತೀನಿ, ಒಂದೊಂದು ಕಮೆಂಟ್ಗೂ ನಿಮ್ಮ ರಿಯಾಕ್ಷನ್ ಕೊಡ್ಬೇಕು ನೀವು, ಆಯ್ತಾ? ಓಕೆ. ಅಮೃತ ಅವರ ಸ್ವಚ್ಛ ಕನ್ನಡ ಕೇಳಿ ಸಡಗರಿಸಿರುವೆ. ಧ್ವನಿಯಲ್ಲಿ ಮಾರ್ಧವತೆ ಇದೆ. ತಾತ ಮತ್ತು ಅಮ್ಮನ ಕುರಿತು ಆರ್ದ್ರತೆಯಿಂದ ನಿರೂಪಿಸಿದ್ದಾರೆ. ಹರಿಕತೆ ಎಂಬುದು ಹಲವು ಕಲೆಗಳ ಸಂಗಮ, ಹಲವು ಭಿನ್ನ ಕೌಶಲಗಳನ್ನು ಬೇಡುವ ಕಲೆ. ಗುರುರಾಜುಲ್ ನಾಯ್ಡು ಅವರು ಹರಿಕತೆಗೆ ವಾಣಿಜ್ಯಾತ್ಮಕ ಮೌಲ್ಯ ತಂದವರು. ಕೇಳುಗರ ಸಂಖ್ಯೆಯನ್ನು ಹಲವು ಪಟ್ಟು ಹೆಚ್ಚಿಸಿದ ಖ್ಯಾತಿಯವರದ್ದು. ಪಾಪ, ಎಷ್ಟು ಒಂದು ಏನೋ ಎಷ್ಟು ಹೆವಿ ಆಗುತ್ತೆ ಹಾರ್ಟ್ ಇದನ್ನೆಲ್ಲ ಕೇಳಿದಾಗ. ಅಂದರೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಕೂಡ ಗೊತ್ತಾಗಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ದಟ್ಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ವೆನ್ ಸಂಬಡಿ ಸೇಸ್ ನಿಮ್ಮ ತಾಯಿ ಮತ್ತು ತಂದೆಯವರ ಆ ಹೆಸರನ್ನ ನೀವು ಉಳಿಸಿದ್ದೀರಾ ಅನ್ನೋದು ಅಲ್ವಾ? ಹೋಪ್ಫುಲಿ ಆ ಶಕ್ತಿ ಇನ್ನೂ ಬಂದರೆ ಖಂಡಿತ ಅವ್ರ ಹೆಸರನ್ನ ಎತ್ತಿ ಹಿಡಿಯೋ ಪ್ರಯತ್ನ ಕೂಡ ಮಾಡ್ತೀವಿ. ಭಗವಂತ ಆ ಶಕ್ತಿ ಕೊಡಬೇಕು ಅಷ್ಟೇ. ಸೊ ಮುಂದಿನ ಕಮೆಂಟ್, ಇಫ್ ಹರಿಕತೆ ಇಸ್ ಅನ್ ಆರ್ಟ್ ದೆನ್ ಗುರುರಾಜುಲು ನಾಯ್ಡು ಇಸ್ ಪಿಕಾಸೋ ಆಫ್ ಇಟ್. ಓ ಮೈ ಗಾಡ್, ಡೆಫಿನೆಟ್ಲಿ ಹೌದು. ನೋಡಿ, ಅವರಿಗೆ ಆ ಒಂದು ಭಗವಂತ ಎಂಥ ಕಲೆ ಅವ್ರಿಗೆ ಕೊಟ್ಟ ಅಂತಂದರೆ ಇವತ್ತಿಗೂ ಚಿರಸ್ಥಾಯಿ. ಯಾರೊಬ್ಬರು ಅವ್ರನ್ನ ಮರ್ತಿಲ್ಲ. ಬಹುಶಃ ಅವ್ರು ಬದುಕಿದ್ದಿದ್ರೆ ಅವ್ರು ಇದನ್ನ ಇನ್ನೆಷ್ಟು ಸೆಲೆಬ್ರೇಟ್ ಮಾಡಿರ್ತಾ ಇದ್ರು, ಅದೊಂದು ಬೇಜಾರು ಅನ್ಸುತ್ತೆ. ಈಗಿರೋಷ್ಟು ಒಂದು ಎಕ್ಸ್ಪೋಜರ್ ಅವಾಗಿದ್ದಿದ್ರೆ ಅವ್ರು ಇನ್ನೆಷ್ಟು ಖುಷಿ ಪಡ್ತಾ ಇದ್ರು, ಅದನ್ನು ಅವರು ಜೀವಿಸ್ಬೋದಾಗಿತ್ತಲ್ಲ ಅನ್ನೋದೊಂದು ಬೇಜಾರಾಗುತ್ತೆ ಅಷ್ಟೇ. ವೆನ್ ಹಿಸ್ಟ್ರಿ ಇಸ್ ಬೀಯಿಂಗ್ ಕ್ರಿಯೇಟೆಡ್ ಅಲ್ವಾ, ಅದನ್ನ ಕ್ರಿಯೇಟ್ ಮಾಡ್ತಿರೋರ್ಗೆ ಗೊತ್ತೇ ಇರಲ್ಲ. ಅವ್ರಿಗೆ ಗೊತ್ತೇ ಇರಲ್ಲ. ಹೌದು, ನಮ್ಮ ತಾತನವ್ರಿಗೂ ನಂದು ಇಂಥ ಒಂದು ಲೆಗಸಿ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ಲ. ಇನ್ಫ್ಯಾಕ್ಟ್ ನಮ್ಮ ಅಜ್ಜಿ ಸ್ವಲ್ಪ ಅದನ್ನ ಎಂಜಾಯ್ ಮಾಡ್ತಿದ್ರು, ಬಟ್ ಅವ್ರಿಗೆ ಬಹುಶಃ ಈ ಥರ ಎಲ್ಲ ಕೇಳಿದ ತಕ್ಷಣ ಅವ್ರನ್ನ ಕಳ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೆ ಹಿಟ್ಟಾಗ್ಬಿಡ್ತಿತ್ತೇನೋ. ಒಂದು ಸ್ವಲ್ಪ ಅವ್ರಿಗೊಂಥರ ಮುನಿಸು ಬಂದ್ಬಿಡ್ತಾ ಇತ್ತು, ಯಾಕೆ ದೇವ್ರು ಇಷ್ಟು ಬೇಗ ಕರ್ಕೊಂಡ್ಬಿಟ್ಟ ಅವ್ರನ್ನ ಅನ್ನೋ ಥರ. ಸೊ ನಿಜವಾಗಿಯೂ ನಮ್ಮ ತಾತ ಎಲ್ಲನ ಇದನ್ನ ನೋಡ್ತಾ ಇದ್ರೆ ಅವ್ರಿಗೆ ಅದೆಷ್ಟು ತೃಪ್ತಿ ಆಗಿರುತ್ತಪ್ಪ. ಸೀರಿಯಸ್ಲಿ. ಶ್ರೀಯುತ ಗುರುರಾಜುಲ್ ನಾಯ್ಡುರವರೇ ಹರಿಕತೆ ಮಾಡಿದಂತಿತ್ತು ನಿಮ್ಮ ಹರಿಕತೆಯನ್ನ ನೋಡಿ, ಜೊತೆಗೆ ನಿಮ್ಮ ತಾಯಿ ಮತ್ತು ಚಿಕ್ಕಮ್ಮ. ಓಕೆ. ಸೊ ಸಹೋದರಿಯರಿಗೆ, ಹಿಮ್ಮೇಳದವರಿಗೆ ಅನಂತ ಕೋಟಿ ಪ್ರಣಾಮಗಳು. 80ರ ದಶಕದ ಹರಿಕತೆ ಕೇಳಿದ ನೆನಪಾಗಿ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. ಅನಂತ ಧನ್ಯವಾದಗಳು. ಸೋ ನೈಸ್, ಸೋ ಸ್ವೀಟ್. 35 ವರ್ಷದ ಹಿಂದೆ ಹನುಮಂತನಗರದ ಶ್ರೀ ರಾಮಾಂಜನೇಯ ಗುಡ್ಡದ ಮೇಲೆ ಗುರುರಾಜುಲ್ ನಾಯ್ಡುರವರ ಹರಿಕತೆ ಕೇಳಲು ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಸೀಟ್ ರಿಸರ್ವೇಷನ್ ಮಾಡಿಕೊಳ್ತಿದ್ದ ದಿನಗಳು ನೆನಪು ವಾಪಸ್ ಬಂತು ನನಗೆ. ಆ ಗುರುಗಳಿಗೆ ಹಾಗೂ ಅವರ ಕಲಾ ಸೇವೆಯನ್ನು, ದೈವ ಸೇವೆಯನ್ನು ಮುಂದುವರಿಸುತ್ತಿರುವ ಈ ಇಬ್ಬರು ಅಕ್ಕಂದಿರಿಗೂ ಅವರ ಪುತ್ರಿಯಾದ ಅಮೃತಾಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಹೌದು, ಅವರ ಪುತ್ರಿಯರಿಗೆ ಡೆಫಿನೆಟ್ಲಿ ಹೇಳಬೇಕು. ಯಾಕೆಂದರೆ ಅವ್ರ ತಂದೆಯವರ ಹೆಸರನ್ನ ಉಳಿಸ್ಬೇಕು ಅಂತ ಅಷ್ಟು ಶಪಥಗೈದ ಬಬ್ರುವ ಆ ಥರ ಶಪಥ ಮಾಡಿ ಇವತ್ತಿಗೂ ಅಷ್ಟೇ ಅವರು ಏನೊಂದು ಮಾಡ್ಬೇಕಂದ್ರೂ ನೈನಾ ಪೇರು ಅಂದರೆ ನಮ್ಮ ತಾತನವ್ರ ಹೆಸರು ನೈನಾ ಪೇರು ಅಂತಾರೆ. ಸೊ ಅದನ್ನ ನೋಡಿ ನಮಗೊಂದು ಭಯ, ಹೌದಪ್ಪ ನಾವು ಈ ಥರ ಎಲ್ಲ ಏನೂ ಮಾಡಬಾರ್ದು ಅನ್ನೋದು. ಸೊ ಡೆಫಿನೆಟ್ಲಿ ಅವ್ರಿಗೆ ಸಲ್ಲಬೇಕಾಗಿರೋದೇ ಇದು. ಯಾಕಂದ್ರೆ ಹೇಗೆ ಒಳ್ಳೇದು ಮಾಡಿದಾಗ ಇಂಥವ್ರ ಮಗಳು ಇಂಥವ್ರ ಮೊಮ್ಮಗಳು ಅಂತಾರೋ, ಒಂದು ಚೂರು ಎಲ್ಲಾದರೂ ಎಡವಿದ್ರು ಮತ್ತೆ ಅದೇ ಹೆಸರನ್ನ ಹೇಳ್ಕೊಂಡ್ಬರ್ತಾರೆ. ಜೊತೆಗೆ ಈಗ ಹರಿಕತೆ ಅನ್ನೋ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಮ್ಮನ್ನ ಎಷ್ಟು ಜಡ್ಜ್ ಮಾಡ್ತಾರೆ ಅಂದರೆ, ನಾವೊಂದು ನಾರ್ಮಲ್ ಲೈಫನ್ನು ಲೀಡ್ ಮಾಡುವಾಗ ಫಸ್ಟ್ ಥಿಂಗ್ ಅವರು ಕಂಪೇರ್ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ಇವ್ರು ಹರಿಕತೆ ಮಾಡ್ತಾರಲ್ವಾ, ಹಿಂಗೂ ಮಾಡ್ತಾರಾ ಅನ್ನೋದು ಒಂದು ಇದು ಬಂದ್ಬಿಡುತ್ತೆ. ಸೊ ಅದೊಂಚೂರು ನಮ್ಗಳಿಗೆ ಹೊಡ್ತಾ ಬೀಳುತ್ತೆ. ಯಾಕೆ ನಾವು ನಾರ್ಮಲ್ ಲೈಫ್ ಲೀಡ್ ಮಾಡಬಾರ್ದು ಅಥವಾ ನಾವು ನಾರ್ಮಲ್ ಆಗಿರಬಾರ್ದಾ ಅನ್ನುವಂಥದ್ದು. ಬಟ್ ಎಸ್, ಅದು ನಮಗೆ ಎಷ್ಟು ಒಂದು ಹೆಸರನ್ನ ಅಥವಾ ಒಂದು ಜೀವನವನ್ನ ಕಟ್ಟಿಕೊಟ್ಟಿದೆಯೋ ಅದಕ್ಕೆ ಬದ್ಧವಾಗಿರೋದು ಕೂಡ ನಮ್ಮ ಜವಾಬ್ದಾರಿ ಆಗುತ್ತೆ. ಮುಂದಿನ ಕಮೆಂಟ್, ಅಮೃತಾ ನಾಯ್ಡುರವರು ಹರಿಕತೆ ತುಣುಕು ಮಾಡಿದಾಗ ಪರಕಾಯ ಪ್ರವೇಶ ಮಾಡಿದಂತಿತ್ತು ಮತ್ತು ಆ ಗಾಂಭೀರ್ಯತೆ ಮತ್ತು ಗತ್ತು ಅದ್ಭುತವಾಗಿತ್ತು. ಧಾರಾವಾಹಿ ರಾಣಿ ಅಮೃತಾರವರ ಮಾತಿನಲ್ಲಿ ಸರಳತೆ, ಸೌಜನ್ಯ, ಧನ್ಯತೆ, ನಿಜವಾದ ಹೆಣ್ಣಿನ ಗುಣಗಳಾದ ಶಾಂತತೆ, ಇನ್ನೊಬ್ಬರಿಗೆ ಸ್ಫೂರ್ತಿ ಎಂಬಂತೆ ಇತ್ತು. ಅಮೋಘ ಅಮೃತಾರವರೇ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಮನೆಯಲ್ಲೂ ಕೂಡ ಅಥವಾ ನೇರವಾಗಿ ನಮ್ಮ ಹತ್ತಿರದವರು ಯಾರು ಇಷ್ಟೆಲ್ಲ ಒಂದು ಒಳ್ಳೆ ಮಾತುಗಳನ್ನು ಹೇಳೋದು ಅಥವಾ ಹೊಗಳಿಕೆ ಮಾತುಗಳನ್ನು ಹೇಳೋದು ಕೇಳಿಲ್ಲ. ಬಟ್ ಹೌದಾ, ನಮ್ಮಲ್ಲೂ ಇಂಥದ್ದೊಂದು ಗುಣ ಇದೆಯಾ ಅನ್ನೋದನ್ನ ನನಗೆ ನೀವು ನೆನಪು ಮಾಡ್ತಾ ಇದ್ದೀರಾ. ಥ್ಯಾಂಕ್ಸ್ ಸೋ ಮಚ್ ಫಾರ್ ಯುವರ್ ಕಮೆಂಟ್.
ಆ್ಯಂಡ್ ಮುಂದಿನ ಕಮೆಂಟ್, ಐ ರಿಮೆಂಬರ್ ಯು ಆಸ್ ಚಿಂಟು ಇನ್ ಒನ್ ಆಫ್ ದ ಸೀರಿಯಲ್ಸ್. ಯಾವುದು ಸೀರಿಯಲ್ ಇದು? ನಿಮ್ಮನ್ನೇ ಕೇಳಬೇಕು ಚಿಂಟು ಅನ್ಕೊಂಡೆ. ಅಂತನಾ? ಇಲ್ಲ, ಆದ್ರೆ ಚಿಂಟು ಅನ್ನೋ ಚಾನಲ್ ಅಲ್ಲಿ ಹರಿಕತೆ ಮಾಡಿದ್ವಿ ಯಾವಾಗ, ತುಂಬಾ ಹಿಂದೆ ಉದಯ ಟಿವಿನಲ್ಲಿ ಒಂದು ಚಿಂಟು ಟಿವಿನೇ ಬರೋದಲ್ಲ, ಟಿವಿ ಅದ್ರಲ್ಲಿ ಹರಿಕತೆ ಮಾಡಿದ್ದೆ, ಅದು ನೆನಪಿದೆ. ಬಟ್ ಈ ಕಮೆಂಟ್ ನೋಡಿ ನಾನು ಅನ್ಕೊಂಡೆ ಯಾವುದೋ ಸೀರಿಯಲ್ ಅಲ್ಲಿ ನಿಮ್ಮ ಪೆಟ್ ನೇಮ್ ಚಿಂಟು ಇರಬಹುದು, ಅದಕ್ಕೆ ಇದನ್ನ ಹಾಕಿದಾರಾ ಅಂತ. ಇಲ್ಲ, ಬಹುಶಃ ಅವರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಥವಾ ಚಿಂಟು ಚಾನಲ್ ಬಗ್ಗೆ ಹೇಳಿರಬಹುದು. ಎಸ್ ಎಸ್. ಅಲ್ಲ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ಸ್ ಸಿಕ್ಕಾಪಟ್ಟೆ ಬರುತ್ತೆ ಅಂತೆಲ್ಲ ನಾವೇನು ಮಾತಾಡ್ತೀವಿ, ಅದ್ರ ಮಧ್ಯೆ ನಿಜವಾಗ್ಲೂ ಪಾಸಿಟಿವ್ ಕಮೆಂಟ್ಸ್ ಹಾಕೋರು ಇದ್ದಾರೆ. ಆ್ಯಂಡ್ ನೀವು ಎಲ್ಲೂ, ನಾನು ಹೇಳೋದು, ನೀವೊಂದು ಹರಿಕತೆ ತುಣುಕನ್ನ ಮಾಡಿದ್ರೆ ನೀವಲ್ಲಿ ಎಲ್ಲೂ ಇಂಟ್ರೊಡಕ್ಷನ್ ಕೊಟ್ಕೊಳ್ದಿರಾ ಮಾಡಿದ್ರು ಪೀಪಲ್ ವಿಲ್ ಸ್ಟಿಲ್ ಕಮೆಂಟ್ ಸೇಯಿಂಗ್ ಇವ್ರ ತಾತನ ಹರಿಕತೆ ಕೇಳ್ತಿದ್ವಿ, ಇವರ ತಾಯಿದ್ ಕೇಳಿದ್ವಿ, ಇವಾಗ ಇವ್ರದ್ದು ಕೇಳ್ತಿದ್ವಿ. ಆ ಕನೆಕ್ಟೆಡ್ ಜನನೇ ಕೊಡ್ತಾರೆ ಆ್ಯಂಡ್ ತುಂಬಾ ಪಾಸಿಟಿವ್ ಆಗಿರುವಂಥ ಕಮೆಂಟ್ಸ್ಗಳನ್ನ ಕೂಡ ಪಾಸ್ ಮಾಡ್ತಾರೆ. ಸೊ ಇದಕ್ಕೋಸ್ಕರನಾದ್ರೂ ನೀವು ಖಂಡಿತ ವಾಪಸ್ ಬರಬೇಕು ಈ ಹರಿಕಥಾ ಪ್ರಪಂಚಕ್ಕೆ. ಬಿಕಾಸ್ ನೋಡಿ, ನೀವು ಸೀರಿಯಲ್ ಮಾಡಬಹುದು, ಸಾಕಷ್ಟು ಜನ ಸೀರಿಯಲ್ ಮಾಡೋರಿದ್ದಾರೆ. ನೀವು ಆಂಕರಿಂಗ್ ಮಾಡ್ಬೋದು, ಸಾಕಷ್ಟು ಜನ ಆಂಕರಿಂಗ್ ಮಾಡೋರಿದ್ದಾರೆ. ನೀವು ಹರಿಕತೆ ಯಾಕೆ ಮಾಡ್ಬೇಕು ಅಂದ್ರೆ ಸಾಕಷ್ಟು ಜನ ಇಲ್ಲ ಈ ಕಲೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅನ್ನೋ ಕಾರಣಕ್ಕೆ. ನಾನು ನನ್ನ ಕಸಿನ್ ಮಕ್ಕಳಿಗೆಲ್ಲ ಹೇಳ್ತಿರ್ತೀನಿ, ನೋಡುಮ, ನಾವು ಹೋಗಿ ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದು ಅಥವಾ ನಾವು ಹೋಗೋ ಯಾವುದೊಂದು ಫರ್ಮಲ್ಲಿ ಕೆಲಸ ಮಾಡೋದು ಬೇರೆ. ನಮಗೆ ಅಂತಾನೆ ಒಂದು ಫರ್ಮ್ನ ಹಾಕ್ಕೊಟ್ಟಿದ್ದಾರೆ, ನಾವು ಅದನ್ನು ಅನಾಥವಾಗಿ ಬಿಟ್ಟು ಇನ್ಯಾರದ್ದೋ ಕೈ ಕೆಳಗಡೆ ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ನಮ್ಮ ತಾತ ಅವ್ರು ಹಾಕ್ಕೊಟ್ಟಿರೋ ಸೂರಿನಲ್ಲಿ ರಾಜರಾಗಿ ಮೆರೆಯೋಣ. ಸೊ ಲೆಟ್ಸ್ ಬಿಗಿನ್ ಫ್ರಮ್ ಹಿಯರ್ ಅಂತ. ಸೊ ಆ ಮಕ್ಕಳಿಗೂ ತುಂಬ ಇಂಟ್ರೆಸ್ಟ್ ಇದೆ. ಪಿನ್ನಿ ಅಂತ ಕರೀತಾರೆ, ಅಮುಪಿನಿ ನಾವು ಕಲಿತೀವಿ, ಅಮುಪಿನಿ ಅಂತೆಲ್ಲ. ಸೊ ಅವರು ಎಲ್ಲ ಪ್ರಯತ್ನ ಪಡ್ತಿರ್ತಾರೆ. ಜಸ್ಟ್ ದಟ್ ಸ್ವಲ್ಪ ಅವ್ರಿಗೂ ಕಾಲೇಜು, ಸ್ಕೂಲ್ಗಳು ಅಥವಾ ಅವ್ರ ಕೆಲಸದ ಒಂದು ಜಂಜಾಟದಲ್ಲಿ ದೇ ಆರ್ ಆಲ್ಸೋ ಒಂಚೂರು ನಿಧಾನವಾಗಿ ಹೋಗ್ತಿದ್ದಾರೆ. ಬಟ್ ಐ ಆಮ್ ಶ್ಯೂರ್ ಮುಂಬರುವಂಥ ದಿನಗಳಲ್ಲಿ ಈ ಹರಿಕತೆಗೆ ಇಷ್ಟು ಒಲವು ತೋರಿಸುವಾಗ, ಇಷ್ಟು ಪ್ರೀತಿ ಆಧಾರಗಳನ್ನು ತೋರಿಸುವಾಗ ನಾವು ಕೂಡ ಶ್ರದ್ಧಾಭಕ್ತಿಯಿಂದ ಅದನ್ನು ಕಣ್ಣು ಹೊತ್ಕೊಂಡು ಮುಂದುವರಿಸುವಂಥ ಕೆಲಸ ಖಂಡಿತ ಮಾಡ್ತೀನಿ ಸೌಜನ್ಯ. ಈಗ ನನಗೆ ಸಮಯ ಬಂದಿದೆ ಅಂತ ಕೂಡ ಅನ್ಸುತ್ತೆ. ಆ್ಯಂಡ್ ರೈಟ್ ಟೈಮ್. ನಮ್ಮ ಹರ್ಷ್ ಕೂಡ ಸ್ವಲ್ಪ ಚಿಕ್ಕವನಿರೋದ್ರಿಂದ ನಾನು ಇವಾಗ ಏನು ಕಲಿಬೇಕು ಅಂದ್ಕೊಂಡಿದ್ದೀನೋ ಆ ಟೈಮನ್ನು ಇವಾಗ ಉಪಯೋಗಿಸ್ಕೊಂಡು ಒಂದು ಸ್ಕೂಲಿಗೆ ಹೋಗುವಂಥ ಟೈಮ್ ಬಂದ ಕೂಡಲೇ ನನಗೆ ಸ್ವಲ್ಪ ಫ್ರೀ ಬಿಡ್ತಾನೆ ಅಂದಾಗ ನಾನು ಪರ್ಫಾರ್ಮ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಮಧ್ಯದಲ್ಲೂ ಕೂಡ ನಾನು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟೆ, ಹರಿಕಥಾ ಕಾರ್ಯಕ್ರಮಗಳನ್ನು ಕೊಟ್ಟೆ. ಹರ್ಷನೂ ಕರ್ಕೊಂಬಂದಿದ್ದಾರೆ, ರೂಪೇಶ್ ಪಾಪ ಕರ್ಕೊಂಬಂದು ಹರ್ಷನ ನೋಡ್ಕೊಂಡು, ಹೌದು, ಹಾಸನ್ಗೆಲ್ಲ ಹರ್ಷ್ ತುಂಬ ಚಿಕ್ಕವನು, ಅವಾಗ ಹರ್ಷನ ಎತ್ಕೊಂಡು ಹಾಸನ್ಗೆಲ್ಲ ಹೋಗಿದ್ವಿ. ಸೊ ಅವ್ನ ಪಾಪ ಅಲ್ಲಿ ಕೋಆಪ್ರೇಟ್ ಮಾಡ್ದ. ಆಮೇಲೆ ರೂಪೇಶ್ ಹರ್ಷನ ನೋಡ್ಕೊಂಡಿದ್ದ ರೀತಿ ನೋಡಿ ಆ ಹರಿಕಥಾ ತಂಡದವರು ಎಷ್ಟು ಖುಷಿಪಟ್ಟು ರೂಪೇಶ್ನೂ ಕರೆಸಿ ರೂಪೇಶ್ಗೂ ಸನ್ಮಾನ ಮಾಡಿ, ಈ ಸಪೋರ್ಟ್ ಇಲ್ಲ ಅಂದರೆ ಇದಾಗೋದೇ ಇಲ್ಲ ಅಂತೆಲ್ಲ ಹೇಳಿ. ಸೊ ನನಗೆ ಈಗೆಲ್ಲ ಒಂದು ಸಮಯ ಕೂಡಿ ಬರ್ತಿರೋ ಥರ ಕಾಣಿಸ್ತಾ ಇದೆ. ಸೊ ಖಂಡಿತ ಈ ಒಂದು ಕಲೆಯನ್ನು ನೀವು ಹೇಳಿದಾಗೆ ಕಣ್ಣು ಹೊತ್ಕೊಂಡು ಸ್ವೀಕರಿಸೋದಕ್ಕೆ ನಾನು ಸಿದ್ಧ ಆಗಿದ್ದೀನಿ. ಭಗವಂತನ ಕೃಪೆ, ಭಗವಂತನ ಆಶೀರ್ವಾದಕ್ಕಾಗಿ ಕಾಯ್ತಿದ್ದೀನಿ. ನಾವು ಕಾಯ್ತಾ ಇದ್ದೀವಿ ನಿಮ್ಮನ್ನ ಒಂದು ಸುದೀರ್ಘವಾದ ಒಂದು 60 ನಿಮಿಷ 90 ನಿಮಿಷ ನಿಮ್ಮ ಮಾತನ್ನ ಕೇಳಬೇಕು ಅಂತ. ಕ್ಯಾನ್ ವಿ ಎಂಡ್ ದಿಸ್ ಇಂಟರ್ವ್ಯೂ ವಿತ್ ಅ ಸ್ಮಾಲ್ ತುಣುಕು, ಒಂದು ಹರಿಕಥಾ ತುಣುಕು? ಓಕೆ, ಡೆಫಿನೆಟ್ಲಿ. ಓಕೆ. ಹಿಂದಿನ ಕಾಲದಲ್ಲಿ ಗುರುಗಳು ಅಂದರೆ ಅವರನ್ನು ಬಹಳ ಪೂಜ್ಯ ಮನೋಭಾವದಿಂದ ನೋಡ್ತಿದ್ರು. ನ ಗುರೋರ್ ಅಧಿಕಂ, ಗುರುವಿಗಿಂತಲೂ ಮಿಗಿಲಾದವರು ಈ ಭೂಮಿ ಮೇಲೆ ಮತ್ತೊಬ್ಬರಿಲ್ಲ. ಹರಿಹರಾದಿಗಳು ಮುನಿದರು ಗುರು ಒಲಿದು ಕಾಯ್ವ, ಗುರು ಮುನಿದರೆ ಹರಿಹರಾದಿಗಳು ಒಲಿಯರಯ್ಯ. ಯಾಕೆಂದರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಗುರುಗಳನ್ನೇ ದೇವರು ಅಂತ ಪೂಜಿಸುವಂಥ ಕಾಲ ನಮ್ಮ ಕಾಲ. ಹಿಂದಿನ ಕಾಲದಲ್ಲಿ ಗುರುಗಳನ್ನು ರಸ್ತೆ ಮೇಲೆ ನೋಡಿದಾಗ ಅಂಜಲಿಬದ್ಧರಾಗಿ ನಿಂತು ಮಾತನಾಡ್ತಿದ್ರು. ಯಾಕೆ ಹೀಗೆ ನಿಂತು ಮಾತನಾಡ್ತಿದ್ರು ಅಂದರೆ, ಮಾತನಾಡುವ ರಭಸದಲ್ಲಿ ಎಂಜಲಿನ ಅಗಳಿನಾದರೂ ಗುರುಗಳ ಮೇಲೆ ಬಿದ್ದು ಹೋದರೆ ಆ ಪಾಪವನ್ನು ಕಳ್ಕೊಳ್ಳೋಕೆ ನಾನು ಎಲ್ಲಿ ಹೋಗ್ಲಪ್ಪ ಅಂತ ಹೇಳಿ ಅಂಜಲಿಬದ್ಧರಾಗಿ ನಿಂತು ಮಾತಾಡ್ತಿದ್ರು. ಈಗ ಹೀಗೆಲ್ಲ ಮಾತಾಡಲ್ಲ, ಹೀಗೆ ನಿಂತ್ಕೊತಾರೆ. ಏನು ರೀ ಮೇಷ್ಟ್ರೇ, ಚೆನ್ನಾಗಿದ್ದೀರಾ? ಪಾಪ ಗುರುಗಳೇ ಗಡ 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 ಚೆನ್ನಾಗಿದ್ದೀನಪ್ಪ ಅನ್ನುವ ಮಟ್ಟದಲ್ಲಿ ಬಂದು ನಾನು ನಿಂತಿದ್ದೆ. ರಾಮ ತಾನು ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಗುರುಗಳನ್ನು ಎಷ್ಟು ಆತ ಪೂಜನೀಯ ಭಾವದಲ್ಲಿ ನೋಡ್ತಿದ್ದ ಅಂದರೆ, ಇದನ್ನೆಲ್ಲ ನೋಡಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ರಾಮ ಹೀಗಿದ್ದ, ನಾವು ಅವನಂತಿರಬೇಕು. ಈ ಪಾಠಗಳನ್ನೆಲ್ಲ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈ ವಿಚಾರ ಬಂದಾಗ ನೋಡಿ, ಗುರುಗಳು ಹೇಳ್ಕೊಳ್ಳೋದೇ ಒಂದು. ಹಿಂದಿನ ಕಾಲದಲ್ಲೆಲ್ಲ ಅಷ್ಟು ಶ್ರದ್ಧಾಭಕ್ತಿಯಿಂದ ಕಲಿತಿರೋದಕ್ಕೆ ವಿದ್ಯೆ ಅಷ್ಟು ಚೆನ್ನಾಗಿ ಒಲಿದು ಬರ್ತಿದ್ದಿದ್ದು. ಈಗ ಆ ಶ್ರದ್ಧೆಯೂ ಇಲ್ಲ, ಭಕ್ತಿಯೂ ಇಲ್ಲ, ಅದಕ್ಕೆ ವಿದ್ಯೆ ಎಲ್ಲ ನೈವೇದ್ಯ ಆಗೋಗಿರೋದು. ಪಾಪ ಗುರುಗಳೇ ಒಂದು ಹೇಳಿಕೊಟ್ರೆ ಈ ಮಕ್ಕಳೇ ಒಂದು ಕಲ್ತ್ಕೊಂಡ್ಬರ್ತವೆ. ಈ ಕಲಿಯೋವಾಗ ನಾವೇನಾದರೂ ಎಡವಟ್ಟು ಮಾಡಿಕೊಂಡ್ರೆ ಅದು ಹೇಗೆ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ಪಾಪ ಒಬ್ಬ ಮೇಷ್ಟ್ರು ಒಬ್ಬ ಹುಡುಗನಿಗೆ ಅದ್ಭುತವಾದ ಸಂಸ್ಕೃತದ ಒಂದು ಪಾಠವನ್ನು ಹೇಳ್ಕೊಡ್ತಾರೆ. ಆ ಪಾಠ ಆ ಹುಡುಗನ ಬಾಯಲ್ಲಿ ಹೇಗೆ ಕೇಳಿಸುತ್ತೆ ಅನ್ನೋದನ್ನು ಮೊದಲು ಹೇಳಿಬಿಡ್ತೀನಿ. ಅದಾದಮೇಲೆ ಗುರುಗಳೇನು ಹೇಳ್ಕೊಟ್ರು ಅನ್ನೋದನ್ನು ಕೇಳೋಣ. ಬೆಟ್ಟದ ತಪ್ಪಲಿನಲ್ಲಿ ಶಿಲೆ, ಬೆಟ್ಟದ ತಪ್ಪಲಿನಲ್ಲಿ ಶಿಲೆ ಪಾಲ್ ಕರಿಯಲ್,
ಪಶು ಶಿಶುವನೆರಲ್, ನಾರಿ ವೇದವನೋದಲ್, ಬ್ರಾಹ್ಮಣ ಕಾಗೆಯ ಮಾಂಸವ ತಿನ್ನಲ್. ಇದು ಎಷ್ಟು ಅಪಾರ್ಥ ಬರುವಂಥ ವಿಚಾರ. ಇದನ್ನು ನೋಡಿ ಪಾಪ ಗುರುಗಳೇ ತಬ್ಬಿಪ್ಪಾಗ್ಬಿಟ್ರಂತೆಲ್ಲೋ, ನಾನೇನೋ ಹೇಳ್ಕೊಟ್ಟೆ, ನೀನೇನೋ ಕಲ್ತಿದ್ಯಾ, ಮೇಷ್ಟ್ರೆ ನೀವು ಹೇಳ್ಕೊಟ್ಟಿರೋದೇ ಹೀಗೆ ಅಂತ. ಇಲ್ಲಪ್ಪ ಬಾಪ್ಪ ಹೇಳ್ಕೊಡ್ತೀನಿ ಅಂತ ಅದನ್ನು ಗುರುಗಳಾದಂಥವ್ರು ತಿದ್ದಿ ಹೇಳ್ತಾರಂತೆ. ಅಪ್ಪ, ಅದು ಬೆಟ್ಟದ ತಪ್ಪಲಿನಲ್ಲಿ ಶಿಲೆ ಪಾಲ್ ಕರಿಯಲ್ಲ, ಬೆಟ್ಟದ ತಪ್ಪಲಿನಲ್ಲಿ ಶಿಲೆ ಪಾಲ್ ಕರಿಯಲ್ ಪಶು, ಶಿಶುವನೆರಲ್ ನಾರಿ, ವೇದವನೋದಲ್ ಬ್ರಾಹ್ಮಣ, ಕಾಗೆ ಮಾಂಸವ ತಿನ್ನಲ್. ಸೊ ಸರಿಯಾದ ವಿಚಾರವನ್ನು ಸರಿಯಾಗಿ ನಾವು ಹೇಳದೆ ಹೋದರೆ ಅದು ಹೇಗೆಲ್ಲ ಎಡವಟ್ಟು ಮಾಡುತ್ತೆ ಅನ್ನೋದಕ್ಕೆ ಈ ಶ್ರದ್ಧಾ ಭಕ್ತಿ ಗುರುವಿನ ಮೇಲೆ ಒಂದು ಪೂಜ್ಯ ಮನೋಭಾವ ಇದ್ದಾಗ ಮಾತ್ರ ಆ ವಿದ್ಯೆಯೂ ಕೂಡ ನಮಗೆ ಒಲಿಯೋದಕ್ಕೆ ಸಾಧ್ಯ. ಅಂದಮೇಲೆ ಈಗಿನ ಕಾಲದ ಮಕ್ಕಳಿಗೆ ಹೇಳೋದು ನಗುರೋರಧಿಕಂ, ಗುರುವಿಗಿಂತಲೂ ಮಿಗಿಲಾದವರಿಲ್ಲ. ತಾಯಿ ತಂದೆ ಗುರುಗಳನ್ನು ಯಾರು ದೇವರು ಅಂತ ಪೂಜಿಸ್ತಾರೋ ಅವರನ್ನು ಭಗವಂತನೇ ಕೈ ಹಿಡಿದು ಕಾಪಾಡ್ತಾನೆ. ಅಂದಮೇಲೆ ನಾವು ಕೂಡ ಅದೇ ಹಾದಿಯನ್ನು ಪಾಲಿಸೋಣ ಅಂತ ಹೇಳ್ತಾ ಈ ಕಥಾಪ್ರಸಂಗವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅದು ಈ ಇಂಟರ್ವ್ಯೂಗೆ ಇದನ್ನ ಮುಕ್ತಾಯ ಮಾಡ್ತಿದ್ದೀರಾ, ಆದರೆ ಇಲ್ಲಿಂದ ಹೊಸ ಆರಂಭ. ಹೌದು, ಸಾಕಷ್ಟು ಕಥಾ ಪ್ರಸಂಗಗಳು ನಿಮ್ಮಿಂದ ಬರಬೇಕು, ಅದಕ್ಕೆ ನಾವು ಎದುರು ನೋಡ್ತಾ ಇರ್ತೀವಿ. ಅಮೃತ ಅವರೇ, ಬಹಳ ಧನ್ಯವಾದಗಳು ನಿಮ್ಮ ಸಮಯ ನಮಗೆ ಕೊಟ್ಟಿದ್ದಕ್ಕೆ, ಮನಸ್ಸು ಬಿಚ್ಚಿ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸೌಜನ್ಯ, ನೀವು ನನಗೆ ಈ ಮಾತನ್ನು ಹೇಳಲೇಬಾರ್ದು. ಇನ್ ರಿಟರ್ನ್ ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೇ ಆಗತ್ತೆ. ಸೊ ಇವತ್ತಿನ ದಿನ ಇಲ್ಲಿ ಬಂದು ನನ್ನ ಒಂದು ನಾನು ನಿಮ್ಗೆ ಹೇಳ್ತಾ ಇದ್ದೆ ಸೌಜನ್ಯ ವೈ ಮೀ ಅಂತ, ಬಟ್ ಆದರೂ ಕೂಡ ನನ್ನ ಮೂಲಕ ನಮ್ಮ ತಾತನ ಬಗ್ಗೆ, ನಮ್ಮ ತಾಯಿ ಬಗ್ಗೆ, ನಮ್ಮ ಚಿಕ್ಕಮ್ಮವ್ರ ಬಗ್ಗೆ ಹೇಳುವಂಥ ಒಂದು ಅವಕಾಶ ಕಲ್ಪಿಸ್ಕೊಟ್ರಲ್ಲ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ. ಆ್ಯಂಡ್ ನಾನು ಇಂಟರ್ವ್ಯೂ ಬಂದಾಗಿಂದ ಇವ್ರ ಮನೇಲೆ ಇಂಟರ್ವ್ಯೂ ಮಾಡ್ತಿರೋದು, ಪಾಪ ಹರ್ಷಿಗೆ ಇದನ್ನ ಓಪನ್ ಮಾಡಬೇಕು ಅಂತ ಒಂದೇ ಕುತೂಹಲ. ಆದರೆ ಅಫ್ಕೋರ್ಸ್ ಹರ್ಷಿಗೆ ನೀವು ಬಳಸುವಂಥದ್ದು ಇದರಲ್ಲಿದೆ, ಹರ್ಷ ಆಟ ಆಡುವಂಥದ್ದು ಏನೂ ಇಲ್ಲ. ಸಪ್ತಮ್ ತೈಲ ಕಡೆಯಿಂದ ವುಡ್ ಪ್ರೆಸ್ಡ್ ಆಯಿಲ್ಸ್, ಇದು ನಿಮಗಾಗಿ. ಅಮೃತ ಅವರೇ, ಪ್ಲೀಸ್ ಬಿ ಸೀಟೆಡ್, ಕೂತ್ಕೊಳ್ಳಿ. ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ. ಸೊ ಸೌಜನ್ಯ ಅವರು ಪ್ರತಿ ಸಾರಿ ನಮ್ಮ ಮನೆಗೆ ಬಂದಾಗಲೂ ಯಾವಾಗೆಲ್ಲ ನೀವು ಬರ್ತಿರೋ ಅವಾಗೆಲ್ಲ ನೀವು ನನಗೆ ಏನೋ ಒಂದು ಹೊಸ ದಾರಿಯನ್ನೇ ತೋರಿಸ್ಕೊಂಡು ಬರ್ತೀರಾ. ಸೊ ಇವತ್ತು ಕೂಡ ಹರಿಕಥೆಯನ್ನು ಮುಂದುವರಿಸಿ ಅನ್ನೋ ಒಂದು ಕಿವಿ ಮಾತೊಂದಿಗೆ ಬಂದಿದ್ದೀರಾ. ಖಂಡಿತ ಆ ಕಿವಿ ಮಾತನ್ನು ನಾನು ಎಲ್ಲರ ಒಂದು ಸಜೆಷನ್ ಅಂತಲೇ ತಗೋತೀನಿ. ಖಂಡಿತ ನೀವು ಹೇಳ್ದಾಗೆ ಹರಿಕಥೆಯನ್ನು ಮುಂದುವರಿಸುವಂತ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನಿಮ್ಮನ್ನ ಸಾಕಷ್ಟು ಜನ ಮೀಟ್ ಮಾಡಬಹುದು, ಎಲ್ಲರೂ ಹೇಳ್ತಾರೆ ಸೀರಿಯಲ್ ವಾಪಸ್ ಬನ್ನಿ, ಆಂಕರಿಂಗ್ ಬನ್ನಿ ಅಂತ. ಬಟ್ ನಾನು ಹೇಳ್ತಿದ್ದೀನಿ ಇದಕ್ಕೆಲ್ಲ ಬರ್ದೇ ಇದ್ರೂ ನಡೆಯುತ್ತೆ, ಹರಿಕಥೆ ಮಾತ್ರ ಬರಲೇಬೇಕು. ಎಸ್, ಎಕ್ಸಾಕ್ಟ್ಲಿ, ಖಂಡಿತ, ಡೆಫಿನೆಟ್ಲಿ. ಥ್ಯಾಂಕ್ ಯು ಸೊ ಮಚ್.